ಸರಿನಾ? ಶುರು ಮಾಡೋಣ. ರಾಜೀವನ ಅಪಾರ್ಟ್ಮೆಂಟ್ ಪ್ರವೇಶಿಸಿದಾಗ ಮನೆಯೊಳಗಿನ ಉಯ್ಯಾಲೆಯಲ್ಲಿ ಅವರು ವಿರಮಿಸುತ್ತಿರುವುದನ್ನು ಕಂಡೆ. ನಾನು ಅವರೆಡೆಗೆ ನಡೆದು ಹೋದಾಗ ಅವರ ಮೊಗದ ಮೇಲೊಂದು ಸ್ನೇಹ ಮ್ಯೂಟ್ ಮಾಡ್ಕೊಳ್ರಿ. ಯಾರ್ದು ರೈಲ್ ಶಬ್ದ ಆಗ್ತದೆ, ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಹಸ್ತಲಾಘವಕ್ಕಾಗಿ ಕೈ ಚಾಚುತ್ತಾ ಅವರು, ಏನು ವಿಷಯ ಸೋದರ ಎಂದರು. ನಾನು ಅವರೆದುರಿಗೆ ಕುಳಿತು ಸಂಬಂಧಿಯೊಬ್ಬರು ಪಕ್ಕದ ಕೋಣೆಯಿಂದ ಹೊರಬಂದು ಚಹಾ ನೀಡುವೆನೆಂದಾಗ ದಾಜಿ ತಡೆದರು. ಅವರಿಗೆ ಕಾಫಿಯನ್ನು ಕೊಡು, ಅವರು ಅದನ್ನು ಹೆಚ್ಚು ಇಷ್ಟಪಡುತ್ತಾರೆ ಎಂದರು. ಅದು ಸತ್ಯವೂ ಆಗಿತ್ತು. ಸಾಮಾನ್ಯವಾಗಿ ಜನರು ದಾಜಿಯವರಲ್ಲಿ ಮೊದಲು ಕಾಣುವುದು ಅವರ ಸಮಚಿತ್ತ. ಅಂಡರ್ಲೈನ್ ಮಾಡ್ಕೊಡ್ರಿ, ಸಮಚಿತ್ತ. ಅದೊಂದು ಅಪರೂಪದ ಗುಣ. ಅದು ಅವರ ಉಪಸ್ಥಿತಿಯಲ್ಲಿ ಯಾವ ಮನವನ್ನಾದರೂ ಸ್ಪರ್ಶಿಸುವುದೆಂದು ತೋರುತ್ತದೆ. ಸಾಧಾರಣವಾಗಿ ಕೇವಲ ಸಾರವನ್ನು ತಿಳಿಸುವಂತಹುದನ್ನಷ್ಟೇ ಅವರು ಹೇಳುವರು. ಸೊ ಇದು ಜ್ಞಾಪಕ ಇಟ್ಕೊಳ್ರಿ. ಸಮಚಿತ್ತ ಇದ್ದಾಗ ಬೇರೆಯವರ ಮನಸ್ಸನ್ನ, ಹೃದಯನ ನಾವು ಮುಟ್ಟೋದು ಸುಲಭ. ಇದು ಜ್ಞಾಪಕ ಇಟ್ಕೊಳ್ರಿ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೂ ಬೇಕಿದೆ. ಅವರ ಶಬ್ದಗಳು ಯುಕ್ತವೂ ಉದ್ದೇಶಪೂರ್ವಕವೂ ಆಗಿರುತ್ತದೆ. ಇದು ಕೂಡ ಇನ್ನೊಂದು ಗುಣ. ಆಧ್ಯಾತ್ಮಿಕವಾಗಿ ಬೆಳೀತಿದ್ದಂಗೆನೆ ನಾವೇನು ಮಾತಾಡ್ತೀವೋ ಅದು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರುವಂತ ರೀತಿಯಲ್ಲಿ ಇರುತ್ತೆ. ಸೊ ಯುಕ್ತವೂ ಆಗಿರುತ್ತೆ, ಅದು ಉದ್ದೇಶಪೂರ್ವಕ, ಅದ್ರ ಹಿಂದೆ ಒಂದು ಇಂಟೆನ್ಷನ್ ಇರುತ್ತೆ. ಸುಮ್ಮನೆ ಕಾಡು ಹರಟೆ ಹೊಡೆಯಲ್ಲ. ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿ ನಾವು ಬೆಳೀತಾ ಕಾಡು ಹರಟೆ ಹೊಡೆಯೋದನ್ನ ನಿಲ್ಲಿಸ್ಬಿಡ್ತೀವಿ ಅಥವಾ ಕಡಿಮೆ ಮಾಡಿಬಿಡ್ತೀವಿ. ಅದ್ರ ಬದಲಿಗೆ ನಮ್ದು ಏನೇ ಮಾತಾಡಿದ್ರು ಕೂಡ ಉದ್ದೇಶಪೂರ್ವಕವಾಗಿರುತ್ತೆ. ಆ ವಿಚಾರವನ್ನು ಅನ್ವೇಷಿಸುವುದು ಮತ್ತು ವಿಸ್ತಾರಗೊಳಿಸುವುದು ಕೇಳುವವರ ಜವಾಬ್ದಾರಿ ಆಗಿರುತ್ತದೆ. ಅವರ ಮಾತುಗಳಲ್ಲಿ ಸಾಮಾನ್ಯವಾಗಿ ಮೌನದ ಅವಧಿಗಳು ಕಾಣಿಸಿಕೊಳ್ಳುತ್ತವೆ. ಇದು ಕೂಡ ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ನಾವು ಮಧ್ಯದಲ್ಲಿ ಪಾಸ್ ಕೊಡಬೇಕು, ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರಬಾರ್ದು. ಅಂತಹ ಕ್ಷಣಗಳಲ್ಲಿ ಒಬ್ಬ ವ್ಯಕ್ತಿ ಅನೇಕ ವಿಷಯಗಳನ್ನು ಅರ್ಥೈಸಿಕೊಳ್ಳಬಹುದು. ಆ ಸಂಗತಿಗಳು ಅವರ ಬೋಧನೆಗಳಿಗಿಂತ ಹೆಚ್ಚು ಮುಖ್ಯವಾದವು. ಅಂದ್ರೆ ನಾವು ಒಂದು ವ್ಯಕ್ತಿ ಏನು ಒಂದು ವಾಕ್ಯ ಹೇಳಿ ಮಧ್ಯದಲ್ಲಿ ಏನು ಗ್ಯಾಪ್ ಕೊಡ್ತಾರೆ, ನಿಶ್ಶಬ್ದತೆ ಇರುತ್ತೆ. ಆ ನಿಶ್ಶಬ್ದತೆಯಲ್ಲಿ ಅವರೇನು ಹೇಳಿರ್ತಾರೆ ಅದನ್ನ ನಮ್ಮ ಮನಸ್ಸಿಗೆ ಹಾಕಿ ನಾವು ಮೆಲುಕು ಹಾಕಿದಾಗ ಆ ವಿಚಾರ ಅವ್ರು ಏನು ಹೇಳಿದರೆ ಅದರದ್ದು ಹಲವಾರು ಅರ್ಥಗಳು ನಮಗೆ ಗೋಚರ ಆಗಬಹುದು. ಈ ಸಂಗತಿಗಳು ಅವರ ಬೋಧನೆಗಳಿಗಿಂತ ಹೆಚ್ಚು ಮುಖ್ಯವಾದವು. ಆ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವವರು ಆಂತರಿಕವಾಗಿ ತೃಪ್ತರಾಗಿ ಎಲ್ಲ ಪ್ರಶ್ನೆಗಳನ್ನು ಮರೆತು ಬಿಡುತ್ತಾರೆ. ಸೊ ಆ ಪಾಸ್ನಲ್ಲಿ ತೃಪ್ತಿ ಹೊಂದ್ಬಿಡ್ತಾರೆ. ಸೊ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಪಾಸ್ ಕೊಟ್ಟು ಮಾತಾಡಿದಾಗ ಇನ್ನೊಂದು ವ್ಯಕ್ತಿಯ ಮನಸ್ಸನ್ನು ಮತ್ತು ಹೃದಯನ ತೃಪ್ತಿಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೇಳಬೇಕಾದ್ರೂ ಅಷ್ಟೇ, ತಕ್ಕ ಮಟ್ಟಿಗೆ ಪಾಸ್ ಇಟ್ಕೊಂಡು ಕೇಳಬೇಕು. ನಾವು ಎಷ್ಟೋ ಸತಿ ಪ್ರಶ್ನೆ ಕೇಳ್ತೀವಿ, ಆದ್ರೆ ಉತ್ತರ ಹೇಳಲಿಕ್ಕೆ ಮುಂಚೆನೆ ಮಧ್ಯದಲ್ಲಿ ತಡೆ ಹಾಕ್ತಾ ಇರ್ತೀವಿ. ಆ ರೀತಿ ಮಾಡೋದ್ರಿಂದ ಆ ಸಂಭಾಷಣೆಯಲ್ಲಿ ನಾವೇ ಅಡಚಣೆಗಳನ್ನ ಮಾಡ್ದಂಗೆ ಆಗತ್ತೆ. ದಾಜಿಯವರ ಸಂದರ್ಶಕನಾಗಿ ಈಗ ಅದೇ ನನ್ನ ಭಯವಾಗಿತ್ತು. ಹಾಗಿದ್ದರೂ ಅದರ ಬದಲಾಗಿ ನಮ್ಮಿಬ್ಬರ ನಡುವೆ ಒಂದು ಹೊಸ ಚೈತನ್ಯ ಹೊಮ್ಮುವುದು ಅನ್ನು ಕಂಡೆ. ನಮ್ಮ ಸಂಭಾಷಣೆ ಅವ್ಯಾಹತವಾಗಿ ಹರಿಯಿತು. ಅವರು ಪ್ರತಿಯೊಂದು ಪ್ರಶ್ನೆಗೂ ಉತ್ಸಾಹದಿಂದ ಅರ್ಥಗರ್ಭಿತವಾದ ಉತ್ತರಗಳನ್ನು ನೀಡಿದರು. ಅಂದರೆ, ನೀನು ಪ್ರಶ್ನೆಗಳೊಂದಿಗೆ ಬಂದಿದ್ದೀರಿ ನೀವು ದಾಜಿ ಎಂದರು. ನಾನೆಂದೆ, ಹೌದು, ಆದರೆ ನಾನು ಒಂದೇ ಪ್ರಶ್ನೆಯಿಂದ ಪ್ರಾರಂಭಿಸುತ್ತೇನೆ. ಧ್ಯಾನವನ್ನೇಕೆ ಮಾಡಬೇಕು? ದಾಜಿಯವರು ಉತ್ತರ ಹೇಳ್ತಾರೆ, ಏಕೆ ಮಾಡಬಾರದು ಎಂದು ನಗುತ್ತಾ ಉತ್ತರಿಸಿದರು. ಪ್ರತಿ ವ್ಯಕ್ತಿಯ ಕಾರಣವು ಭಿನ್ನವಾಗಿರಬಹುದು. ಜೀವನದಲ್ಲಿ ನಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಅಭಿರುಚಿಗೆ ತಕ್ಕಂತೆ ನಮ್ಮ ಧ್ಯೇಯಗಳಿರುತ್ತವೆ. ಉದಾಹರಣೆಗೆ, ಒಬ್ಬನು ತೂಕ ಕಳೆದುಕೊಳ್ಳಲು ವ್ಯಾಯಾಮ ಶಾಲೆಯನ್ನು ಸೇರಿಕೊಳ್ಳಬಹುದು, ಮತ್ತೊಬ್ಬ 6 ಪ್ಯಾಕ್ಸ್ ಗಾಗಿ ಬೇಕಾಗಿರುತ್ತದೆ. ಆದರೂ ಅವರಿಬ್ಬರು ಅದೇ ವ್ಯಾಯಾಮಕ್ಕೆ ಹೋಗುತ್ತಾರೆ. ವಿಶ್ವದಾದ್ಯಂತ ಧ್ಯಾನಿಗಳೊಂದಿಗೆ ನನ್ನ ಒಡನಾಟದಲ್ಲಿ ನಾನು ಒಂದು ಮಾದರಿಯನ್ನು ಕಂಡಿದ್ದೇನೆ. ಆರಂಭದಲ್ಲಿ ಜನರು
ವೈವಿಧ್ಯಮಯ ಉದ್ದೇಶಗಳಿಗಾಗಿ ಧ್ಯಾನ ಪದ್ಧತಿ ಪ್ರಾರಂಭಿಸುತ್ತಾರೆ. ಉದಾಹರಣೆಗೆ, ಅನೇಕ ಜನರು ಒತ್ತಡದ ಜೀವನ ಶೈಲಿಯಿಂದ ಬಳಲುತ್ತಾರೆ, ಸ್ಟ್ರೆಸ್. ಅವರಿಗೆ ವಿಶ್ರಾಂತಿ ಒಂದು ಮಾರ್ಗ ಬೇಕಾಗಿರುತ್ತದೆ. ಇನ್ನೊಬ್ಬರು ರಕ್ತದೊತ್ತಡವನ್ನು ಇಳಿಸಬೇಕಾಗುತ್ತದೆ. ಮತ್ತೊಬ್ಬರು ಮಾನಸಿಕ ಸ್ಪಷ್ಟತೆಯನ್ನು ಬಯಸುತ್ತಾರೆ. ಉಳಿದವರಿಗೆ ಭಾವನಾತ್ಮಕವಾದ ಸಮತೋಲನ ಬಯಕೆ ಇರುತ್ತದೆ. ಆದರೆ ಅವರು ಧ್ಯಾನವನ್ನು ಪ್ರಾರಂಭಿಸಿದಾಗ ಅಲ್ಪ ಸಮಯದಲ್ಲಿಯೇ ತಮ್ಮ ಎಲ್ಲ ಧ್ಯೇಯಗಳಿಗಿಂತ ಅತಿ ಹೆಚ್ಚಿನ ಲಾಭವನ್ನು ಪಡೆಯತೊಡಗುತ್ತಾರೆ. ಅನೇಕ ವೇಳೆ ಗಾಢವಾದ ಆಧ್ಯಾತ್ಮಿಕ ಸುಸ್ಥಿತಿ ಅನುಭವವನ್ನು ಜನರು ಆಶ್ಚರ್ಯದಿಂದ ಹೇಳಿಕೊಳ್ಳುತ್ತಾರೆ. ಅಂದ್ರೆ ಧ್ಯಾನ ಶುರು ಮಾಡಬೇಕಾದ್ರೆ ಅದು ಬಿಕಾಸ್ ಸ್ಟ್ರೆಸ್ ಆಗಿರ್ಬೋದು, ಎಮೋಷನಲ್ ಬ್ಯಾಲೆನ್ಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ಯಾವುದೇ ಕಾರಣಕ್ಕೆ ಅವ್ರು ಧ್ಯಾನ ಶುರು ಮಾಡ್ಬೋದು. ಬಟ್ ಕಾಲಕ್ರಮೇಣ ಅವರು ಮುಂದುವರಿತಾ ಹೋಗ್ತಾರೆ, ಬೆಳೀತಾ ಹೋಗ್ತಾರೆ. ಆ ಅವಸ್ಥೆಯು ಆಂತರ್ಯದ ಸಂತೋಷ ಮತ್ತು ದಿವ್ಯಾನಂದದ ಉಪಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಸೊ ಧ್ಯಾನ ಶುರು ಮಾಡಿದ್ಮೇಲೆ ಅವ್ರಿಗೆ ಏನು ಅನುಭವ ಆಗುತ್ತೆ ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತೇನೋ ಅನುಭವಿಸಿದಂತ ಅನುಭವ ಆಗುತ್ತೆ, ಆನಂದದ ಅನುಭವ ಆಗುತ್ತೆ, ಹರ್ಷದ ಅನುಭವ ಆಗುತ್ತೆ. ಇದು ಅವ್ರೇನ್ ಧ್ಯಾನಕ್ಕೆ ಅನ್ಕೊಂಡ್ ಬಂದಿರ್ತಾರಲ್ಲ ಅವೆಲ್ಲವನ್ನೂ ಮೀರಿದ್ದಾಗಿರುತ್ತೆ, ಆಳವಾಗಿದ್ದಾಗಿರುತ್ತೆ. ಹಾಗಾಗಿ ಅವರು ಧ್ಯಾನದಲ್ಲಿ ಮತ್ತಷ್ಟು ಅನ್ವೇಷಣೆ ಮಾಡಬೇಕು ಅಂತ ಹೇಳಿ ಅವರು ಮುಂದುವರಿತಾರೆ. ಇದು ಒಬ್ಬ ಹಸಿದ ವ್ಯಕ್ತಿಯು ಆಹಾರದ ತುಣುಕುಗಳನ್ನು ಕೇಳಿದಾಗ ಅವನಿಗೆ ಯಾವುದೋ ಔತಣವನ್ನು ನೀಡಿ ಆಶ್ಚರ್ಯಗೊಳಿಸಿದಂತೆ. ಅದಕ್ಕೂ ಹೆಚ್ಚಾಗಿ ಈ ಫಲಿತಾಂಶಗಳು ಪ್ರತ್ಯಕ್ಷವೂ ತಕ್ಷಣವೂ ಆಗಿರುತ್ತದೆ. ದಿಸ್ ಇಸ್ ಅನದರ್ ಥಿಂಗ್. ಸ್ಪಿರಿಚುವಲ್ ರಿಸಲ್ಟ್ಸ್ ಆರ್ ಇಮಿಡಿಯೇಟ್ ಅಂಡ್ ಇಟ್ ಈಸ್ ಎವಿಡೆಂಟ್. ಪ್ರತ್ಯಕ್ಷ ಅಂದ್ರೆ ತಕ್ಷಣ ಆಗುತ್ತೆ, ಜೊತೆಗೆ ಪ್ರತ್ಯಕ್ಷ ಅಂದ್ರೆ ಇಟ್ಸ್ ಎವಿಡೆಂಟ್. ಅದನ್ನು ಮರೆಮಾಚಲಿಕ್ಕೆ ಆಗಲ್ಲ. ಆಧ್ಯಾತ್ಮದಲ್ಲಿ ನಾವೇನು ಗಳಿಸ್ಕೊಳ್ತೀವಲ್ಲ ಅದನ್ನು ಮರೆಮಾಚಲಿಕ್ಕೆ ಆಗಲ್ಲ. ಅದು ತನತಾನಾಗಿ ಗೋಚರ ಆಗಲಿಕ್ಕೆ ಶುರು ಆಗುತ್ತೆ ಒಂದೇ ಧ್ಯಾನಾವಧಿಯಲ್ಲಿ. ಸೊ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಫಲಿತಾಂಶಗಳು ಪ್ರತ್ಯಕ್ಷವೂ ತಕ್ಷಣವೂ ಆಗಿರುತ್ತದೆ. ಒಂದೇ ಧ್ಯಾನಾವಧಿಯಲ್ಲಿ ಅದನ್ನು ನಾವು ಅನುಭವಿಸಬಲ್ಲೆವು. ಹಾಗಿರುವಾಗ ಎರಡನೇ ಮತ್ತು ಮೂರನೇ ಬಾರಿ ಧ್ಯಾನ ಮಾಡಿದರೆ ಏನಾಗುತ್ತದೆ? ಅನೇಕಾನೇಕ ಅನುಭವಗಳು ಸಂಚಿತ ಫಲವನ್ನು ಕಲ್ಪಿಸಿಕೊಳ್ಳಿರಿ. ಆದರೆ ಧ್ಯಾನ ನಮ್ಮ ಮೂಲ ಉದ್ದೇಶಗಳನ್ನು ಸಹ ಈಡೇರಿಸಬಲ್ಲದೆ ಎಂದು ನಾನು ಕೇಳಿದೆ. ಅವುಗಳನ್ನು ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಳ್ಳದೆ ಈಡೇರಿಸುತ್ತದೆ. ಅವರೆಂದರು, ಧ್ಯಾನ ಕೇವಲ ನಿಮ್ಮ ಆಂತರಿಕ ಸ್ಥಿತಿಯನ್ನು, ಅದು ಹೇಗೇ ಇರಲಿ, ಸಮಸ್ಥಿತಿಗೆ ತರುತ್ತದೆ. ಸೊ ಧ್ಯಾನ ನಿಮ್ಮನ್ನ ಸಮಸ್ಥಿತಿಗೆ ತಗೊಂಡ್ಬರುತ್ತೆ. ಎರಡು ಅಂಡರ್ಲೈನ್ ಮಾಡ್ಕೊಳ್ರಿ. ಒತ್ತಡದಲ್ಲಿರುವ ವ್ಯಕ್ತಿಯು ಧ್ಯಾನ ಮಾಡಿದ ನಂತರ ಧ್ಯಾನವು ಆರಾಮ ಸ್ಥಿತಿಯನ್ನು ನೀಡುತ್ತದೆ ಎಂದು ಹೇಳಬಹುದು. ಭಾವನಾತ್ಮಕವಾಗಿ ವ್ಯಾಕುಲನಾದ ವ್ಯಕ್ತಿಯು ಧ್ಯಾನ ನಮ್ಮ ಭಾವನೆಗಳನ್ನು ಶಾಂತಗೊಳಿಸುತ್ತದೆ ಎಂದು ಹೇಳಬಹುದು. ಕೋಪಿಷ್ಟ ಮತ್ತು ನಿಷ್ಠುರ ವ್ಯಕ್ತಿಯು ಧ್ಯಾನ ನಿಮ್ಮ ಹೃದಯವನ್ನು ತೆರೆಯುತ್ತದೆ, ನಿಮ್ಮನ್ನು ಪ್ರೇಮಮಯಿಯನ್ನಾಗಿ ಮಾಡುತ್ತದೆ ಎನ್ನಬಹುದು. ಈ ಪ್ಯಾರಾಗ್ರಾಫ್ ಅಲ್ಲಿ ಈ 3 ಏನು ಎಕ್ಸಾಂಪಲ್ ಇದೆಯಲ್ಲ ಅದು ಪ್ರಶ್ನೆಗಳು ಬರಬಹುದು. ಧ್ಯಾನ ಮಾಡಿದ್ರೆ ಏನಾಗಬಹುದು ಅಂತ. ಇಂತಹ ವಿಭಿನ್ನ ಪ್ರತಿಕ್ರಿಯೆಗಳು ನಮ್ಮನ್ನು ಗೊಂದಲಗೊಳಿಸುತ್ತವೆಯೇ? ಧ್ಯಾನವು ನಿಜವಾಗಲಿ ಏನನ್ನು ಮಾಡುತ್ತದೆ? ನಾವು ನಮ್ಮ ಮನದಲ್ಲಿಯೇ ಯೋಚಿಸುತ್ತೇವೆ. ಹಾಗಾದರೆ ಅದು ಏನು ಮಾಡುತ್ತದೆ ಎಂದು ಕೇಳಿದೆ. ಅದು ಸಹಜತೆಯನ್ನು ಉಂಟು ಮಾಡುತ್ತದೆ. ಮುಂಚೆ ಹೇಳಿದ್ರು ಸಮಸ್ಥಿತಿಯನ್ನು ಉಂಟು ಮಾಡುತ್ತದೆ ಅಂತ, ಈಗ ಸಹಜತೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೀವು ಸಹಜತೆಯ ಕಡೆ ನಡೆದಾಗ ನಿಮ್ಮಲ್ಲಿರುವ ಅಸಹಜತೆಗಳೆಲ್ಲವೂ ಮಾಯವಾಗತೊಡಗುತ್ತದೆ. ಅಸಹಜವಾದುದು ಸಾವಿರಾರು ಇರಬಹುದು, ಆದರೆ ಸಹಜವಾದುದು ಮಾತ್ರ ಒಂದೇ. ಅದನ್ನು ಪಡೆದಾಗ 1000 ದೂರುಗಳು ನಿವಾರಣೆ ಆಗುತ್ತದೆ. ಧ್ಯಾನವನ್ನು ಏಕೆ ಮಾಡಬೇಕು? ಉತ್ತರ ಕ್ಲಿಷ್ಟಕರವಾದುದು. ಏಕೆಂದರೆ ನಾವು ಮುನ್ನಡೆದಂತೆಲ್ಲ ನಮ್ಮ ಧ್ಯೇಯಗಳು ಬದಲಾಗುತ್ತವೆ. ಹಿಂದಿನ ಕಾರಣವು ನೆನ್ನೆಯದಕ್ಕಿಂತ ಭಿನ್ನವಾಗಿರಬಹುದು, ಅದು ಹಾಗೆಯೇ ಇರತಕ್ಕದ್ದು. ನಾವು ಧ್ಯಾನ ಮಾಡಿದಂತೆಲ್ಲ ಜ್ಞಾನ ವೃದ್ಧಿ ಆಗುತ್ತದೆ. ಈಗ ನೋಡಿ 3 ಆಯಿತು, 4ನೇದು ಬರಿತಾ ಇದೆ ಇಲ್ಲಿ. ಮೊದಲನೇದು ಸಮತ್ವ ಅಂತ ಹೇಳಿದ್ರು, ಈಗ 2ನೇದಲ್ಲಿ ನಮಗೆ ಸಹಜತೆ ಬರುತ್ತೆ ಅಂತ ಹೇಳಿದ್ರು, 3ನೇದರಲ್ಲಿ ಈಗ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವೇನಾಗಿದ್ದೇವೆ ಮತ್ತು ನಾವು ಏನಾಗಬೇಕು ಎಂಬುದನ್ನು ಹೆಚ್ಚು ಅರಿತುಕೊಳ್ಳುತ್ತೇವೆ. ಈ ಅನಂತ ಪಯಣದಲ್ಲಿ ನಮ್ಮನ್ನು ಕರೆದೊಯ್ಯುವ ವಾಹನವೇ ಧ್ಯಾನ. ಪಯಣ ಅನಂತವಾದರೆ ಎಂದಾದರೂ ತಲುಪವಲ್ಲವೇ ಎಂದು ನಾನು ಕೇಳಿದೆ.
ದಾಜಿಯವರು ಎಲ್ಲಿಗೆ ತಲುಪುವುದು? ನಗೆಯೊಂದಿಗೆ ಅವರು ಕೇಳಿದರು. ಹೌದು, ನಾನು ತಲುಪಿದೆ ಎಂದುಕೊಂಡ ಕ್ಷಣವೇ ನಮ್ಮ ಪ್ರಗತಿ ನಿಲ್ಲುತ್ತದೆ, ನಿಮ್ಮ ಚಲನೆ ನಿಲ್ಲುತ್ತದೆ. ವಿಕಾಸವು ಎಂದಿಗೂ ನಿಲ್ಲುವುದಿಲ್ಲ. ನಾವು ಸದಾಕಾಲವೂ ಬದಲಾಗಲು ಸಿದ್ಧರಿರಬೇಕು. ಅದೇನೇ ಇರಲಿ, ಮುಂದಿನ ಹೆಜ್ಜೆ ಇಡಲು ತಯಾರಾಗಿರಬೇಕು. ಆಗ ಆ ಹಂತ ತಲುಪಿದಾಗ ಮತ್ತು ಮುಂದಕ್ಕೆ ಸಾಗಲು ಸಾಕಷ್ಟು ಹೊಂದಾಣಿಕೆ ಮಾಡಿಕೊಂಡು ಸನ್ನದ್ಧರಾಗಬೇಕು. ಆದರೆ ಆಧ್ಯಾತ್ಮಿಕ ಸಾಹಿತ್ಯದಲ್ಲೆಲ್ಲ ಪರಿಪೂರ್ಣರಂತೆ ಕಾಣುವ ವ್ಯಕ್ತಿಗಳ ಉದಾಹರಣೆಗಳೇ ತುಂಬಿವೆಯಲ್ಲ ಎಂದು ನಾನು ಕೇಳಿದೆ. ಅವರು ತಮ್ಮನ್ನು ಹಾಗೆ ಬಣ್ಣಿಸಿಕೊಳ್ಳುವರೆಂದು ತಿಳಿದುಕೊಂಡಿದ್ದೀರಾ? ಅವರು ಕೇಳಿದರು. ಅಂದ್ರೆ ನಾವು ಯಾರು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಗೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ರು ಕೂಡ ಅವರು ಕೂಡ ಪ್ರಗತಿಯಲ್ಲಿರ್ತಾರೆ, ಚಲನೆಯಲ್ಲಿರ್ತಾರೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇದು ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೂ ಸಹ ಅನ್ವಯಿಸುತ್ತೆ. ಗಣಿತದಲ್ಲಿ ಅಸಂಪಾತ ಎಂಬುದಿದೆ. ಅದು ವಕ್ರರೇಖೆಯನ್ನು ಸಮೀಪಿಸುವ, ಅದನ್ನು ಅನಂತದಲ್ಲಿ ಛೇದಿಸುವ ಸರಳ ರೇಖೆ. ವಕ್ರರೇಖೆಯು ಸರಳ ರೇಖೆಯನ್ನು ಅನಂತದೆಡೆಗೆ ಸಮೀಪಿಸುತ್ತದೆ. ಆದರೂ ಅವೆರಡು ಎಂದಿಗೂ ಸಂಧಿಸುವುದಿಲ್ಲ. ಅವು ಹತ್ತಿರವಾಗುತ್ತಾ ಹೋಗುತ್ತದೆ. ಬಹಳ ಮುಂದುವರಿದ ಅನ್ವೇಷಕಿ ಈ ವಕ್ರರೇಖೆಯಂತೆ ಆಕೆ ಗುರಿಯನ್ನು ನಿರಂತರವಾಗಿ ಸಮೀಪಿಸುತ್ತಾರೆ, ಆದರೆ ಎಂದೂ ತಲುಪುವುದಿಲ್ಲ. ಯಾವುದೇ ಕ್ಷಣದಲ್ಲಿಯೂ ಆಕೆ ಗುರಿಗೆ ಅನಂತ ಸಾಮೀಪ್ಯದಲ್ಲಿ ಮತ್ತು ಅನಂತ ದೂರದಲ್ಲಿ ಇರುತ್ತಾಳೆ. ಆದರೂ ಆಕೆ ಮುನ್ನಡೆಯುತ್ತಲೇ ಇರುತ್ತಾಳೆ. ಆಕಾಂಕ್ಷೆಯ ಅಸ್ತಿತ್ವವಿರುವವರೆಗೆ ಪಯಣವು ಅನಂತವಾಗಿರುತ್ತದೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, 2 ರೈಲ್ ಕಂಬಿಗಳು ಅಂತ ಇಟ್ಕೊಳ್ರಿ. ಎರಡೂ ಒಂದಕ್ಕೊಂದು ಹತ್ತಿರದಲ್ಲಿದೆ. ನಾವು ದೂರದಲ್ಲಿ ನೋಡಿದಾಗ ಎಲ್ಲೋ ಒಟ್ಟಿಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ಆದ್ರೆ ನಾವು ಹತ್ರ ಹೋಗ್ತಿದ್ದಂಗೆನೆ ಅದೆರಡು ಬೇರೆ ಬೇರೆ ಆಗಿರೋದನ್ನೇ ಕಾಣ್ತಾ ಇರ್ತೀವಿ. ಸೊ ನಾವು ಎಷ್ಟೇ ದೂರ ಹೋದ್ರೂ ಕೂಡ ರೈಲ್ ಕಂಬಿನ ನಾವು ನೋಡಿಕೊಂಡು ಅದು ಎಲ್ಲೂ ಕೂಡ ಒಟ್ಟಿಗೆ ಸೇರ್ಕೊಳ್ಳಲ್ಲ. ಸೊ ಒಂದು ರೈಲ್ ಕಂಬಿ ಭಗವಂತ ಇದ್ದಂಗೆ ಸೆಂಟರ್ ಮೂಲ, ಇನ್ನೊಂದು ರೈಲ್ ಕಂಬಿ ನಾವು, ನಮ್ಮ ಆತ್ಮ. ಅದು ಎರಡೂ ಹತ್ರದಲ್ಲೇ ಇರುತ್ತೆ, ನಾವು ಹತ್ರ ಹೋಗ್ದಂಗೆ ಇರುತ್ತೆ. ಬಟ್ ಆದ್ರೆ ಅದು ತನ್ನ ಇದನ್ನ ಮೇಂಟೈನ್ ಮಾಡುತ್ತೆ, ನಾವು ನಮ್ಮ ಇದನ್ನ ಮೇಂಟೈನ್ ಮಾಡ್ತೀವಿ. ಎರಡೂ ರೈಲು ಕಂಬಿಗಳು ಅನಂತವಾಗಿದ್ರೆ ಅದು ನಮ್ಮ ಚಲನೆ ಅಂತ ಇಟ್ಕೊಳ್ರಿ. ಇದು ತುಂಬಾ ಸಿಂಪಲ್ ಎಕ್ಸಾಂಪಲ್. ಇದನ್ನ ಇವರು ಇಲ್ಲಿ ಸರಳ ರೇಖೆ ಮತ್ತು ವಕ್ರರೇಖೆ ಅಂತ ಕನ್ನಡ ಬರೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕನ್ನಡ ಬರದೇ ಇರೋರಿಗೆ, ಇಂಗ್ಲಿಷ್ನವ್ರಿಗೆ ಬಹಳ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ನೀವು ಯಾವುದರೆಡೆಗೆ ಮುನ್ನಡೆಯುತ್ತೇವೆ ನಾನು ಕೇಳಿದೆ. ಹಾಗಾದ್ರೆ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಲ್ಲಿ ಕೆಲವು ಭಾಗಗಳನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಸ್ವಾರ್ಥತೆಯಿಂದ ನಿಸ್ವಾರ್ಥತೆ ಎಡೆಗೆ ಅವರೆಂದರು. ಪ್ರತಿಕ್ರಿಯಿಸುವ ಮನಸ್ಸಿನಿಂದ ಸ್ಪಂದಿಸುವ ಹೃದಯದೆಡೆಗೆ, ಅಹಂಕಾರದ ಕಬಂಧ ಬಾಹುಗಳಿಂದ ಅಹಂಕಾರಹಿತ್ಯ ಸ್ವಾತಂತ್ರ್ಯದೆಡೆಗೆ, ಈಗ ಮತ್ತು ಇಲ್ಲಿಂದ ಚಿರಂತನೆಡೆಗೆ, ಕಾಲರಹಿತ ಅಸ್ತಿತ್ವದೆಡೆಗೆ, ಸಾಕಾರದ ಆರಾಧನೆಯಿಂದ ನಿರಾಕಾರದೆಡೆಗೆ, ಸಂಕೋಚನದಿಂದ ವಿಕಸನದೆಡೆಗೆ, ಅಶಾಂತಿಯಿಂದ ಶಾಂತಿಯೆಡೆಗೆ, ತೋರಿಕೆಯಿಂದ ಪ್ರಯಾಣದೆಡೆಗೆ, ಸಮರ್ಥನೆಯಿಂದ ಸ್ವೀಕಾರದೆಡೆಗೆ, ಅಸಮತೋಲನದಿಂದ ಸಮತ್ವದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಸಾಂದ್ರದಿಂದ ಲಘುತ್ವದೆಡೆಗೆ, ಸ್ಥೂಲದಿಂದ ಸೂಕ್ಷ್ಮದೆಡೆಗೆ, ಅಸ್ತಿತ್ವದ ಪರಿಧಿಯಿಂದ ಅದರದ ಅಂತರಾಳದ ಸತ್ವದೆಡೆಗೆ, ಮೂಲದೆಡೆಗೆ, ಪರಮಾತ್ಮನೆಡೆಗೆ ನಡೆಯುತ್ತೇವೆ ಅಂತ ಬರೀತಾರೆ ದಾರ್ಜಿಯವರು. ಇಲ್ಲೆಲ್ಲ ಏನೆಲ್ಲ ಇದೆಯಲ್ಲ ಈ ಪ್ಯಾರಾಗ್ರಾಫ್ ಅಲ್ಲಿ, ಇದು ಯಾಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತಂದ್ರೆ, ನೀವು ಧ್ಯಾನ ಆದ್ಮೇಲೆ ನಿಮ್ಗೆ ಏನಾಯ್ತು ಅಂತ ನೀವು ವರ್ಣನೆ ಮಾಡ್ಬೇಕಲ್ಲ, ಅದಕ್ಕೆ ಬೇಕಾದಂತ ಎಲ್ಲ ಪದಗಳು ಇಲ್ಲಿದೆ. ಸೊ ನೀವು ಇದನ್ನ ಚೆನ್ನಾಗಿ ಗ್ರಹಿಸಿದ್ರೆ ನಿಮ್ಗೆ ಧ್ಯಾನ ನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಸುಲಭ ಆಗುತ್ತೆ, ವಿವರಣೆ ಮಾಡೋದು ಸುಲಭ ಆಗುತ್ತೆ. ನಿಮಗೆ ಎಷ್ಟೋ ಜನಕ್ಕೆ ಪದಗಳು ಸಿಗಲ್ಲ, ಹೇಗಪ್ಪ ನಾವು ಧ್ಯಾನದ ಅನುಭವನ ನಾವು ವ್ಯಕ್ತಪಡಿಸೋದು ಅಂತ. ಆ ಪದಗಳು ಬೇಕಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಇದನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಬಟ್ ಇದು ಪ್ರಾಯಶಃ ಎಕ್ಸಾಮ್ಗಿಂತ ಹೆಚ್ಚಾಗಿ ನಿಮ್ಮ ಪ್ರಗತಿಗೆ, ನಿಮ್ಮ ಸಂವೇದನೆ ಇದೆಯಲ್ಲ, ಸೆನ್ಸಿಟಿವಿಟಿ ಇದೆಯಲ್ಲ, ಅದನ್ನ ಬೆಳೆಸಲಿಕ್ಕೆ ಪದಗುಚ್ಛಗಳನ್ನ ಧ್ಯಾನ ನಂತರ ಅನುಭವದ ಏನು ಶೇರ್ ಮಾಡ್ಕೊಳ್ತೀವಿ, ಅನುಭವನ ವಿವರಣೆ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇದೆ. ದಯವಿಟ್ಟು ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡಿ, ನಮ್ಮನ್ನು ಪರಿವರ್ತಿಸುವುದು ಧ್ಯಾನದ ಉದ್ದೇಶ.
ಪರಿವರ್ತನೆ ಧರ್ಮದ ಉದ್ದೇಶವೂ ಹೌದು. ಅದು ಸ್ವಸಹಾಯ ಮತ್ತು ವಿಜ್ಞಾನದ ಉದ್ದೇಶವೂ ಕೂಡ. ಆದರೆ ಯಾವುದೇ ರೀತಿಯಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದರೂ ಆ ಧ್ಯೇಯವನ್ನು ಸಾಧಿಸಲು ತಡೆಯನ್ನೊಡ್ಡುವ ಜಡತ್ವವು ಅಪಾರ ಶಕ್ತಿಯನ್ನು ನಾವು ಎದುರಿಸುತ್ತೇವೆ. ಸೊ ಜಡತ್ವ ಇದೆ ಒಳಗಡೆ, ದೇರ್ ಇಸ್ ಇನರ್ಷಿಯಾ. ಕನ್ನಡ ಇಂಗ್ಲಿಷ್ನಲ್ಲಿ ಇನರ್ಷಿಯಾ ಅಂತ ಹೇಳ್ತೇವೆ, ಜಡತ್ವ. ಖಂಡಿತವಾಗಿ ಸಾಕಷ್ಟು ನೆರವು ಲಭ್ಯವಿದೆ. ಮಹೋನ್ನತ ಬೋಧನೆಗಳಿಗೆ ಏನು ಕೊರತೆ ಇಲ್ಲ, ವಿಶೇಷತಃ ಈ ಆಧುನಿಕ ಯುಗದಲ್ಲಿ. ಮೌಸ್ನ ಗುಂಡಿಯನ್ನು ಅದುಮಿದರೊಡನೆ ಯಾವುದೇ ಸಂಪ್ರದಾಯದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬಹುದು. ಅನೇಕ ವಿಷಯಗಳ ಮೇಲೆ ನಡೆದಿರುವ ವಿನೂತನ ವೈಜ್ಞಾನಿಕ ಸಂಶೋಧನೆಗಳನ್ನು ಸಹ ನೋಡಬಹುದು. ಇದು ಮಾಹಿತಿ ಯುಗ, ಸೊ ನಾಲೆಡ್ಜ್ ವರ್ಲ್ಡ್, ಇನ್ಫಾರ್ಮೇಶನ್ ವರ್ಲ್ಡ್. ಆದರೂ ಮಾಹಿತಿ ನಮಗೆ ಅಷ್ಟು ಮಾತ್ರ ನೆರವು ನೀಡಬಲ್ಲದು. ದಾರಿ ನಗುತ್ತಾ ಹೇಳಿದರು, ನನಗೆ ಹಳೆಯದೊಂದು ದ್ವಿಪದಿ ನೆನಪಿಗೆ ಬರುತ್ತಿದೆ. ಹುಳುಗಳು ಸಾವಿರಾರು ಪುಸ್ತಕಗಳನ್ನು ತಿಂದು ಹಾಕಿದವು, ಆದರೆ ಪಾಂಡಿತ್ಯದ ಪ್ರಮಾಣ ಪತ್ರ ಸಿಗಲಿಲ್ಲ. ಕೂಚು ಭಟ್ಟರೇ ಹಾಗೆ. ಅದೆಷ್ಟೇ ಜ್ಞಾನ ಸಂಪಾದನೆ ಮಾಡಿದರೂ ಅವರನ್ನು ಜ್ಞಾನಿಗಳಾಗಿ ಮಾಡುವುದಿಲ್ಲ. ಜ್ಞಾನನು ನಮ್ಮನ್ನು ಬದಲಾಯಿಸಲಾರದು. ಉದಾಹರಣೆಗೆ, ತಾಳ್ಮೆಯು ಸದ್ಗುಣವೆಂದು ತಮ್ಮೆಲ್ಲರಿಗೂ ತಿಳಿದಿದೆ. ಆದರೆ ಆ ತಿಳುವಳಿಕೆ ನಮ್ಮನ್ನು ತಾಳ್ಮೆಯುಳ್ಳವರನ್ನಾಗಿ ಮಾಡಬಲ್ಲದೆ. ಅಂತೆಯೇ ನಮಗೆಲ್ಲ ಪ್ರೇಮದ ಮೌಲ್ಯ ತಿಳಿದಿದೆ. ವಿಶ್ವದ ಮಹಾನ್ ಬೋಧಕರು ಅದನ್ನು ತಿಳಿಸಿದ್ದಾರೆ. ಹಾಗಿದ್ದರೂ ಪ್ರೇಮದ ಅರಿವು ಮತ್ತು ಅದನ್ನು ಅನುಭವಿಸಿ ವ್ಯಕ್ತಪಡಿಸುವುದು ಇವೆರಡೂ ಬೇರೆಯೇ ವಿಷಯಗಳು. ಇದರಿಂದ ನಾವು ಕಲಿಯುವುದಂತದೇನು? ಬೋಧನೆಗಳಷ್ಟೇ ಸಾಕಾಗಿದ್ದರೆ ನಾವೆಲ್ಲ ಈಗಾಗಲೇ ಪರಿಪೂರ್ಣತೆ ಹೊಂದಬೇಕಾಗಿತ್ತು. ಎಷ್ಟಾದರೂ ನಮಗಿಂತ ಮೊದಲು ಅನೇಕ ಅಸಾಧಾರಣ ವ್ಯಕ್ತಿಗಳು ಬಂದು ಶ್ರೇಷ್ಠತಮ ಬೋಧನೆಗಳನ್ನು ಕೊಟ್ಟಿರುತ್ತಾರೆ. ಆದರೂ ಪ್ರಪಂಚ ಹಾಗೇ ಇದೆ. ಅತ್ಯುತ್ಕೃಷ್ಟ ಬೋಧನೆಗಳು ಸಾಲುವುದಿಲ್ಲ, ಜ್ಞಾನ ಸಾಲುವುದಿಲ್ಲ. ತುಂಬಾ ಜನ ಬರೀ ಪುಸ್ತಕ ಓದಿ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಬರೀ ಪುಸ್ತಕ ಸಾಕಾಗಲ್ಲ. ಆಗಲೇ ಕೋಣೆಗೆ ಉದಾಹರಣೆಗೆ, ನೀವು ಭಗವಂತನು ಸರ್ವವ್ಯಾಪಿ ಎಂದು ನಂಬಬಹುದು. ಆದರೆ ಆತನ ನಿರಂತರ ಉಪಸ್ಥಿತಿಯನ್ನು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅನುಭವಿಸುತ್ತೀರಿ? ಇಲ್ಲವಾದರೆ ಆ ನಂಬಿಕೆಯಿಂದ ನಿಮಗೇನು ಪ್ರಯೋಜನವಾದೀತು? ಅದು ನಿಮಗೆ ಸಮಾಧಾನ ನೀಡಬಹುದು, ಆದರೆ ನಂಬಿಕೆಯಿಂದ ಆದ ಸಮಾಧಾನ ಅದರ ಹಿಂದಿನ ಸತ್ಯದ ಅನುಭವಕ್ಕೆ ಎಂದಿಗೂ ಸರಿಸಾಟಿ ಆಗಲಾರದು. ಸೊ ಇನ್ನೊಂದು ಉಲ್ಲೇಖ ಮಾಡ್ತಿದ್ದಾರೆ ಈಗ. ಮೊದಲನೇದು ಏನು ಹೇಳಿದ್ರು? ನೀವು ಜ್ಞಾನದ ಮೇಲೆ ಒತ್ತು ಕೊಟ್ಟರೆ ತುಂಬಾ ಅಷ್ಟೇ ಸಾಲಲ್ಲ. ಈಗ ಏನು ಹೇಳ್ತಾ ಇದ್ದಾರೆ? ನಂಬಿಕೆ ಮೇಲೆ ಒತ್ತು ಕೊಟ್ಟರು ಕೂಡ ಅದು ಕೂಡ ಸಾಲಲ್ಲ. ಜ್ಞಾನ ಮತ್ತು ನಂಬಿಕೆ ಈ ಎರಡನ್ನೂ ಇಟ್ಟುಕೊಂಡು ಮುಂದಿನ ಹಂತಕ್ಕೆ ನಾವು ಮುನ್ನಡೆಯಬೇಕು. ಹಾಗಾಗಿ ಧ್ಯಾನದ ಅಗತ್ಯ ಉಂಟು. ಆಗಲೇ ಕೋಣೆಗೆ ಯಾರೋ ಬಂದು ನಮಗೆ ಭೋಜನದ ಕರೆ ನೀಡಿದರು. ಬನ್ನಿ ಊಟ ಮಾಡೋಣ ಎಂದು ದಾಜಿ ಹೇಳಿದರು. ನಾವು ಊಟದ ಮೇಜಿನಲ್ಲಿ ಕುಳಿತೆವು, ಆದರೆ ಭೋಜನ ತಯಾರಿಲ್ಲವೆಂದು ತಿಳಿಯಿತು. ಬಹುಶಃ ಸಂವಹನ ತಪ್ಪಾಗಿರಬಹುದು. ದಾಜಿ ನಕ್ಕು ಹೇಳಿದರು, ನೋಡಿ, ಇದನ್ನೇ ನಾನು ಹೇಳುತ್ತಿರುವುದು. ಒಬ್ಬ ವ್ಯಕ್ತಿಯ ಹಸಿವನ್ನು ಆಹಾರದ ಭರವಸೆಯಿಂದ ತಣಿಸಲಾಗುವುದಿಲ್ಲ. ಅಂತೆಯೇ ಹೃದಯದ ಹಾತೊರೆಯುವಿಕೆಯನ್ನು ಕೇವಲ ನಂಬಿಕೆ ತೃಪ್ತಿಗೊಳಿಸಲಾಗದು. ಇದರ್ಥ ಆಗ್ತಿದೆಯಲ್ಲ? ಸೊ ಜ್ಞಾನ ಸಾಲದು, ನಂಬಿಕೆ ಸಾಲದು. ಹಾಗಾದ್ರೆ ಏನ್ ಬೇಕು? ಅದು ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಕೊಂಚ ಹೊತ್ತಿನ ನಂತರ ಭೋಜನವು ಬಂದಿತು. ನಾವು ನಿಶ್ಶಬ್ದವಾಗಿ ಸ್ವೀಕರಿಸಿದೆವು. ನಂತರ ದಾಜಿ ಮಾತನಾಡಿದರು. ಧ್ಯಾನದ ಮೂಲಕ ನಾವು ಒಳಕ್ಕಿಳಿದು ಉನ್ನತವಾದುದರೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ. ಆದುದರಿಂದ ನಾವೆಲ್ಲೇ ಇರಲಿ ಅದನ್ನು ನಾವು ಕಂಡುಕೊಳ್ಳಬಹುದು. ಅದಕ್ಕಾಗಿ ತೀರ್ಥಯಾತ್ರೆ ಹೋಗುವ ಅಗತ್ಯವಿಲ್ಲ. ನಮ್ಮ ಉಡುಪು ಅಭ್ಯಾಸಗಳು ಅಥವಾ ಹೆಸರನ್ನು ಬದಲಾಯಿಸಬೇಕಾಗಿಲ್ಲ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಶ್ಶಬ್ದವಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳುವುದರ ಹೊರತು ಬೇರೇನನ್ನೂ ಮಾಡಬೇಕಾಗಿಲ್ಲ. ಹಾಗೆ ಮಾಡುವುದರಿಂದಲೇ ನಮಗೆ ಆಧ್ಯಾತ್ಮಿಕ ಪ್ರಾಯೋಗಿಕ ಅನುಭವ ದೊರೆಯುತ್ತದೆ. ಅನುಭವವು ಧರ್ಮ ಮತ್ತು ಆಧ್ಯಾತ್ಮದ ನಡುವಿನ ವ್ಯತ್ಯಾಸವಾಗಿದೆ. ಸೊ ಇದೊಂದು ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವುದು ಧರ್ಮ ಮತ್ತು ಆಧ್ಯಾತ್ಮದ ನಡುವಿನ ವ್ಯತ್ಯಾಸವಾಗಿದೆ ಅಂತ ಕೇಳಿದಾಗ ಅನುಭವವು, ಅಥವಾ ಅದನ್ನು ಉಲ್ಟಾನು ಕೇಳಬಹುದು, ಅನುಭವವು ಡ್ಯಾಶ್ ಮತ್ತು ಡ್ಯಾಶ್ ನಡುವಿನ ವ್ಯತ್ಯಾಸವಾಗಿದೆ.
ಅನುಭವವಿಲ್ಲದೆ ನಂಬಿಕೆಯು ಟೊಳ್ಳು, ಅದು ಅತ್ಯಂತ ಅಮೂರ್ತ. ಐಹಿಕ ಜೀವನದಲ್ಲಿ ಹೆಚ್ಚಿನ ಜನರಿಗೆ ಅದು ತಿಳಿದಿದೆ. ಉದಾಹರಣೆಗೆ, ವಿಜ್ಞಾನ ತರಗತಿಗಳಲ್ಲಿ ಉಪನ್ಯಾಸ ಪ್ರಯೋಗಗಳೆರಡೂ ಇರುತ್ತವೆ. ಉಪನ್ಯಾಸದಲ್ಲಿ ನೀವು ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವಿರಿ, ಆದರೆ ಪ್ರಕ್ರಿಯೆಯನ್ನು ನೀವು ನೋಡುವುದು ಪ್ರಯೋಗಾಲಯದಲ್ಲಿ. ನೀವು ಪ್ರಾಯೋಗಿಕವಾಗಿ ಅದಕ್ಕೆ ಪರಿಚಿತರಾಗುವಿರಿ. ಮತ್ತೊಬ್ಬರು ನೀಡಿದ ತಿಳಿವು ನಿಮ್ಮ ಸ್ವಂತ ಅನುಭವದ ಬೆಂಬಲವನ್ನು ಪಡೆಯುತ್ತದೆ. ಈಗ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ಸ್ವಂತ ಅನುಭವದ ಬೆಂಬಲ. ನಾವೇನೇ ಪುಸ್ತಕದಲ್ಲಿ ಓದಿದ್ರು ಕೂಡ ಅದಕ್ಕೆ ನಮ್ಮ ಸ್ವಂತ ಅನುಭವದ ಬೆಂಬಲ ಸಿಗೋವರೆಗೂ ಕೂಡ ಅದು ಗಟ್ಟಿ ಆಗಲ್ಲ. ಸೊ ಈ ಲಾಸ್ಟ್ ಲೈನ್ ಅರ್ಥ ಮಾಡ್ಕೊಳ್ರಿ, ನಿಮ್ಮ ಸ್ವಂತ ಅನುಭವದ ಬೆಂಬಲವನ್ನು ಪಡೆಯುತ್ತದೆ. ಅದು ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಯಾರು ಧ್ಯಾನ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸ್ವಂತ ಅನುಭವದ ಬೆಂಬಲ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಧ್ಯಾನನ ಅಭ್ಯಾಸ ಮಾಡ್ತಾ ಇದ್ದೀವಿ. ಆದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಜನರು ಬಹಳ ಸಂಪ್ರದಾಯವಾದಿಗಳು. ಅವರಿಗೆ ತಮ್ಮ ಸ್ವಂತದ ಜ್ಞಾನವು ಅಹಿತಕರವೆನಿಸುತ್ತದೆ. ಅವರು ಇತರರ ಬೋಧನೆಗಳನ್ನು ನೆಚ್ಚಿಕೊಂಡಿರುತ್ತಾರೆ. ಆದರೆ ಹೃದಯವು ವೈಯಕ್ತಿಕ ಅನುಭವವನ್ನು ಬೇಡುವ ಸಮಯವೂ ಬರುತ್ತದೆ. ಜ್ಞಾನಕ್ಕೆ ಆ ಬೇಡಿಕೆಯನ್ನು ಪೂರೈಸಲಾಗದು, ನಂಬಿಕೆ ಅದನ್ನು ತೃಪ್ತಿಗೊಳಿಸಲಾಗದು. ಆಗ ಅವರು ಆಧ್ಯಾತ್ಮಿಕ ಶೋಧನೆಯನ್ನು ಕೈಗೊಳ್ಳುತ್ತಾರೆ. ಇದನ್ನು ಧಾರ್ಮಿಕ ನಂಬಿಕೆಗಳ ಟೀಕೆ ಎಂದು ದಯವಿಟ್ಟು ಭಾವಿಸಬೇಡಿ. ಧರ್ಮವು ತಳಹದಿ, ಆದರೆ ಅಷ್ಟಕ್ಕೂ ತಳಹದಿ ಎಂದರೇನು? ಅದರ ಮೇಲೆ ನಾವು ಕಟ್ಟಡವನ್ನು ಕಟ್ಟಬೇಕು. ಧಾರ್ಮಿಕ ಬೋಧನೆ ಸತ್ಯವಾಗಿರಬಹುದು, ಆದರೆ ಆ ಸತ್ಯವನ್ನು ನೀವಾಗಿಯೇ ಕಂಡುಕೊಳ್ಳುತ್ತಿದ್ದರೆ ಅದು ಮುಖ್ಯವಾಗುವುದಿಲ್ಲ. ನೋಡಿ, ಬೋಧನೆಯು ಸತ್ಯವಾಗಿದ್ದರೆ ಸಾಲದು, ಅದು ನಿಮಗೆ ಸತ್ಯವಾಗಿರಬೇಕು. ಸೊ ನಮ್ಮ ಸ್ವಂತ ಅನುಭವ ತಂದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗಾಗಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಶಿಸ್ತುಬದ್ಧನಿಂದ. ಸತ್ಯವನ್ನು ಪ್ರಾಯೋಗಿಕವಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಧ್ಯಾನ ಅದಕ್ಕೆ ಮಾರ್ಗ. ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಾಯೋಗಿಕ ಅನುಭವ ಕೊರತೆ ಇದ್ದಾಗ ವಿವಿಧ ಧರ್ಮಗಳು ವಿಭಿನ್ನ ವಿಷಯಗಳನ್ನು ಹೇಳಿದಂತನಿಸುತ್ತದೆ. ಆಗ ನಾವು ಕ್ರೈಸ್ತರು, ಬೌದ್ಧರು, ಹಿಂದೂಗಳು, ಮುಸ್ಲಿಮರು ಇತ್ಯಾದಿಗಳು ಮಾತ್ರ ನೋಡುತ್ತೇವೆ. ಆ ಅಂತರವನ್ನು ಕಡಿಮೆಗೊಳಿಸಲು ನಾವು ಎಲ್ಲಾ ಧರ್ಮಗಳನ್ನು ತಿಳಿದುಕೊಳ್ಳಲು ಹೆಣಗುತ್ತೇವೆ. ಆದರೂ ಆ ಜ್ಞಾನ ಒಬ್ಬರನ್ನು ಮತ್ತೊಬ್ಬರಿಗಿಂತ ಮತ್ತಷ್ಟು ಭಿನ್ನವಾಗಿಯೇ ತೋರಿಸುತ್ತದೆ. ಹೇಗೆ ಕ್ರೈಸ್ತರು ಸ್ವರ್ಗವನ್ನು ಬಯಸುತ್ತಾರೆ, ಬೌದ್ಧರು ನಿರ್ವಾಣಕ್ಕೆ ಹಂಬಲಿಸುತ್ತಾರೆ, ಹಿಂದೂಗಳು ಮೋಕ್ಷವನ್ನು ಅಹಂ ಬ್ರಹ್ಮಾಸ್ಮಿ ಎಂಬ ಅವಸ್ಥೆಯನ್ನು ಬೆನ್ನಟ್ಟುತ್ತಾರೆ, ಮತ್ತು ಸೂಫಿಗಳು ಫನಾಯೇ ಫನ, ಸಾವಿನಲ್ಲಿ ಸಾವು, ಬಕಾಯೇ ಬಕ, ಜೀವದ ಜೀವಗಾಗಿ ತಮಕಿಸುತ್ತಾರೆ ಎಂಬುದನ್ನು ಗಮನಿಸುತ್ತೇವೆ. ಇದು ಎರಡು ಅಂಡರ್ಲೈನ್ ಮಾಡ್ಕೊಳ್ರಿ. ಇಲ್ಲಿ ಏನ್ ಬರೆದಿದಾರಲ್ಲ ಇಲ್ಲೇ ಸ್ಪಷ್ಟವಾಗಿ ಕೊಟ್ಟಿರೋದು ದಾಜಿ ಅವರು. ಬಕಾಯೇ ಬಕ ಮತ್ತು ಫನಾಯೇ ಫನ ಅಂದ್ರೆ ಏನು ಅಂತ. ಫನಾಯೇ ಫನ ಅಂದ್ರೆ ಸಾವಿನಲ್ಲಿ ಸಾವು, ಬಕಾಯೇ ಬಕ ಅಂದ್ರೆ ಜೀವದ ಜೀವ. ಮೊದಲು ಫನಾಯೇ ಫನ ಬರುತ್ತೆ, ಆಮೇಲೆ ಬಕಾಯೇ ಬಕ ಬರುತ್ತೆ. ಅವರೆಲ್ಲರಿಗೂ ಒಂದೇ ಸತ್ಯವನ್ನು ಖಂಡಿತವಾಗಿಯೂ ಹೇಳುತ್ತಿಲ್ಲವೆಂದು ನಾವು ಅಂದುಕೊಳ್ಳುತ್ತೇವೆ. ಒಬ್ಬರು ಸರಿ ಇದ್ದರೆ ಮತ್ತೊಬ್ಬರು ತಪ್ಪಾಗಿರಲೇಬೇಕಲ್ಲ. ಈಗ ನಾವು ವಾದಿಸುತ್ತೇವೆ. ಯಾವ ದೇವರು ನಿಜವಾಗಿ ದೇವರೆಂದು ಹೊಡೆದಾಡುತ್ತೇವೆ, ಯಾವ ತತ್ವದರ್ಶನವು ನಿಜವಾದುದೆಂದು ಬಡಿದಾಡುತ್ತೇವೆ. ಸಂಸ್ಥಾಪಕರ ಧರ್ಮ ಸಮ್ಮತತೆಯನ್ನು ಚರ್ಚಿಸುತ್ತೇವೆ. ಕೆಲವರು ಬೇಸತ್ತು ನಾಸ್ತಿಕರಾಗುತ್ತಾರೆ. ಎಲ್ಲಾ ಧರ್ಮಗಳು ತಪ್ಪಾಗಿರುವೆಂದು ಅವರು ತಿಳಿಯುತ್ತಾರೆ. ಆದರೆ ನೀವು ಧ್ಯಾನ ಮಾಡಿ ಈ ಕೆಲವೊಂದು ಅವಸ್ಥೆಗಳನ್ನು ನಿಜವಾಗಿಯೂ ಅನುಭವಿಸಿದಾಗ ಅವೆಲ್ಲವೂ ಒಂದೇ ಎಂದು ನಿಮಗೆ ಅರಿವಾಗುತ್ತದೆ. ಆಗ ನೀವು ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳಲಾರಿರಿ. ನಿಮ್ಮ ಸಂಪ್ರದಾಯವಷ್ಟೇ ಸರಿ ಎಂದು ನೀವು ಪ್ರತಿಪಾದಿಸಲು ಆಗುವುದಿಲ್ಲ. ಅದರ ಬದಲಾಗಿ ನೀವು ಅದರೊಳಗೊಂದಾಗಿ ಎಲ್ಲಾ ದೃಷ್ಟಿಕೋನಗಳನ್ನು ಸ್ವೀಕರಿಸುವಿರಿ. ಅಲ್ಲಿ ಹೊಡೆದಾಡಲು ಏನಿದೆ? ಸೊ ನಾವು ಸರಿಯಾಗಿ ಆಧ್ಯಾತ್ಮನ ಅರ್ಥ ಮಾಡಿಕೊಂಡಾಗ, ಆಧ್ಯಾತ್ಮದಲ್ಲಿ ಪ್ರಗತಿ ಆದಾಗ ಒಂದು ಚಿಹ್ನೆ ಏನಪ್ಪಾ ಅಂದ್ರೆ ನಮ್ಮ ಪ್ರತ್ಯೇಕತಾವಾದ ಇದೆಯಲ್ಲ ಅದು ಕಡಿಮೆ ಆಗಬೇಕು. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲರಿಂದ ಪ್ರತ್ಯೇಕರಾಗಲು ನಾವು ಯಾವಾಗಲೂ ಹವಣಿಸ್ತಾ ಇದ್ರೆ ಎಲ್ಲೋ ನಮ್ಮ ಧ್ಯಾನದಲ್ಲಿ ತೊಡಕಾಗಿದೆ. ನಾವು ಧ್ಯಾನನ ಸರಿಯಾಗಿ ಗ್ರಹಿಸಿಲ್ಲ, ಸರಿಯಾಗಿ ಮಾಡ್ತಿಲ್ಲ. ಎಲ್ಲರೊಳಗೆ ಒಂದಾಗಿ ಇರ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಸಾಧನನೇ ಧ್ಯಾನ. ಅದೇ ಆಧ್ಯಾತ್ಮಿಕ ಪ್ರಗತಿ. ನಾವು ಹೇಳಿದ್ವಿ
ಕೇಂದ್ರ ಮಂಡಲದಲ್ಲಿ ನಾವು ಮೊದಲು ಭಗವಂತನಿಂದ ಬೇರ್ಪಟ್ಟಿದ್ದೀವಿ ಅನ್ನೋ ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆ ಇಡೀ ಸೃಷ್ಟಿಯ ಮೂಲ, ನಮ್ಮೆಲ್ಲ ಸೃಷ್ಟಿಯ ಮೂಲ. ಭಗವಂತನ ಸೃಷ್ಟಿ ಒಂದಿದೆ, ನಮ್ಮ ಸೃಷ್ಟಿ ಒಂದಿದೆ. ಸೊ ನಾವು ಬೇರ್ಪಟ್ಟಿದ್ದೀವಿ ಅಂತ ಏನಾಗುತ್ತೆ, ನಾವು ಪ್ರತ್ಯೇಕವಾಗಿದ್ದೀವಿ, ವಿ ಹ್ಯಾವ್ ಸಪರೇಟೆಡ್ ಫ್ರಮ್ ದ ಸೆಂಟರ್ ಅನ್ನೋದು ಐಡಿಯಾ ಬರುತ್ತೆ. ಯಾವಾಗ ಐಡಿಯಾ ಆಫ್ ಸಪರೇಷನ್ ಬರುತ್ತೋ ತದನಂತರ ಐಡಿಯಾ ಆಫ್ ಫಿಯರ್ ಬರುತ್ತೆ, ಆಮೇಲೆ ಐಡಿಯಾ ಆಫ್ ಡಿಸೈರ್ ಬರುತ್ತೆ. ಸೊ ನಾವು ಪ್ರತ್ಯೇಕವಾಗಿದ್ದೀವಿ ಅಂತ ಯಾವಾಗ ಮನಸ್ಸಿಗೆ ಅಲ್ಲಿ ಆತ್ಮಕ್ಕೆ ಬರುತ್ತೋ ತದನಂತರ ಆತ್ಮಕ್ಕೆ ಮತ್ತೊಮ್ಮೆ ಹಂಬಲ ಶುರುವಾಗುತ್ತೆ, ಪರಮಾತ್ಮನ ಜೊತೆ ಮತ್ತೆ ಒಂದಾಗಬೇಕು ಅಂತ. ತಾನು ಒಬ್ಬನೇ ಇದ್ದೀನಿ ಅಂತ ಭಯ ಕೂಡ ಆಗುತ್ತೆ. ಸೊ ಈ ಮೂರು ಜೊತೆಯಾಗಿ ಬರ್ತಕ್ಕಂಥದ್ದು. ಬಟ್ ಮೊದಲು ಬರ್ತಕ್ಕಂಥ ಪ್ರತ್ಯೇಕತೆಯ ಭಾವ, ಸರಿನಾ? ಆದುದರಿಂದ ನಿಮ್ಮ ಸಂಪ್ರದಾಯವೇನೇ ಇರಲಿ ಅದನ್ನು ಪರಿಪಾಲಿಸಿರಿ ಎಂದು ನಾನು ಹೇಳುತ್ತೇನೆ. ಆದರೆ ಧ್ಯಾನವನ್ನು ಮಾಡಿರಿ. ಧ್ಯಾನವು ನಿಮ್ಮ ಆಳಕ್ಕಿಳಿಯಲು ಮತ್ತು ಅದರ ಸತ್ವವನ್ನು ಅನಾವರಣಗೊಳಿಸಲು ನೆರವಾಗುತ್ತದೆ. ಎಲ್ಲ ಧರ್ಮಗಳ ಸಾರವು ಒಂದೇ ಎಂದು ಆಗ ನಿಮಗೆ ಅರಿವಾಗುತ್ತದೆ. ಋಗ್ವೇದದ ಪ್ರಸಿದ್ಧ ಸಾಲಿನಂತೆ ಸತ್ಯ ಒಂದೇ. ಜ್ಞಾನಿಗಳು ಅದನ್ನು ಅನೇಕ ಬೋಧನೆ ರೀತಿಯಲ್ಲಿ ಹೇಳುತ್ತಾರೆ. ಸತ್ಯ ಋಗ್ವೇದದಲ್ಲಿ ಅದೊಂದು ಬರುತ್ತೆ, ಸರಿನಾ? ನಂತರ ದಾಜಿಯವರು ತಮ್ಮ ವೈಶಿಷ್ಟ್ಯಪೂರ್ಣ ಹಿಂತಿರುವನ್ನು ಯೂಟರ್ನ್ ಅನ್ನು ಪ್ರದರ್ಶಿಸಿದರು. ಸಾಮಾನ್ಯವಾಗಿ ಯೂಟರ್ನ್ ಮಾಡ್ತಿರ್ತಾರೆ ಅಂತ ಇವರು ತಮಾಷೆ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಬರುತ್ತೆ ಋಗ್ವೇದದಲ್ಲಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಇದು ಋಗ್ವೇದದಲ್ಲಿ ಬರ್ತಕ್ಕಂಥ ಸಾಲು. ಅದನ್ನೇ ದಾಜಿಯವರಲ್ಲಿ ಕನ್ನಡದಲ್ಲಿ ಸತ್ಯ ಒಂದೇ, ಜ್ಞಾನಿಗಳು ಅದನ್ನು ಅನೇಕ ರೀತಿಯಲ್ಲಿ ಹೇಳುತ್ತಾರೆ ಅಂತ ಬರೆದಿದ್ದಾರೆ. ಆದರೂ ಇಷ್ಟು ನಂಬಲರ್ಹ ಧ್ಯಾನದ ಅನುಭವಗಳು ನಮ್ಮನ್ನು ಪರಿವರ್ತಿಸಲು ಯಾವಾಗಲೂ ಸಮರ್ಥವಾಗುವುದಿಲ್ಲ ಎಂದು ಹೇಳಿದರು. ಈಗ ಅನುಭವದಲ್ಲಿ ಏನೇನೆಲ್ಲ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಬರೀತಾ ಇದ್ದಾರೆ. ನಮ್ಮ ಅನುಭವಗಳು ಗಾಢವಾಗಿರ್ಬೋದು, ಅದು ಅತ್ಯಂತ ಸಂತಸಮಯವಾಗಿರಬಹುದು. ಆದರೂ ವೈಯಕ್ತಿಕ ಅನುಭವವು ವೈಯಕ್ತಿಕ ಪರಿವರ್ತನೆಗೆ ಕಾರಣವಾಗುವುದು ಅಪರೂಪ. ಆನಂದ ಪರವಶಿತೆಯು ನಮ್ಮನ್ನು ಕರುಣಾಮಯಿಗಳಾಗಿ ಮಾಡಬಲ್ಲದೆ, ಅತ್ಯಾನಂದವು ನಮ್ಮನ್ನು ಪ್ರೇಮಮಯಿಗಳಾಗಿ ಮಾಡಬಲ್ಲದೆ. ಅವರು ತಲೆಯನ್ನು ನಕಾರಾತ್ಮಕವಾಗಿ ಆಡಿಸಿದರು. ಅಂದ್ರೆ ನಮ್ಗೆ ಎಷ್ಟೇ ಗಾಢವಾದಂತ ಅನುಭವ ಆದ್ರೂ ಕೂಡ ಅದನ್ನು ನಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ಸಾಲದೇ ಇರಬಹುದು. ಹಾಗಿದ್ದರೆ ಅನುಭವದ ಪ್ರಯೋಜನವೇನು ಎಂದು ನಾನು ಕೇಳಿದೆ. ನೋಡಿ, ಕತ್ತೆಯನ್ನು ಮುನ್ನಡೆಸಬೇಕಾದರೆ ಸ್ವಲ್ಪ ಹಸಿರು ಹುಲ್ಲನ್ನು ತೋರಿಸಬೇಕಾಗುತ್ತದೆ ಎಂದು ನಗುತ್ತಾ ಹೇಳಿದರು. ಅಂದರೆ ಅದು ಕೇವಲ ಪ್ರೋತ್ಸಾಹಕ್ಕೆ ಮಾತ್ರ. ಹಾಗಾದರೆ ಅನುಭವ ಪ್ರೋತ್ಸಾಹಕ್ಕೆ ಬೇಕು. ನಮ್ಮಲ್ಲಿ ಕೆಲಸ ಆಗ್ತಿದೆ ಅಂತ ಗೊತ್ತಾಗಲಿಕ್ಕೆ ನಮಗೆ ಅನುಭವದ ಲೇಪ ಬೇಕು, ಅನುಭವನ ಗ್ರಹಿಸುವಂತ ಶಕ್ತಿ ಬೇಕು. ನಮಗೆ ಅಸಾಧಾರಣ ಅನುಭವ ಸಿಗದ ಹೊರತು ಯಾರೂ ಧ್ಯಾನ ಮಾಡಲಾರರೆಂದು ನನ್ನ ನಂಬಿಕೆ ಎಂದು ದಾಜಿ ಹೇಳಿದರು. ಧ್ಯಾನವು ನಮ್ಮನ್ನು ಪರಿವರ್ತಿಸುತ್ತದೆ, ಆದರೆ ನಾವು ಧ್ಯಾನವನ್ನು ಮುಂದುವರಿಸಲು ಒಂದು ಕಾರಣ ಬೇಕಲ್ಲವೇ? ಆದರೆ ನಮ್ಮ ಅನುಭವಗಳು ನಮ್ಮನ್ನು ಕೇವಲ ಮುನ್ನಡೆಸುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತದೆ ಎಂದು ನನ್ನ ನಂಬಿಕೆ. ನಾನೆಂದೆ, ಅವು ನಿಮಗೆ ಕಲಿಕೆಯನ್ನು ನೀಡುತ್ತದೆ. ಸೊ ಇವರೀಗ ಇನ್ನೊಂದು ಪಾಯಿಂಟ್ ಹಾಕ್ತಾ ಇದ್ದಾರೆ. ಅನುಭವ ನಮಗೆ ಕಲಿಕೆ ಕೊಡುತ್ತೆ, ಹಾಗಾಗಿ ಅನುಭವ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ದಾಜಿಯವರು ಉತ್ತರ ಕೊಡ್ತಾರೆ, ಹೌದು, ಆದರೆ ಅದರಿಂದ ನಾವು ಕಲಿಯುತ್ತೇವೆಂದರಲ್ಲ, ನಾವೇನು ಕಲಿತೀವಿ ಅಂತ ಏನು ಗ್ಯಾರಂಟಿ ಇಲ್ಲ. ದಾಜಿ ಉತ್ತರಿಸಿದರು, ಆದರೆ ಧ್ಯಾನದ ಮೂಲಕ ನಾವು ಬದಲಾಗುತ್ತೇವೆ. ನೋಡಿ, ಈಗ ಮುಂದಿನ ಪ್ಯಾರಾಗ್ರಾಫ್ ಇದೆಯಲ್ಲ, ಮುಂದಿನ ಲೈನು, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಧ್ಯಾನವು ನಮ್ಮ ಅಸ್ತಿತ್ವದ ಆಳವಾದ ಸ್ತರಗಳಲ್ಲಿ ಕೆಲಸ ಮಾಡುತ್ತದೆ. ಜ್ಞಾನ ಮತ್ತು ಅನುಭವಗಳು ಪ್ರಜ್ಞಾ ಸ್ಥಿತಿಯಲ್ಲಿ ಮಾತ್ರ ಕೆಲಸ ಮಾಡುತ್ತವೆ. ಅದೇನಿದೆಯಲ್ಲ, ಅದು ಆ ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ಅದಷ್ಟೇ ಸಾಲದು, ನಮ್ಮ ಆಲೋಚನೆಗಳು, ಧೋರಣೆಗಳು, ಭಾವನೆಗಳು, ಅಭ್ಯಾಸಗಳು ಸುಪ್ತ ಪ್ರಜ್ಞೆಯ ಅನಂತ ವೈಶಾಲ್ಯತೆಯಲ್ಲಿ ಬೇರುಗಳನ್ನು ಇಳಿಸಿವೆ. ಅದಕ್ಕೂ ಹೆಚ್ಚಾಗಿ ನಮ್ಮ ಪ್ರಜ್ಞಾಪೂರ್ವ ವಿಚಾರಗಳು ನಾವು ಪ್ರಜ್ಞೆಯಿಂದ ಆಡುವ ವಿಚಾರಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಅಂದ್ರೆ ಸಬ್ಕಾನ್ಶಿಯಸ್ ಅಲ್ಲಿ ಆಗ್ತಿರತಕ್ಕಂಥ ಏನ್ ರಿಯಾಕ್ಷನ್ಸ್ ಎಲ್ಲ ಇದೆಯಲ್ಲ, ಇಮೋಷನ್ಸ್, ಅದೆಲ್ಲ ಕೂಡ ದಟ್ ಇಸ್ ಮೋರ್ ಸ್ಟ್ರಾಂಗರ್ ದೆನ್ ವಾಟ್ ವಿ ಎಕ್ಸ್ಪ್ರೆಸ್ ಅಟ್ ದ ಕಾನ್ಶಿಯಸ್ ಮೈಂಡ್ ಲೆವೆಲ್ ಅಂತ.
ಪ್ರಜ್ಞಾ ಮಟ್ಟದಲ್ಲಿನ ಬದಲಾವಣೆಗಳ ಯತ್ನವನ್ನು ತಡೆಯುವಲ್ಲಿ ನಾವು ವಿಫಲರಾಗಲು ಇದು ಒಂದು ಕಾರಣ. ಅಂದ್ರೆ ಸುಪ್ತ ಪ್ರಜ್ಞೆಯಲ್ಲಿ ಅಡಕವಾಗಿರುವ ನಮ್ಮ ಸಂಸ್ಕಾರಗಳು ಪ್ರಜ್ಞಾಪೂರ್ವ ಸ್ತರದಲ್ಲಿ ನಾವೇನು ಬದಲಾವಣೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ, ಆ ಬದಲಾವಣೆನ ವಿರೋಧಿಸ್ತವೆ, ಅದನ್ನ ಸರಿಯಾಗಿ ಆಗಲು ಬಿಡೋದಿಲ್ಲ. ನಾವು ಉದ್ದೇಶಪೂರ್ವಕ ಕ್ರಿಯೆಗಳನ್ನು ತಡೆಯಬಹುದು, ಆದರೆ ಸುಪ್ತ ಪ್ರಜ್ಞೆಯಲ್ಲಿ ನಡೆಯುವ ಕ್ರಿಯೆಗಳನ್ನು ತಡೆಯುವುದು ಹೇಗೆ? ಸುಪ್ತ ಪ್ರಜ್ಞೆಯಲ್ಲಿ ಏನ್ ನಡೀತಿದೆ ಅಂತಾನೆ ನಮ್ಗೆ ಗೊತ್ತಿಲ್ಲ, ಅದನ್ನು ತಡೆಯೋದಾದ್ರೂ ಹೇಗೆ? ಸೊ ಹಾಗಾಗಿ ನಮಗೆ ಸುಪ್ತ ಪ್ರಜ್ಞೆಯಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕಲ್ವಾ? ಸುಪ್ತ ಪ್ರಜ್ಞೆಯಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕಾದ್ರೆ ನಾವು ಧ್ಯಾನದಲ್ಲಿ ಆಳಕ್ಕೆ ಹೋದಾಗ ಸುಪ್ತ ಪ್ರಜ್ಞೆಯಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಧ್ಯಾನದಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳೆಲ್ಲ ಖಾಲಿ ಆದಾಗ ಆ ಸುಪ್ತ ಪ್ರಜ್ಞೆಗಳು ಸಂಸ್ಕಾರಗಳು, ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ನಮ್ಮ ಪ್ರಜ್ಞಾವಂತ ಮನಸ್ಸಿನಲ್ಲಿ ನಾವೇನ್ ಬದಲಾವಣೆ ಮಾಡ್ಬೇಕಂತಿದೀವಿ ಅದಕ್ಕೆ ಅಡ್ಡಿ ಹೊಡ್ತಿತ್ತಲ್ಲ, ಆ ಅಡ್ಡಿ ನಿವಾರಣೆ ಆದಾಗ ನಾವು ಪ್ರಜ್ಞಾವಂತ ಮನಸ್ಸನ್ನ ಉಪಯೋಗಿಸ್ಕೊಂಡು ಬದಲಾವಣೆಗಳನ್ನ ಆರಾಮಾಗಿ ಮಾಡ್ಕೋಬಹುದು, ನಿರಾಯಾಸವಾಗಿ ಮಾಡ್ಕೋಬಹುದು. ಸೊ ಇದು ಎರಡೂ ಕೂಡ ಧ್ಯಾನದ ಪ್ರಕ್ರಿಯೆ, ಧ್ಯಾನದ ಕೆಲಸ. ಧ್ಯಾನ ಇಲ್ಲದೆ ಇದ್ರೆ ಬರೀ ಜ್ಞಾನ ನಾವು ಸಂಪಾದನೆ ಮಾಡಿಕೊಂಡ್ರೆ ನಮಗೆ ಆ ಬದಲಾವಣೆ ಕಾಣಬಯಸಿಲ್ಲ, ಕಾಣಕ್ಕೆ ಸಾಧ್ಯ ಇಲ್ಲ. ಅದರ ಬಗೆಗೆ ನಮಗೆ ಕಿಂಚಿತ್ ಅರಿವೂ ಇಲ್ಲದಿರುವ ಅದನ್ನು ಬದಲಾಯಿಸಲು ಸಾಧ್ಯವೇ? ನಮ್ಮ ಜೀವನದಲ್ಲಿ ಅರ್ಥಪೂರ್ಣ ಬದಲಾವಣೆಗಳನ್ನು ತರಲು ಯತ್ನಿಸುವಾಗ ಇದು ಅತಿ ದೊಡ್ಡ ಅಡಚಣೆ. ನಿಜವಾದ ಬದಲಾವಣೆಯನ್ನು ನೀಡುವ ಅಂಶವು ಮೇಲ್ಪಟ್ಟದಲ್ಲಷ್ಟೇ ಕಾರ್ಯ ಮಾಡಲಾರದು, ಅದು ನಿಮ್ಮ ಅಸ್ತಿತ್ವದ ಎಲ್ಲ ಸ್ತರಗಳಲ್ಲಿಯೂ ಪರಿಣಾಮಕಾರಿಯಾಗಿ ಇರಬೇಕಾಗುತ್ತದೆ, ಅದು ಸಮಗ್ರವಾಗಿ ಇರಬೇಕಾಗುತ್ತದೆ. ಇಟ್ ಶುಡ್ ಬಿ ಇಂಟಿಗ್ರಲ್, ಎಲ್ಲಾ ಸ್ತರದಲ್ಲೂ ಕೆಲಸ ಮಾಡಬೇಕು. ಒಂದು ಉತ್ತಮ ಧ್ಯಾನ ಪದ್ಧತಿಯು ನಮ್ಮ ಪ್ರಯತ್ನಗಳಲ್ಲಿನ ಆ ಕೊರತೆಯನ್ನು ತುಂಬುತ್ತದೆ. ಅದು ಆಳವಾದ ಸ್ತರಗಳಲ್ಲಿ ಕೆಲಸ ಮಾಡಿ ನಮ್ಮೊಳಗೆ ಇರುವ ಸುಪ್ತ ವಿಕಸನಾ ಶಕ್ತಿಯನ್ನು ಸಕ್ರಿಯಗೊಳಿಸಿ ನಮ್ಮನ್ನು ವಿಕಾಸದ ಹಾದಿಯಲ್ಲಿ ಮುಂದುವರಿಯುತ್ತದೆ. ಹಾಗಾದ್ರೆ ಇಲ್ಲಿ ನಾವು ವಿಕಾಸದ ಹಾದಿಯಲ್ಲಿ ಮುಂದುವರಿಬೇಕಾದ್ರೆ ಏನು ನಮ್ಗೆ ಜಾಗೃತವಾಗಬೇಕು, ಸಕ್ರಿಯವಾಗಬೇಕು? ಸುಪ್ತ ವಿಕಸನಾ ಶಕ್ತಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ, ಆ ಪರ್ಟಿಕ್ಯುಲರ್ ಲೈನ್. ಧ್ಯಾನವು ನಮ್ಮ ಸುಪ್ತ ವಿಕಸನಾ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತೆ ಅಂತ ಬರೀತಿಯಲ್ಲ, ಧ್ಯಾನವು ನಮ್ಮ ಡ್ಯಾಶ್ ಅನ್ನು ಸಕ್ರಿಯಗೊಳಿಸುತ್ತದೆ ಅಂತ ಅವ್ರು ಕೇಳ್ಬೋದು. ಸುಪ್ತ ವಿಕಸನಾ ಶಕ್ತಿ, ಇದು ಜ್ಞಾಪಕ ಇಟ್ಕೊಳ್ರಿ. ನಂತರ ಬದಲಾವಣೆಯು ತನ್ನಿಂತಾನೇ ಆಗುತ್ತದೆ. ಬಹಳಷ್ಟು ಸಲ ನಮಗೆ ಅರಿವಿಲ್ಲದಂತೆಯೇ ಆಗುತ್ತದೆ. ನಾವು ಏಕೆ ಸಂತೋಷದಿಂದಿರುವೆವೆಂದು ನಮಗೆ ತಿಳಿಯುವುದಿಲ್ಲ. ನಾವು ಅಷ್ಟೊಂದು ಹಗುರತೆಯಿಂದ ಕೂಡಿರುತ್ತೇವೆ, ಅದು ಕೂಡ ತಿಳಿಯುವುದಿಲ್ಲ. ನಮ್ಮ ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳು ಗಮನಿಸುತ್ತಾರೆ. ವಾಸ್ತವದಲ್ಲಿ ನಾವು ಅವರ ಜೀವನದಲ್ಲೂ ಸಹ ಪರಿವರ್ತನೆ ತರುವಂತ ಅಸ್ತಿತ್ವವಾಗುತ್ತೇವೆ. ಸೊ ನಾವು ಬದಲಾವಣೆ ಆಗ್ತಿದ್ದಂಗೆನೆ ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ಬದಲಾವಣೆ ಆಗ್ಲಿಕ್ಕೆ ಶುರು ಆಗ್ತಾರೆ. ನಾವು ಪ್ರೇಮವನ್ನು ಉಸಿರಾಡುತ್ತೇವೆ, ಪ್ರೇಮದಿಂದ ನಡೆಯುತ್ತೇವೆ, ಪ್ರೇಮದಿಂದ ಮಾತಾಡುತ್ತೇವೆ, ಪ್ರೇಮದಲ್ಲಿ ಜೀವಿಸುತ್ತೇವೆ. ನೋಡಿ, ಇಲ್ಲಿ ನಾವು ಹೇಗೆ ಜ್ಞಾನ ಮತ್ತು ಅನುಭವಗಳೆರಡನ್ನೂ ನಮ್ಮನ್ನು ವಿಫಲಗೊಳಿಸುತ್ತದೆ ಎಂಬುದರ ಬಗೆಗೆ ಮಾತನಾಡುತ್ತಿದ್ದೇವೆ. ಆದರೆ ಧ್ಯಾನದ ಪ್ರಾಯೋಗಿಕ ಅಂಶದ ಸೇರಿಕೆಯಿಂದ ಇವೆರಡು ಅತ್ಯಂತ ಪ್ರಯೋಜನಕಾರಿ ಆಗುತ್ತೆ. ಸೊ ಜ್ಞಾನ ಮತ್ತೆ ಅನುಭವ, ಧ್ಯಾನ ಇಲ್ಲದೆ ಇದ್ದರೆ ನಮಗೆ ತಡೆಯೊಡ್ಡುತ್ತೆ, ನಮಗೆ ಪ್ರಯೋಜನ ಇಲ್ಲ. ಅದರಿಂದ ಧ್ಯಾನನ ಸೇರಿಸಿದ ತಕ್ಷಣನೇ ಅವೆರಡೂ ಕೂಡ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅದು ಕ್ಯಾಟಲಿಸ್ಟ್ ಆಗಿ ಪರಿವರ್ತನೆ ಆಗುತ್ತೆ, ಹೆಚ್ಚು ವೇಗವನ್ನು ತಂದುಕೊಡುತ್ತೆ ಜ್ಞಾನ ಮತ್ತೆ ಅನುಭವ. ಧ್ಯಾನದಿಂದ ನಾವು ಪಡೆದ ಜ್ಞಾನವು ಸ್ವಂತವಾಗಿರುವ ಕಾರಣದಿಂದಲೇ ಎಂದು ನಾನು ಕೇಳಿದೆ. ಖಂಡಿತ ಎಂದು ದಾಜಿ ಹೇಳಿದರು. ಆದರೆ ಧ್ಯಾನವು ಇನ್ನೊಬ್ಬರಿಂದ ಬಂದ ಜ್ಞಾನವನ್ನು ಸಹ ಪ್ರಯೋಜನಕಾರಿಯನ್ನಾಗಿ ಮಾಡುತ್ತದೆ. ಉದಾಹರಣೆಗೆ, ಆಧ್ಯಾತ್ಮಿಕ ಸಾಹಿತ್ಯವನ್ನು ಓದುವಾಗ ಅದು ನಮ್ಮ ಸ್ವಂತದ ಅನುಭವದೊಂದಿಗೆ ಅನುರಣಿಸುತ್ತದೆ ಎಂದು ನಮಗೆ ತಿಳಿಯುತ್ತದೆ. ಅದು ನಮ್ಮ ಅನುಭವಕ್ಕೂ ಸ್ಪಷ್ಟತೆಯನ್ನು ನೀಡುತ್ತದೆ. ನಂತರ ಅದು ನಮ್ಮನ್ನು ಜ್ಞಾನದ ಹೆಚ್ಚಿನ ಮಟ್ಟಕ್ಕೆ ಎಳೆದೊಯ್ಯುತ್ತದೆ. ಈಗ ನೀವು ಧ್ಯಾನ ಮಾಡಿದ್ರಿ, ಏನೋ ಅನುಭವ ತಂದುಕೊಂಡ್ರಿ, ಯಾವುದೋ ಆಧ್ಯಾತ್ಮಿಕ ಅನುಭವ ಆಯಿತು, ನಿಮಗೆ ಜ್ಞಾನ ಬಂತು. ಅನುಭವ ಬಂದಿದ ತಕ್ಷಣ ಆ ಜ್ಞಾನನ ನೀವು ಪುಸ್ತಕ ಓದಿದ್ರಿ, ಪುಸ್ತಕದಲ್ಲಿ ಆದಂತ ಅನುಭವನೇ ಅದ್ರ ಬಗ್ಗೆ ಉಲ್ಲೇಖ ಇದೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಓ, ನನಗೂ ಇದು ಆಗ್ತಾ ಇದೆ ಅನುಭವ, ಸೊ ಇದು ಅನುಭವ ಸರಿಯಾಗಿದೆ,
ಮುಂದಿನ ಅನುಭವ ಇದಾಗ್ಬೋದು, ಈ ಅನುಭವ ಆಗಿದರ ಸ್ಪಷ್ಟತೆ ಇದು ಅಂತ ಹೇಳಿಕೊಡೋನು ನಮಗೆ ಜ್ಞಾನ ಇನ್ನೂ ವೃದ್ಧಿ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಅಭ್ಯಾಸ ಮಾಡಿದಂತೆ ನಾವು ನಮ್ಮ ಅನುಭವಗಳಿದ್ದಲು ಕಲಿಯತೊಡಗುತ್ತೇವೆ. ಈ ಹಿಂದೆ ನಾವು ಅರಿವಿಲ್ಲದೆ ಬದಲಾವಣೆಯನ್ನು ವಿರೋಧಿಸುತ್ತಿದ್ದೆವು ಮತ್ತು ನಮ್ಮ ಅನುಭವಗಳು ಪ್ರಯೋಜನವಿಲ್ಲವಾದವು. ಕಾಲ ಸರಿದಂತೆ ಧ್ಯಾನಾಭ್ಯಾಸವು ಈ ಆಂತರಿಕ ವಿರೋಧವನ್ನು ಅಳಿಸಿ ಹಾಕುತ್ತದೆ. ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ ಸುಪ್ತ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ, ಹೇಗೆ ವಿರೋಧ ಕಮ್ಮಿ ಆಗುತ್ತೆ ಅಂತ. ಚಾಟಿಯ ನೆರಳಿನಿಂದಲೇ ಓಡುವ ಕುದುರೆಯಂತೆ ನಮಗೀಗ ಬೇಕಾಗಿರುವುದು ಅನುಭವದ ಒಂದು ಸುಳು ಅಷ್ಟೇ. ಆಂತರಿಕ ಪರಿವರ್ತನೆಯನ್ನು ಪ್ರಚೋದಿಸಲು ಅದು ಸಾಕೆನಿಸುತ್ತದೆ. ನಾವು ವ್ಯೋಮದಲ್ಲಿನ ಒಂದು ವಸ್ತುವಿನಂತಾಗುತ್ತೇವೆ. ಆಗ ನೀವು ಕೇವಲ ಒಂದು ಲಘು ಪ್ರಹಾರದಿಂದ ಅದು ಮುಂದೆ ಹೋಗುತ್ತಲೇ ಇರುತ್ತದೆ. ಇಲ್ಲಿ ಯಾವ ವಿರೋಧವೂ ಇರುವುದಿಲ್ಲ. ಅಂದ್ರೆ ಧ್ಯಾನವು ನಮ್ಮಲ್ಲಿ ಇರ್ತಕ್ಕಂಥ ಆಂತರಿಕ ವಿರೋಧವನ್ನು ಕಡಿಮೆ ಮಾಡುತ್ತೆ. ಇದು ಜ್ಞಾಪಕ ಇಟ್ಕೊಳ್ರಿ. ಆಗ ನಮ್ಮ ಅನುಭವಗಳೊಂದಿಗೆ ಅದೇ ಪರಿಣಾಮ ಬೀರುತ್ತದೆ. ಅವುಗಳು ಮೆಲ್ಲಗೆ ನಿಮ್ಮನ್ನು ತಾಕಿಸಿದರೂ ಸಾಕು, ನೀವು ಉನ್ನತಿಗೇರುತ್ತೀರಿ. ಸೊ ಧ್ಯಾನದ ವಿನ ಅನುಭವ ತಗೊಂಡ್ರೆ ಅದು ನಮಗೆ ತೊಡಕಾಗುತ್ತೆ. ಧ್ಯಾನದ ಜೊತೆ ಅನುಭವ ತಗೊಂಡ್ರೆ ಅದು ನಮಗೆ ಆಧ್ಯಾತ್ಮಿಕ ಪ್ರಗತಿನಲ್ಲಿ ಸಹಾಯ ಆಗುತ್ತೆ. ನಿಮ್ಮ ಅನುಭವಗಳು ನಿಜವಾಗಿ ಏನನ್ನು ಹೇಳಲು ಪ್ರಯತ್ನಿಸುತ್ತವೆ ಎಂದು ನಾನು ಕೇಳಿದೆ. ಇದು ಕೂಡ ಸಾಕಷ್ಟು ಮಂದಿಗೆ ಪ್ರಶ್ನೆಗಳಿರುತ್ತೆ ಮನಸ್ಸಿನಲ್ಲಿ. ಅನುಭವಗಳು ನಮ್ಮ ಆಂತರಿಕ ಸ್ವಭಾವವನ್ನು ಬೆಂಬಲಿಸುತ್ತವೆ ಎಂದು ದಾಜಿ ಹೇಳಿದರು. ಇದು ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ಅನುಭವಗಳು ಡ್ಯಾಶ್ ಅನ್ನು ಬಿಂಬಿಸುತ್ತವೆ, ಆಂತರಿಕ ಸ್ವಭಾವವನ್ನು ಬಿಂಬಿಸುತ್ತವೆ. ಉದಾಹರಣೆಗೆ, ನಾನು ಕೋಪಗೊಂಡಾಗ ಋಣಾತ್ಮಕ ಅನುಭವವಾಗುತ್ತದೆ. ಆ ಕೋಪ ನನಗೆ ಬೇಕಾದ ಅನುಭವವನ್ನು ಹೊಂದಲು ತಡೆಯ ನೋಡುತ್ತದೆ. ನನಗೆ ಅಸೂಯೆಯಾದಾಗ ಅದು ಮತ್ತೊಂದು ಋಣಾತ್ಮಕ ಅನುಭವ. ಆದರೆ ನಾನು ಪ್ರೇಮಮಯಿಯಾಗಿದ್ದಾಗ, ಉದಾರಿಯಾಗಿದ್ದಾಗ ಅದೊಂದು ಸೊಗಸಾದ ಅನುಭವ. ನನ್ನಲ್ಲಿನ ಪ್ರೇಮ ಮತ್ತು ಔದಾರ್ಯದ ಮಟ್ಟದ ಮೇಲೆ ಈ ಸೊಗಸಿನ ತೀವ್ರತೆ ಅವಲಂಬಿತವಾಗಿರುತ್ತದೆ. ಅಂದರೆ ಅವು ಯಾವ ದಿಸೆಯಲ್ಲಿ ಮುನ್ನಡೆಯಬೇಕೆಂದು ಹೇಳುತ್ತದೆಯೇ ಎಂದು ಕೇಳಿದೆ. ಹೌದು ಎಂದು ದಾಚಿ ಹೇಳಿದರು. ಅನುಭವಗಳು ಸೂಚ್ಯಂಕಗಳು, ಅವು ಸೂಚನೆಗಳು ಅಥವಾ ಸೂಚ್ಯಂಕಗಳು ಅಥವಾ ಸೂಚಕಗಳು. ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಅನುಭವ ಸೂಚಕ. ಯಾಕೆ? ಅದು ನಮ್ಮ ಆಂತರಿಕ ಸ್ವಭಾವವನ್ನು ಪ್ರತಿಬಿಂಬಿಸುತ್ತೆ. ಹಾಗಾದ್ರೆ ಪ್ರತಿಬಿಂಬ ಆಗ್ಬೇಕಾದ್ರೆ ಬಿಂಬ ಇರಬೇಕು, ಅದನ್ನ ರಿಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಮಿರರ್ ಇರಬೇಕು. ಯಾವುದು ಮಿರರು? ನಮ್ಮಲ್ಲಿರ್ತಕ್ಕಂಥ ಪ್ರಜ್ಞೆಯೇ ಮಿರರ್, ಅದೇ ದರ್ಪಣ. ಸರಿನಾ? ನಾನು ಹೀಗೆ ಇದ್ದಾಗ ನನ್ನ ಅನುಭವಗಳು ಹಾಗೆ ಇರುತ್ತವೆ, ನಾನು ಹಾಗೆ ಇದ್ದಾಗ ನನ್ನ ಅನುಭವಗಳು ಹೀಗೆ ಇರುತ್ತವೆ. ಈ ಅರಿವಿನಿಂದ ಮತ್ತು ಕೆಲವು ಧ್ಯಾನಾಭ್ಯಾಸದ ಕಾರಣದಿಂದ ನಾನು ಬದಲಾಗಲು ಸಾಧ್ಯವಾಗುತ್ತದೆ. ಯಾಕೆಂದ್ರೆ ಅದು ಪ್ರತಿಬಿಂಬ ಬಂದಿದ್ದಂಗೆನೆ, ನಾ ಹೀಗಿದ್ದೀನಿ, ನಾನು ಹೀಗೆ ಬದಲಾವಣೆ ಆಗ್ಬೇಕು ಅಂತ ನಮಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಬೇಗ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನಾವೇ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀವಿ. ಸುಪ್ತ ಮನಸ್ಸಿನಲ್ಲಿ ಅದಕ್ಕೆ ವಿರೋಧವಾಗಿದ್ದಂಥ ಸಂಸ್ಕಾರಗಳೆಲ್ಲ ಪ್ರಶಿಕ್ಷಕರು ಕ್ಲೀನ್ ಮಾಡ್ತಾರೆ, ನಮಗೆ ಬದಲಾವಣೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಧ್ಯಾನ ಮಾಡುವುದಕ್ಕಿಂತ ಮೊದಲಿಗೆ ಹೋಲಿಸಿದರೆ ಅನುಭವದ ಪಾತ್ರ ಅಷ್ಟೇನೂ ಬದಲಾಗಿಲ್ಲ ನಾನೆಂದೆ. ಅದಿನ್ನೂ ನಾವು ಕತ್ತೆಯ ಮುಂದೆ ಹಿಡಿಯುವ ಹಸಿರು ಹುಲ್ಲಿನಂತೆಯೇ. ಏಕೆಂದರೆ ನಮ್ಮನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಸಾಗಿಸುವುದೇ ಅದರ ಉದ್ದೇಶ. ಹೌದು, ದಾಜಿ ಹೇಳಿದರು. ಆದರೆ ಈಗ ಅನುಭವವು ಪರಿಣಾಮಕಾರಿಯಾಗಿರುತ್ತದೆ, ಏಕೆಂದರೆ ನಾವು ಕತ್ತೆಯ ಮೊಂಡುತನವನ್ನು ತೆಗೆದು ಹಾಕುತ್ತೇವೆ. ಮೊಂಡುತನ ಎಲ್ಲಿದೆ ನಮ್ಮಲ್ಲಿ? ಕತ್ತೆಯ ಮೊಂಡುತನ ಅಂತ ದಾಜಿಯವರು ಹೇಳ್ತಿದ್ದಾರೆ. ಮೊಂಡುತನ ಎಲ್ಲಿದೆ? ನಮ್ಮ ಸುಪ್ತ ಮನಸ್ಸಿನಲ್ಲಿದೆ. ಆ ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥ ಮೊಂಡುತನನ ನಾವು ತೆಗೆದು ಹಾಕ್ಬೇಕಾದ್ರೆ ಪ್ರಶಿಕ್ಷಕರಲ್ಲಿ ರೆಗ್ಯುಲರ್ ಆಗಿ ಬೈಠಕ್ ಹೋಗ್ಬೇಕು, ಕ್ಲೀನಿಂಗ್ ಮಾಡಿಸ್ಕೋಬೇಕು. ನಾವು ಎಷ್ಟರ ಮಟ್ಟಿಗೆ ಕ್ಲೀನಿಂಗ್ ಮಾಡಿಸ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಮೊಂಡುತನ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲರೂ ಅನ್ಕೋಬಹುದು ಒಂದೇ ಸ್ಥಿತಿ ಸಂಸ್ಕಾರಗಳೆಲ್ಲ ಹೊರಟೋಗುತ್ತೆ ಅಂತ. ಇಲ್ಲ, ಸಂಸ್ಕಾರಗಳು ಎಷ್ಟೊಂದು ಆಳದಲ್ಲಿ ಬೇರೆ ಉಳ್ಕೊಂಡಿರುತ್ತೆ ಅಂದ್ರೆ ಎಷ್ಟೋ ಸರ್ತಿ ನಿಮಗೆ ಇದು ಹೋಗಿದೆ ಅಂತ ಅನ್ಸುತ್ತೆ. ಆದ್ರೆ ಕೆಲವು ತಿಂಗಳಾದ್ಮೇಲೆ ಮತ್ತೆ ಪ್ರಕಟ ಆಗುತ್ತೆ. ಅಯ್ಯೋ, ನಾನು ಇದೆಲ್ಲ ಹೋಗಿತ್ತು ಅಂತ ಅನ್ಕೊಂಡಿದ್ನಲ್ಲ, ಮತ್ತೆ ಪ್ರಕಟ ಆಯ್ತಲ್ಲ ಅಂತ ನಮ್ಗೆ ಅನ್ನಿಸ್ಬಹುದು. ಆದ್ರೆ ಈಗ ಆಂತರ್ಯದಲ್ಲಿ ಕೆಲಸ ನಡೀತಾ ಇದೆ. ಒಂದು ಹಂತಕ್ಕೆ ಅದು ಹೋಗಿದೆ, ಆಳದಲ್ಲಿ ಇರ್ತಕ್ಕಂಥ ಭಾಗಗಳು ಇವಾಗ ಹೋಗ್ಲಿಕ್ಕೆ ಸನ್ನದ್ಧ ಆಗ್ತಾ ಇದೆ. ಸೊ ಹಾಗಾಗಿ ನಾವು ನಿರಾಶರಾಗುವಂತ ಅಗತ್ಯ ಇಲ್ಲ. ತುಂಬಾ ಜನ ಇದನ್ನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ.
ನನ್ನ ಕೋಪ ಹೋಗಿತ್ತು ಅಂತ ಅನ್ಕೊಂಡೆ, ಆದ್ರೆ ಕೋಪ ಹೋಗೇ ಇಲ್ಲ. 6 ತಿಂಗಳಾದ್ಮೇಲೆ ಮತ್ತೆ ಸಿಕ್ಕಾಪಟ್ಟೆ ಕೋಪ ಬಂತು. ನನಗೆ ನಕಾರಾತ್ಮಕ ಧೋರಣೆ ಅಥವಾ ನಕಾರಾತ್ಮಕ ಯೋಚನೆಗಳು ಹೋಗಿತ್ತು ಅಂತ ಅನ್ಕೊಂಡಿದ್ದೆ, ಮತ್ತೆ 1 ವರ್ಷ ಆದ್ಮೇಲೆ ಮತ್ತೆ ಸಾಕಷ್ಟು ನಕಾರಾತ್ಮಕ ಯೋಚನೆಗಳು ಬಂತು ಅಂತ ಅನ್ಕೊಳ್ತಾರೆ. ಬಟ್ ಆದ್ರೆ ಎರಡರಲ್ಲೂ ಸಾಮ್ಯತೆ ಇರುತ್ತೆ, ವ್ಯತ್ಯಾಸ ಇರುತ್ತೆ. ರೋಹಿಣಿ ಅವರೇ ಮ್ಯೂಟ್ ಮಾಡ್ಕೊಳ್ರಿ, ಅನ್ಮ್ಯೂಟ್ ಮಾಡಬೇಡಿ. ಸೊ ಎರಡರಲ್ಲೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಏನ್ ವ್ಯತ್ಯಾಸ? ಮೊದಲು ನಕಾರಾತ್ಮಕ ಯೋಚನೆಗಳು ನಮಗೆ ಆಳವಾಗಿ ಆವರಿಸಿರುತ್ತೆ. ಅದರ ಜೊತೆಗೆ ಅದು ನಮ್ಮನ್ನು ಸಾಕಷ್ಟು ಮಟ್ಟಿಗೆ ಜೀವನದಲ್ಲಿ ಗೊಂದಲಗೊಳಿಸಿರುತ್ತೆ. ಅದರ ಜೊತೆಗೆ ನಮಗೆ ಅದರ ದಟ್ಟಣೆ ಜಾಸ್ತಿ ಆಗಿರುತ್ತೆ. ಅದರಲ್ಲಿ ಮುಳುಗಿರ್ತಕ್ಕಂಥ ಅವಧಿ ಅದು ಜಾಸ್ತಿ ಇರುತ್ತೆ. ಇವೆಲ್ಲವೂ ಇರುತ್ತೆ. ಕಾಲಕ್ರಮೇಣದಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ, ಈ ನಕಾರಾತ್ಮಕ ಧೋರಣೆಯ ದಟ್ಟಣೆ ಕಡಿಮೆ ಆಗಬಹುದು, ಅವಧಿ ಕಡಿಮೆ ಆಗಬಹುದು, ನಮ್ಮ ಜೀವನದಲ್ಲಿ ಅದೇನ್ ಪರಿಣಾಮ ಬೀರ್ತಿದೆ ಅದು ಕಡಿಮೆ ಆಗ್ಬಹುದು, ಅದರ ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗಬಹುದು, ಅದರಿಂದ ಹೊರಬರೋದು ಸುಲಭ ಅಂತ ಅನಿಸ್ಬಹುದು. ಸೊ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತೀವಿ. ನೀವು ಬರೀ ನಕಾರಾತ್ಮಕ ಧೋರಣೆ 1 ವರ್ಷದ ಮುಂಚೆ ಇತ್ತು, ಈಗಲೂ ಇದೆ, ಬರೀ ಇಷ್ಟರಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಅದನ್ನು ಸ್ವಲ್ಪ ಆಳವಾಗಿ ನೋಡಿದಾಗ ಅನುಭವದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಅದು ಗ್ರಹಿಕೆ ಆದಾಗ, ನಾ ಮಾಡ್ತಿರ್ತಕ್ಕಂಥ ಧ್ಯಾನದ ಕೆಲಸ ಏನಿದೆ ಇದು ನನಗೆ ಸಹಾಯ ಮಾಡ್ತಾ ಇದೆ ಅಂತ ನಮ್ಮ ಮನಸ್ಸಿಗೆ ಮನವರಿಕೆ ಆಗುತ್ತೆ. ಅವಾಗ ಧ್ಯಾನದಲ್ಲಿ ಇನ್ನಷ್ಟು ಉತ್ಸಾಹ ತುಂಬುತ್ತೆ. ಸರಿನಾ? ಕತ್ತೆಯ ಮೊಂಡುತನವನ್ನು ತೆಗೆದು ಹಾಕಿರುತ್ತೇವೆ, ನಮ್ಮ ಆಂತರಿಕ ವಿರೋಧ ಎಂದು ನಾನು ಕೇಳಿದೆ. ಹೌದು, ಕತ್ತೆಯೇ ಇಲ್ಲವಾಗುವ ಸಮಯವೂ ಬರುತ್ತದೆ ಎಂದು ದಾಜಿ ಹೇಳಿದರು. ನೋಡಿ, ಕೊನೆಯಲ್ಲಿ ನನ್ನೆಲ್ಲ ಅನುಭವಗಳ ಮೇಲೆ ಪರಿಣಾಮ ಬೀರುವುದು ಒಂದೇ ಒಂದು ಅಂಶವೆಂದರು, ನಾನು ನನ್ನ ಅಹಮ್ಮನ್ನು ನಿರ್ವಹಿಸುವ ರೀತಿ ಎಂದು ಅರಿವಾಗುತ್ತದೆ. ಅಂದ್ರೆ ಪಿಂಡ ಪ್ರದೇಶದಲ್ಲಿ ನಮಗೆ ದ್ವಂದ್ವಗಳಿಂದ ನಾವು ಕೂಡಿರ್ತೀವಿ. ಸಕಾರಾತ್ಮಕ, ನಕಾರಾತ್ಮಕ, ಒಳ್ಳೆಯದು, ಕೆಟ್ಟದು, ಲಾಭ, ನಷ್ಟ, ಈ ರೀತಿಯಾದಂಥ ದ್ವಂದ್ವಗಳಲ್ಲಿ ಮುಳುಗಿ ಹೋಗಿರ್ತೀವಿ. ನಾವು ಪಿಂಡ ಪ್ರದೇಶ ದಾಟಿದ ತಕ್ಷಣನೇ ನಮಗೆ ಇದೆಲ್ಲದರ ಮೂಲ, ಈ ದ್ವಂದ್ವಗಳ ಮೂಲ ಹಿಂದೆ ಇರತಕ್ಕಂಥ ಅಹಂ ಗೋಚರ ಆಗುತ್ತೆ. ಈ ಎಲ್ಲ ದ್ವಂದ್ವಗಳಿಗೆ ಕಾರಣ ಮತ್ತೆ ಬುಡ ಅಹಂ. ಸೊ ನಾವು ಮನಸ್ಸಿನ ಸ್ತರದಲ್ಲಿ ಮನೋಮಂಡಲಕ್ಕೆ ಹೋದಾಗ ಅಹಂ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ನನ್ನ ಅಹಂಕಾರವು ಹೆಚ್ಚಿದಂತೆ ನನ್ನ ಅನುಭವಗಳು ಕೆಟ್ಟದಾಗಿರುತ್ತವೆ. ನಾನು ಹೆಚ್ಚು ವಿನಮ್ರನಾದಷ್ಟು ಮತ್ತು ಅಲ್ಪನಾದಷ್ಟು ನನ್ನ ಅನುಭವಗಳು ಉತ್ತಮವಾಗಿರುತ್ತವೆ. ಬಹಳ ಸರಳ ಸೂತ್ರವಿದು. ಸೊ ನಾವೇನ್ ಬೆಳೆಸ್ಕೋಬೇಕು? ವಿನಮ್ರತೆ ಮತ್ತೆ ಅಲ್ಪನಾದಷ್ಟು, ಅಲ್ಪವಾಗಿರ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಂತರ ಒಂದು ದಿನ ನನ್ನ ತಲೆಯಲ್ಲಿ ಸಣ್ಣ ವಿಚಾರವೊಂದು ಪಕ್ಕನೆ ಹೊಳೆಯುತ್ತದೆ. ನಾನು ಸಂಪೂರ್ಣ ಶೂನ್ಯನಾದರೆ, ನಾನು ನಾಸ್ತಿ ಆದರೆ ಹೇಗಿರುತ್ತದೆ? ಸೊ ಆಂತರಿಕ ವಿರೋಧ ಒಡ್ತಾ ಇರೋದೆಲ್ಲ ನಮ್ಮ ಸಂಸ್ಕಾರಗಳು ಅಂತಾದ್ರೆ, ಎಲ್ಲಾ ಸಂಸ್ಕಾರಗಳು ಕಳ್ಕೊಂಡು ನಾವು ಶೂನ್ಯ ಆಗೋದ್ರೆ ಹೇಗಿರ್ತೀವಿ ನಾವು? ಆವಾಗ ಅಹಂನ ಅಗತ್ಯ ಆದ್ರೂ ಏನಿದೆ? ಸೊ ನಿಮ್ಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಅಹಂ ಏನ್ ಕೆಲಸ ಮಾಡುತ್ತೆ? ನಾವು ಮಾಡ್ಕೊಳ್ತಕ್ಕಂಥ ಸಂಸ್ಕಾರಗಳನ್ನ ನಮ್ಮ ಆಸ್ತಿಯಾಗಿ ಹಿಡ್ಕೊಳ್ಳಿಕ್ಕೆ ಅಹಂ ಕೆಲಸ ಮಾಡುತ್ತೆ. ಇದು ನಂದು, ಇದು ನಾನು ಹಿಂಗೆ ಅಂತ ಎಲ್ಲ ಏನ್ ಹೇಳ್ತೀವಲ್ಲ, ಅದೆಲ್ಲ ನಮ್ಮ ಸಂಸ್ಕಾರಗಳನ್ನ ಆಸ್ತಿನ ಅಹಂ ಹಿಡ್ಕೊಳ್ತಾ ಇರೋದು. ನಾ ಹೀಗಿದ್ದೆ, ಹೀಗಾಗ್ಲಿಕ್ಕೆ ನಾನು ಸ್ವೀಕರಿಸಿದೆ ಅಂತ ಮನೋಭಾವ ಇದೆ. ನಾ ಮುಂಚೆ ಹೀಗಿದ್ದೆ, ಇವಾಗ ಹೀಗಿದ್ದೀನಿ, ಎರಡೂ ಒಳ್ಳೆಯದೆ ಅಂತ ಯಾಕೆ ಸ್ವೀಕಾರ ಮಾಡೋದಿಲ್ಲ ನಾವು? ಯಾಕೆಂತಂದ್ರೆ ನಮ್ಮ ಸಂಸ್ಕಾರಗಳಿಗೆ ನಾವು ಅಂಟ್ಕೊಂಡಿರ್ತೀವಿ. ನಾವು ಎಷ್ಟು ಸಂಸ್ಕಾರಗಳಿಗೆ ಅಂಟ್ಕೊಳ್ತೀವೋ ಅಷ್ಟು ಕೂಡ ನಾವು ಅದನ್ನ ಬಿಡಿಸ್ಕೊಳ್ಲಿಕ್ಕಾಗಲ್ಲ, ಸಂಸ್ಕಾರಗಳಿಂದ ಬಿಡಿಸ್ಕೊಳ್ಲಿಕ್ಕಾಗಲ್ಲ. ಹಾಗಾದ್ರೆ ಧ್ಯಾನದಲ್ಲಿ ಏನಾಗುತ್ತೆ? ನೀವು ಬಂದು ಬೈಠಕ್ಕೆ ಕೂತ್ಕೊಳ್ತೀರಾ, ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ? ನೀವು ಅಹಂ ಕಡೆ ಗಮನ ಕೊಡಲ್ಲ. ಸೊ ಅಹಂ ಕೆಲಸ ಏನು? ರಕ್ಷಣೆ ಮಾಡುದು. ಏನನ್ನು ರಕ್ಷಣೆ ಮಾಡ್ತಿದೆ? ನನ್ನನ್ನ ರಕ್ಷಣೆ ಮಾಡ್ತಿದೆ. ನನ್ನನ್ನು ರಕ್ಷಣೆ ಮಾಡ್ತಿದೆ ಅಂದ್ರೆ ನನ್ನಲ್ಲಿ ಏನನ್ನು ರಕ್ಷಣೆ ಮಾಡ್ತಿದೆ? ಅದು ನನ್ನ ದೇಹ, ಮನಸ್ಸು ಮತ್ತೆ ನನ್ನ ಸಂಸ್ಕಾರಗಳು. ಇದು ನನ್ನ ಸೃಷ್ಟಿ, ಭಗವಂತನ ಸೃಷ್ಟಿ ಅಲ್ಲ ಈ ಮೂರು. ನನ್ನ ದೇಹ, ನನ್ನ ಮನಸ್ಸು, ನನ್ನ ಸಂಸ್ಕಾರ, ಇದಿಷ್ಟು ನಮ್ಮ ಸೃಷ್ಟಿ. ಇದನ್ನ ರಕ್ಷಣೆ ಮಾಡಲಿಕ್ಕೆ ಅಹಮ್ಮು ತಡೆಯೊಡ್ಡಿದೆ. ಹಾಗಾಗಿ ನಾವು ಅಹಂನ ಆಕ್ಟಿವ್ ಆಗಿ ಇಟ್ಕೊಂಡು ಈ ಮೂರಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಕಷ್ಟ ಆಗತ್ತೆ. ಅದರ ಬದಲಿಗೆ ಏನ್ ಮಾಡ್ತೀವಿ ನಾವು ಧ್ಯಾನದಲ್ಲಿ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ
ಪ್ರಶಿಕ್ಷಕರು ಧ್ಯಾನ ಶುರು ಮಾಡಿ ಅಂತ ಹೇಳಿದಾಗ ನಮ್ಮ ಮನಸ್ಸಿನ ಗಮನ ನಾವು ಹೃದಯದ ಕಡೆ ತಗೊಂಡ್ಬಂದಾಗ ಏನಾಗುತ್ತೆ, ನಿಮ್ಗೆ ಅರಿವಿಲ್ದಂಗೇನು ಒಂದಾಗುತ್ತೆ. ನಿಮ್ಮ ಅಹಂ ಹಿಂಜರಿಯುತ್ತೆ. ಯಾಕೆ? ನಿಮಗೆ ಅಲ್ಲಿ ಪ್ರಶಿಕ್ಷಕರ ಜೊತೆ ಬೈಠಕ್ ತಗೋಬೇಕಾದ್ರೆ ರಕ್ಷಣೆ ಮಾಡ್ಕೊಳ್ಳುವಂತ ಯಾವ ಅಂಶನೂ ಇಲ್ಲ. ಸೊ ನೀವು ಪೂರ್ಣವಾಗಿ ರಕ್ಷಣೆಯಲ್ಲಿ ಇದ್ದೀರಾ ಅಂತ ನಿಮ್ಗೆ ಯಾವಾಗ ಮನದಟ್ಟಾಗುತ್ತೋ ನೀವು ಪೂರ್ತಿ ರಿಲ್ಯಾಕ್ಸ್ ಆಗ್ತೀರ. ರಿಲ್ಯಾಕ್ಸ್ ಆಗ್ತಿದ್ದಂಗೆನೆ ನಿಮ್ಗೆ ಏನಾಗುತ್ತೆ, ಅಹಂ ಹಿಂಜರಿಯುತ್ತೆ. ಅಹಂ ಹಿಂಜರಿದ ಮೇಲೆ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿರೋ ಸಂಸ್ಕಾರಗಳು ಪ್ರಶಿಕ್ಷಕರ ಶುದ್ಧೀಕರಣಕ್ಕೆ ಲಭ್ಯವಾಗುತ್ತೆ. ಅಲ್ಲಿವರೆಗೂ ಲಭ್ಯವಾಗಲ್ಲ. ಹಾಗಾದ್ರೆ ನಾವು ಧ್ಯಾನ ಮಾಡ್ಬೇಕಾದ್ರೆ 3 ಕೆಲಸ ಮಾಡ್ದಿರ ಕೂತ್ಕೋಬೇಕು ಪ್ರಶಿಕ್ಷಕರ ಮುಂದೆ. ಕಲ್ಪನೆ ಮಾಡ್ಕೊಳ್ತಾ ಕೂತ್ಕೋಬಾರ್ದು. ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ಅಹಂ ಆಕ್ಟಿವೇಟ್ ಆಗುತ್ತೆ, ತಡೆ ಓಡುತ್ತೆ ಕೆಲಸಕ್ಕೆ. ಒತ್ತಡ ಹಾಕೊಳ್ತಾ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಒತ್ತಡ ಹಾಕಿದ್ರೆ ಅಹಂ ಆಕ್ಟಿವೇಟ್ ಆಗುತ್ತೆ, ಕೆಲಸಕ್ಕೆ ತಡೆ ಹೊಡೆಯುತ್ತೆ. ಯೋಚನೆ ಹಿಂದೆ ಹೋಗ್ಬಾರ್ದು. ಯೋಚನೆ ಮಾಡ್ತಾ ಕೂತ್ಕೊಳ್ತು ಅಂದ್ರೆ ಅಲ್ಲಿ ಕೂತ್ಕೊಂಡು ಪ್ರಶಿಕ್ಷಕರ ಮುಂದೆ ಅಹಂ ಆಕ್ಟಿವೇಟ್ ಆಗುತ್ತೆ, ಅದು ನಮ್ಮ ಕೆಲಸಕ್ಕೆ, ಪ್ರಶಿಕ್ಷಕರ ಕೆಲಸಕ್ಕೆ ತಡೆ ಹೊಡೆಯುತ್ತೆ. ಈ 3 ಕೆಲಸ ಮಾಡ್ದಿರ ನಾವು ನಮ್ಮ ಮನಸ್ಸಿನ ಗಮನನ ಹೃದಯದ ಕಡೆ ತಗೊಂಡ್ಬಂದು ಅರಿವಿನಲ್ಲಿ ಕರಗಿ ಹೋಗ್ಲಿಕ್ಕೆ ನಾವು ಧ್ಯಾನದಲ್ಲಿ ಶುರು ಮಾಡಿದಾಗ ಅಹಂ ಹಿಂಜರಿಯುತ್ತೆ. ಅಹಂ ಎಷ್ಟು ಮಟ್ಟಿಗೆ ತೆರ್ಕೊಳ್ಳುತ್ತೋ ಅಷ್ಟು ಮಟ್ಟಿಗೆ ಪ್ರಶಿಕ್ಷಕರು ನಿಮ್ಮನ್ನ ಶುದ್ಧೀಕರಣ ಮಾಡಬಹುದು. ಪ್ರಶಿಕ್ಷಕರು ದಟ್ಸ್ ಆಲ್ ಅಂತ ಹೇಳಿದ ತಕ್ಷಣನೇ ನಂತರ ಏನಾಗುತ್ತೆ ಅಂದ್ರೆ ಕೊಂಚ ಸಮಯ, ಧ್ಯಾನದ ಕೊಂಚ ಸಮಯ ಇದೆಯಲ್ಲ, ಅಲ್ಲಿನ್ನೂ ಅಹಂ ಪೂರ್ತಿ ವಾಪಸ್ ಬಂದಿರಲ್ಲ. ಆ ಸಮಯದಲ್ಲಿ ನೀವು ಪ್ರಶಿಕ್ಷಕರ ಜೊತೆ ಆಧ್ಯಾತ್ಮಿಕವಾಗಿ ಏನೇ ಚರ್ಚೆ ಮಾಡಿದ್ರು ಕೂಡ ಬೇಗ ಗ್ರಹಿಸ್ಕೊಳ್ತೀರಾ. ಯಾಕಂದ್ರೆ ಅಹಂ ಅಡ್ಡಿ ಇಲ್ಲ. ನಾವು ಸುಪ್ತ ಮನಸ್ಸಿನಲ್ಲಿ ಯಾವ ವಿಚಾರ ಬೇಕಾದ್ರೂ ಅವಾಗ ಹಾಕ್ಬಿಡ್ಬೋದು. ಆ ವಿಚಾರ ತಗೊಂಡು ಕಾಲಕ್ರಮೇಣದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಧ್ಯಾನದಲ್ಲೂ ಕೆಲಸ ಆಗುತ್ತೆ. ಧ್ಯಾನ ನಂತರ ಒಂದು 5 ನಿಮಿಷ ಏನ್ ಸಮಯ ಇರುತ್ತಲ್ಲ, ಅಲ್ಲಿ ನೀವೇನು ಆಧ್ಯಾತ್ಮಿಕ ವಿಚಾರಗಳನ್ನ ಚರ್ಚೆ ಮಾಡ್ತೀರಿ, ಅದರಿಂದ ಕೂಡ ನಿಮಗೆ ಲಾಭ ಆಗುತ್ತೆ. ಇದು 2 ವಿಚಾರಗಳನ್ನ ಜ್ಞಾಪಕ ಇಟ್ಕೊಳ್ರಿ. ಸೊ ಅಹಂ ಬಹಳಷ್ಟು ಪಾತ್ರ ಪಡೆಯುತ್ತೆ ಧ್ಯಾನದಲ್ಲಷ್ಟೇನೆ. ಧ್ಯಾನದಲ್ಲಿ ನಾವು ತಲ್ಲೀನವಾದಾಗ ನಮಗೆ ಹೊರಗಿನ ಯಾವ ರಕ್ಷಣೆಯೂ ಬೇಡ, ನಮ್ಮ ರಕ್ಷಣೆ ಚೆನ್ನಾಗಿದೆ ಅಂತ ನಮಗ್ ಮನದಟ್ಟಾದಾಗ ಅಷ್ಟೇನೆ ನಮ್ಮ ಅಹಂ ಹಿಂದೆ ಸರಿಯುತ್ತೆ. ಜ್ಞಾನ ನಾವು ಬರೀ ಬೆಳೆಸ್ಕೊಂಡಾಗ ಅಹಂ ಜಾಸ್ತಿ ಆಗುತ್ತೆ. ಬರೀ ನಂಬಿಕೆ ಮೇಲೆ ನಾವು ಒತ್ತು ಕೊಟ್ಟಾಗ ಅಹಂ ಜಾಸ್ತಿ ಆಗುತ್ತೆ. ಜ್ಞಾನ ಮತ್ತು ನಂಬಿಕೆಗೆ ಧ್ಯಾನ ಒಂದು ಲೇಪ ಕೊಟ್ಟಾಗ ಅಹಂ ಹಿಂಜರಿಯುತ್ತೆ. ಅದರಿಂದ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಆಗಲಿಕ್ಕೆ ಬಾಗಿಲು ತೆರೆದುಕೊಳ್ಳುತ್ತೆ. ಸರಿನಾ? ಧ್ಯಾನ ಅದನ್ನು ಸುಗಮವಾಗಿಸುತ್ತದೆ ನಾನೆಂದೆ. ಹೌದು, ನನ್ನಲ್ಲಿ ನಾನು ಹೆಚ್ಚು ಹೆಚ್ಚಾಗಿ ನಾನೇ ಇದ್ದೇನೆ ಅಥವಾ ನಾನು ಇಲ್ಲವೇ ಇಲ್ಲವೋ ಎಂದು ಸೂಚಿಸುವ ಪರಿವರ್ತನೆಯನ್ನು ಮಾತ್ರವೇ ನಾವು ಕಾಣುತ್ತೇವೆ. ಅದಕ್ಕೆ ವ್ಯತಿರಿಕ್ತವಾಗಿ ಭಗವಂತನೇ ಹೆಚ್ಚು ಹೆಚ್ಚಾಗಿ ಇರುವನೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆಯನ್ನು ಕೇಳಬಹುದು. ನೋಡಿ, ನಾನು ಅಲ್ಲಿದ್ದರೆ ಅವನು ಇರುವುದಿಲ್ಲ, ನಾನು ಇಲ್ಲದಿದ್ದರೆ ಅವನ ಉಪಸ್ಥಿತಿ ವ್ಯಕ್ತವಾಗುತ್ತದೆ. ಈಗ ಇರುವಿಕೆ ಮತ್ತು ಇಲ್ಲದಿರುವಿಕೆಯ ಪ್ರಶ್ನೆ ಬರುತ್ತದೆ. ಸೊ ನಾನಿರ್ಬೇಕಾದ್ರೆ ನನ್ನ ಆಂತರ್ಯದಲ್ಲಿ ಭಗವಂತ ಇರಲ್ಲ, ನಾನೇ ತುಂಬಿಕೊಂಡಿದ್ರೆ ನಾನು ಕರೆಕ್ತಿದ್ದಂಗೆನೆ ಭಗವಂತನ ಉಪಸ್ಥಿತಿ ಸಾನ್ನಿಧ್ಯ ಪ್ರಕಟವಾಗುತ್ತೆ. ಕತ್ತೆ ಮಾಯವಾಗುವುದು ಎಂದು ಇದನ್ನೇ ನೀವು ಹೇಳಿದ್ದಿದ್ದ ನಾನೆಂದೆ. ದಾಜಿ ತಲೆದೂಗಿದರು. ನಾನು ಹಗರದಲ್ಲಿ ಈ ಕತ್ತೆ ಮಾಯ ಆಗೋದು ಅಂತ ಹೇಳ್ತಿದಾರಲ್ಲ ದಾಜಿಯವರು, ಇದು ಫಾಲ್ಸ್ ಸೆಲ್ಫ್, ಇದು ಟ್ರೂ ಸೆಲ್ಫ್ ಅಲ್ಲ. ಇದು ಜ್ಞಾಪಕ ಇಟ್ಕೊಳ್ರಿ. ನಮಗೆ 2 ಸೆಲ್ಫ್ ಇದೆ, ಫಾಲ್ಸ್ ಸೆಲ್ಫ್, ಟ್ರೂ ಸೆಲ್ಫ್. ಇದು ಫಾಲ್ಸ್ ಸೆಲ್ಫ್ ಮಾಯ ಆಗುತ್ತೆ. ನಮ್ಮ ಮೂಲ ಅಸ್ತಿತ್ವ, ನಿಜವಾದಂತ ಅಸ್ತಿತ್ವ ಅಂದ್ರೆ ಟ್ರೂ ಸೆಲ್ಫ್ ಅಂತ ಹೇಳ್ತೀವಿ, ಅದು ನಮ್ಮ ಮೂಲ ನಿಜವಾದಂತ ಅಸ್ತಿತ್ವ, ಅದು ಹಾಗೆ ಉಳಿಯುತ್ತೆ. ಅದನ್ನ ನಾವು ಕಳ್ಕೊಳ್ಳಲ್ಲ. ಯಾವುದು ನಮ್ಮ ಸೃಷ್ಟಿಯೋ ಅದನ್ನ ನಾವು ಕಳ್ಕೊಳ್ತೀವಿ. ಬಾಬೂಜಿಯವರು ಬರ್ದಿದ್ದಾರೆ, ಇಂಡಿವಿಜುವಲ್ ಪ್ರಳಯ ಮಾಡ್ಕೋಬೇಕು ಅಂತ ಬರ್ದಿದ್ದಾರೆ. ಆ ಇಂಡಿವಿಜುವಲ್ ಪ್ರಳಯನ ನಾವು ಮಾಡ್ಕೊಳ್ತೀವಿ. ಇಂಡಿವಿಜುವಲ್ ಪ್ರಳಯ ಮಾಡ್ಕೋಬೇಕಾದ್ರೆ ನಮ್ಮ ಸಂಸ್ಕಾರಗಳನ್ನೆಲ್ಲ ನಾವು ಬಿಟ್ಕೊಡ್ತೀವಿ. ನಮ್ಮ ದೇಹ ಮತ್ತು ಮನಸ್ಸಿನ ಅಂಟುವಿಕೆಯನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ. ಇದು 2 ಆದಾಗ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಟ್ರೂ ಸೆಲ್ಫ್ ಏನಿದೆ
ಅಂದ್ರೆ ನಮ್ಮ ನಿಜವಾದಂತ ಮೂಲ ಅಸ್ತಿತ್ವ ಆತ್ಮ ಅಂತ ನಾವೇನ್ ಕರಿತೀವಿ ಅದನ್ನ ನಾವು ಕಳ್ಕೊಳ್ಳಲ್ಲ. ಆತ್ಮದ ಮುಂದೆ ಹಾಕೊಂಡಿರ್ತಕ್ಕಂಥ ಇದೇನು ಸಂಸ್ಕಾರಗಳ ಆಗರ ಇದೆಯಲ್ಲ ಅದನ್ನ ನಾವು ಫಾಲ್ಸ್ ಸೆಲ್ಫ್ ಅಂತ ಹೇಳ್ತೀವಿ. ದ ಸಮ್ ಟೋಟಲ್ ಆಫ್ ಆಲ್ ದ ಸಂಸ್ಕಾರಸ್ ಇಸ್ ದ ಫಾಲ್ಸ್ ಸೆಲ್ಫ್. ಎಲ್ಲಾ ಸಂಸ್ಕಾರಗಳ ಆಗರನ ನಾವು ಫಾಲ್ಸ್ ಸೆಲ್ಫ್ ಅಂತ ಕರಿತೀವಿ. ಅದು ನಮ್ಮ ನಿಜವಾದಂತ ಅಸ್ತಿತ್ವ ಅಲ್ಲ, ಅದು ನಮ್ಮ ತಪ್ಪು ಅಸ್ತಿತ್ವ ಅಥವಾ ಅನಿತ್ಯವಾದಂತ ಅಸ್ತಿತ್ವ. ಅದರಿಂದ ನಾವು ಹೊರಬರ್ತೀವಿ, ಅದನ್ನು ನಾವು ಕಳಚಿ ಹಾಕ್ತೀವಿ. ನಾನು ಪರಮ ಮೂಲದಲ್ಲಿ ವಿಲೀನಗೊಂಡಾಗ ಅದು ಅಕ್ಷರಶಃ ಪರಮಾನಂದ. ಅವರು ಮುಂದುವರೆಸಿದರು. ಅಥವಾ ನಾನೇ ಪರಮಾನಂದನಾಗುತ್ತೇನೆ. ನಾನೇ ಪರಮಾನಂದವಾದಾಗ ಅದನ್ನು ನಾನು ಹೇಗೆ ಅನುಭವಿಸಬಹುದು? ಅದು ಸಾಗರದೊಳಗೆ ಬೀಳುವ ಮನೆ ಹನಿಯಂತೆ. ಅಲ್ಲಿ ಯಾವ ಹನಿಯೂ ಇರುವುದಿಲ್ಲ, ಅದು ಸಾಗರವಾಗಿ ಬಿಡುತ್ತದೆ. ಆದುದರಿಂದಲೇ ಆಧ್ಯಾತ್ಮಿಕ ಸಂಪ್ರದಾಯಗಳು ಅಂತಿಮವಾಗಿ ಮೌನ ತಾಳುತ್ತವೆ. ಅಂತಹ ಮಹೋನ್ನತವಾದ ಪರಿಪೂರ್ಣ ಸಮತೋಲಿನ ಅಂತಿಮ ಸ್ಥಿತಿಯನ್ನು ಅದು ವ್ಯಕ್ತಪಡಿಸಲಾರದು. ಬಾಬುಜಿಯವರು ಬರೀತಾರೆ, ಡಿಫೈನ್ ಗಾಡ್ ಅಂದ್ರೆ ಗಾಡ್ ಈಸ್ ಆಸ್ ಇಟ್ ಈಸ್ ಅಂತ. ಅದನ್ನು ಯಾವ ರೀತಿ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ಬರೀತಾರೆ, ಭಗವಂತ ನಾವು ಡಿಫೈನ್ ಮಾಡ್ಲಿಕ್ಕೆ ಆಯ್ತು ಅಂದ್ರೆ ಭಗವಂತ ಅಲ್ಲ ಅದು ಅಂತ. ಸೊ ಇಟ್ ಈಸ್ ಆಸ್ ಇಟ್ ಈಸ್, ಅದು ಇರೋ ತರನೇ ಇದೆ ಅಷ್ಟೇ. ಈ ಸ್ಥಿತಿಯನ್ನು ಸಾಧಿಸಿದ ವ್ಯಕ್ತಿಯು ಹೇಗೆ ತಾನೇ ಸ್ವಾರ್ಥಿಯಾಗಬಲ್ಲರು? ಅವರು ಉಗ್ರರಾಗಬಲ್ಲರೆ? ಪ್ರಪಂಚವು ಅನೇಕ ಸವಾಲುಗಳನ್ನು ಎದುರಿಸುತ್ತಿವೆ. ಕೆಲವು ರಾಜಕೀಯ, ಕೆಲವು ಸಾಮಾಜಿಕ, ಕೆಲವು ಆರ್ಥಿಕ, ಉಳಿದವು ಪರಿಸರಕ್ಕೆ ಸಂಬಂಧಿಸುವುದು. ಎಲ್ಲಾ ಸಂದರ್ಭಗಳಲ್ಲಿಯೂ ಮನುಕುಲವು ಬಾಧಿತವಾಗುತ್ತದೆ. ಆದರೆ ಪ್ರಾಪಂಚಿಕ ಸಮಸ್ಯೆಗಳು ಸರಳವಾದುದು. ಅವೇನೆಂದರೆ ಮನುಷ್ಯರ ನಡುವಣ ಪ್ರೇಮದ ಕೊರತೆ, ಸಹಾನುಭೂತಿ, ಸಹನೆ, ವಿನಮ್ರತೆಯ ಸ್ವೀಕೃತಿಯ ಕೊರತೆ. ಹಮ್ಮು, ದ್ವೇಷ, ಹಿಂಸೆಗಳು ಮಾನವ ಹೃದಯವನ್ನು ದೂಷಿತಗೊಳಿಸುತ್ತವೆ. ಅವು ಪೂರ್ವಾಗ್ರಹ ಮತ್ತು ಅಸಹಿಷ್ಣುತೆ, ಇದು ಎರಡು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಪೂರ್ವಾಗ್ರಹ ಮತ್ತೆ ಅಸಹಿಷ್ಣುತೆ, ಇಂಟಾಲರೆನ್ಸ್, ಪ್ರಿಜುಡಿಸ್. ಜನರ ಹೃದಯದಲ್ಲಿ ಶಾಂತಿ ಇಲ್ಲವಾದರೆ ಅವರ ಸುತ್ತಮುತ್ತ ಶಾಂತಿ ಇರುವುದು. ಅಂತಹ ವ್ಯಕ್ತಿಗಳು ವಾದಿಸಲು, ಜಗಳವಾಡಲು ಕಾರಣಗಳನ್ನು ಹುಡುಕುತ್ತಿರುತ್ತಾರೆ. ಮನುಷ್ಯರದ ಹೃದಯ ಶಾಂತಿಯಿಂದಿದ್ದರೆ ಅವರ ವ್ಯವಹಾರಗಳು ಕೂಡ ಶಾಂತಿಯಿಂದ ಕೂಡಿರುತ್ತದೆ. ದ್ವೇಷದ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು? ರಾಜಕೀಯ ಪರಿಹಾರವೇನಾದರೂ ಇದೆಯೇ? ಪ್ರೇಮ, ಸ್ವೀಕಾರ ಮನೋಭಾವಗಳನ್ನು ಶಾಸನಬದ್ಧವಾಗಿ ಮಾಡಿ ಒತ್ತಾಯಪೂರ್ವಕವಾಗಿ ಇರಿಸಬಹುದೇ? ಯಾವ ನಿಯಮವಾದರೂ ಮಾನವ ಹೃದಯವನ್ನು ಪರಿವರ್ತಿಸಬಲ್ಲದೆ? ಹೃದಯವು ತಾನು ಬದಲಾಗಲು ನಿರ್ಧರಿಸಿದಾಗ ಮಾತ್ರ ಬದಲಾವಣೆ ಆಗುತ್ತದೆ. ಇದು ಕೂಡ ಇಂಪಾರ್ಟೆಂಟ್. ನಾವು ಆಧ್ಯಾತ್ಮಿಕವಾಗಿ ಯಾವಾಗ ಪ್ರಗತಿ ಆಗ್ತೀವಿ? ನಮ್ಮ ಹೃದಯ ಆಧ್ಯಾತ್ಮಿಕ ಪ್ರಗತಿಗೆ ಯಾವಾಗ ನಮಗೆ ಅನುವು ಮಾಡಿಕೊಡುತ್ತೋ ಅವಾಗಷ್ಟೇ ನಾವು ಪ್ರಗತಿ ಆಗ್ತೀವಿ. ಅಲ್ಲಿವರೆಗೂ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಒಂದು ಪ್ರಗತಿಯ ನಿರ್ಧಾರ ಯಾರು ಮಾಡ್ತಾರೆ? ಗುರುಗಳು ಮಾಡಲ್ಲ, ದೇವರು ಮಾಡಲ್ಲ, ಅಭ್ಯಾಸಿನೇ ಮಾಡೋದು. ಅಭ್ಯಾಸಿ ತಮ್ಮ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಅಳಲನ್ನು, ಹಂಬಲನ್ನು ತುಂಬಿಕೊಂಡಿರ್ತಾರೋ ಅಷ್ಟರ ಮಟ್ಟಿಗೆ ಅವ್ರ ಪ್ರಗತಿ ಆಗ್ತಾರೆ. ಸರಿನಾ? 3 ಜನ ಇದ್ದಾರೆ ಇಲ್ಲಿ. ದೇವರಿದ್ದಾರೆ, ಗುರುಗಳಿದ್ದಾರೆ, ಅಭ್ಯಾಸಿ ಇದ್ದಾರೆ. ಅಭ್ಯಾಸಿಯ ಹೃದಯದಲ್ಲಿನ ಆಳವಾದಂತ ಹಂಬಲ ಭಗವಂತನಲ್ಲಿ ಅದು ಕಂಪನಗಳನ್ನು ಸೃಷ್ಟಿ ಮಾಡುತ್ತೆ. ಆ ಕಂಪನಗಳು ಸೃಷ್ಟಿಯಾದಾಗ ನನ್ನನ್ನು ಯಾರೋ ಹುಡುಕ್ತಾ ಇದ್ದಾರೆ ಅಂತ ಭಗವಂತನಲ್ಲಿ ಕಂಪನಗಳನ್ನು ಸೃಷ್ಟಿ ಮಾಡುತ್ತೆ. ಆ ಕಂಪನಗಳು ಸೃಷ್ಟಿಯಾದಾಗ ಅದು ಭಗವಂತನಿಗೆ ಅದೇ ಸಾಮೀಪ್ಯದಲ್ಲಿ ಇರ್ತಕ್ಕಂಥ ಗುರುಗಳಿಗೆ ಆ ಕಂಪನಗಳು ಹೋಗಿ ಮುಟ್ಟುತ್ತೆ. ಸೊ ಭಗವಂತನಿಂದ ಪ್ರೇರಿತನಾಗಿ ಗುರು ಆ ಶಿಷ್ಯನಿಗೆ ಆ ಹಂಬಲವನ್ನು ತಣಿಸುವ ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಗುರು ಕೊಡ್ತಾನೆ. ಡೈರೆಕ್ಟ್ ಆಗಿ ಭಗವಂತ ನಮಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಕೊಡ್ಲಿಕ್ಕೆ ಆಗಲ್ಲ. ಗುರು ಮುಖೇನ ಬರುತ್ತೆ ನಮಗೆ. ಸೊ ಅಭ್ಯಾಸಿಯ ಪಾತ್ರವೂ ಉಂಟು, ಗುರುವಿನ ಪಾತ್ರವೂ ಉಂಟು, ಭಗವಂತನ ಪಾತ್ರವೂ ಉಂಟು. ಭಗವಂತನಲ್ಲಿ ಆ ಪ್ರತಿಸ್ಪಂದನೆ ಆಗ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಹಂಬಲ ಇದ್ರೆ, ಆಧ್ಯಾತ್ಮಿಕ ಪ್ರಗತಿಗೆ ಹಂಬಲ ಇದ್ರೆ, ಭಗವಂತನ ಹಂಬಲ ಇದ್ರೆ ಆವಾಗ ಗುರು ರೆಸ್ಪಾಂಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ನಮ್ಮ ಹೃದಯದಲ್ಲಿ ಆಧ್ಯಾತ್ಮಿಕ ಸ್ಪಂದನೆಯ ಅಥವಾ ಹಂಬಲನೇ ಇಲ್ಲದೆ ಇದ್ರೆ ಭಗವಂತನಲ್ಲಿ ಪ್ರತಿಸ್ಪಂದನೆ ಆಗಲ್ಲ. ಭಗವಂತನಲ್ಲಿ ಪ್ರತಿಸ್ಪಂದನೆ ಆಗದೇ ಇದ್ರೆ ಗುರು ಕೂಡ ನಮ್ಮ ಮೇಲೆ ಯಾವ ರೀತಿಯಾದಂತ ಕೆಲಸ ಕೂಡ ಮಾಡ್ಲಿಕ್ಕೆ ಆಗಲ್ಲ.
ಸೊ ಇದು ಅತ್ಯಂತ ಮುಖ್ಯ. ನಮ್ಮಲ್ಲಿರ್ತಕ್ಕಂಥ ಹಂಬಲ ಏನಿದೆ ಅದು ಭಗವಂತನಿಗೆ ಮುಟ್ಟಿ ಅಲ್ಲಿ ಪ್ರತಿಧ್ವನಿಸುತ್ತೆ. The center has to vibrate with the intensity of our craving. When the center vibrates with the intensity of the craving, the guru who is in tune with the center starts vibrating in the same frequency. Then the guru is sent to the door of the disciple to be given the spiritual progress. ಗುರು ಆವಾಗ ಶಿಷ್ಯನ ತಾನೇ ಹುಡ್ಕೊಂಡ್ ಬರ್ತಾನೆ. ಓ, ಇಲ್ಲೇನೋ ಕಂಪನಿಗಳು ಬಂದಿದೆ, ಈ ಕಂಪನಿಗಳ ಈ ತರದ ಹಂಬಲದಿಂದ ಬಂದಿದೆ, ಈ ಹಂಬಲನ ತಣಿಸ್ಲಿಕ್ಕೆ ಭಗವಂತ ನನ್ನನ್ನು ನಿನ್ನ ಹತ್ರ ಕಳಿಸಿದ್ದೇನೆ ಅಂತ ಹೇಳಿ ಗುರು ತಾನೇ ಹುಡ್ಕೊಂಡ್ ಬರ್ತಾನೆ. ಸೊ ಇದೆಲ್ಲರೂ ಕೂಡ ನಾವು ಗ್ರಹಿಸಬೇಕಾಗಿದೆ. ನಮ್ಮ ವೈಯಕ್ತಿಕ ಸಾಧನೆಗೂ ಬೇಕು, ಪ್ರಶಿಕ್ಷಕರಾಗಿ ಕೆಲಸ ಮಾಡ್ಲಿಕ್ಕೂ ಕೂಡ ಅದು ನಮಗೆ ಅತ್ಯಂತ ಅವಶ್ಯಕ. ಹೃದಯವು ತಾನು ಬದಲಾಗಲು ನಿರ್ಧರಿಸಿದಾಗ ಮಾತ್ರ ಬದಲಾಗುತ್ತದೆ. ಅದು ಪ್ರತಿಯೊಬ್ಬ ವ್ಯಕ್ತಿಯು ಮಾಡಲೇಬೇಕಾದ ವೈಯಕ್ತಿಕ ಆಯ್ಕೆ. ಅದನ್ನು ನಾವು ಯಾರ ಮೇಲೆ ಹೇರಲಾಗುವುದಿಲ್ಲ. ಅವರಿಗೆ ನಾವು ಕೇವಲ ಪ್ರೇರಣೆಯನ್ನು ನೀಡಬಹುದು, ತಕ್ಕ ಮಾರ್ಗೋಪಾಯಗಳನ್ನು ನೀಡಬಹುದು. ಸರಿನಾ? ಸೊ ಪ್ರಶಿಕ್ಷಕನಾಗಿ ನಿಮ್ಮ ಕೆಲಸ ಏನು ಗೊತ್ತಾ? ಅಭ್ಯಾಸಿಗೆ ಪ್ರೇರಣೆ ಕೊಡೋದು, ಸ್ಫೂರ್ತಿ ತುಂಬೋದು. ಪ್ರಶಿಕ್ಷಕನಾಗಿ ನೀವು ಅಭ್ಯಾಸಿಗೆ ಪ್ರೇರಣೆ ಮತ್ತು ಸ್ಫೂರ್ತಿ ತುಂಬಲಿಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ನೀವು ಪ್ರಶಿಕ್ಷಕರಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಯಾವುದೇ ಪ್ರಶಿಕ್ಷಕ ಒಂದು ಅಭ್ಯಾಸಿಯಲ್ಲಿ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ತುಂಬಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅವರಿನ್ನೂ ಪ್ರಶಿಕ್ಷಕನ ಆ ಕೆಲಸವನ್ನು ಕರಗತ ಮಾಡಿಕೊಂಡಿಲ್ಲ ಅಂತ. ಆದುದರಿಂದ ಇತರರನ್ನು ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ನಮ್ಮ ಪರಿವರ್ತನೆಗೆ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಉಳಿದವರಿಂದ ಫಲಾಪೇಕ್ಷೆ ಬಯಸದಂತೆ ಇರೋಣ. ಅವರಿದ್ದಂತೆ ಪ್ರೀತಿಸಲು ಅವರಿದ್ದಂತೆ ಸ್ವೀಕರಿಸಲು ತೃಪ್ತರಾಗಿ ನಮ್ಮ ಸ್ವಂತ ಕುಟುಂಬದ ಸದಸ್ಯರಂತೆ ಅವರಿಗೆ ಸೇವೆ ನೀಡಲು ಸದಾ ಸಿದ್ಧರಾಗೋಣ. ಪ್ರಪಂಚಕ್ಕೆ ಇಂಥ ಮಾನವೀಯತೆ ತೀವ್ರ ಅಗತ್ಯವಿದೆ. ಈಗೆಲ್ಲ ದಾದಿಯವರು ಜಾಸ್ತಿ ಪ್ರಶಿಕ್ಷಕರಾಗಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ ನೋಡಿ. ಪ್ರಪಂಚಕ್ಕೆ ಅವಶ್ಯಕತೆ ಇದೆ. ಏನು? ನಿಸ್ವಾರ್ಥ ಸೇವೆ, ಫಲಾಪೇಕ್ಷೆ ಇಲ್ಲದ ಸೇವೆ, ಪ್ರೀತಿಯಿಂದ ಸ್ವೀಕರಿಸುವ ಮನೋಭಾವ ಇಟ್ಕೊಂಡು ತೃಪ್ತರಾಗಿ ಸೇವೆ ಮಾಡ್ತಕ್ಕಂಥದ್ದು. ನಮ್ಮ ಕುಟುಂಬದವರಂತೆ ಅವರನ್ನು ಕೂಡ ಮನಗೊಂಡು ಅವರಿಗೆ ಸೇವೆ ನೀಡಲು ಸದಾ ಸಿದ್ಧರಿರುವುದು. ಇಂಥ ಹೃದಯಗಳು ಅಗತ್ಯ ಇದೆ ಜಗತ್ತಿಗೆ. ಅದಕ್ಕೆ ದಾಜಿಯವರು ಹೆಚ್ಚು ಹೆಚ್ಚು ಜನ ಪ್ರಶಿಕ್ಷಕರಾಗಿ ತರಬೇತಿ ಪಡೆದು ಇದನ್ನ ಜನಗಳಿಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇರೋದು. ಕೇವಲ ಪ್ರೇಮ ಮಾತ್ರವೇ ಮತ್ತೊಬ್ಬ ವ್ಯಕ್ತಿಯ ಕೊರತೆಗಳನ್ನು ಸ್ವೀಕರಿಸುವಂತೆ ಮಾಡುತ್ತದೆ. ತನ್ನ ಮಕ್ಕಳನ್ನು ಬಿಟ್ಟುಕೊಡುವ ಯಾವ ತಾಯಿಯನ್ನಾದರೂ ನೋಡಿದ್ದೀರಾ? ತನ್ನ ಮಗು ಸತತವಾಗಿ ದುರ್ನಡತೆ ತೋರಿದಾಗಲೂ, ಶಾಲೆಯಿಂದ ಹೊರ ಹಾಕಲ್ಪಟ್ಟಾಗಲೂ ಅಥವಾ ಅದಕ್ಕಿಂತ ಕೆಟ್ಟದು ಆದಾಗಲೂ, ಎಲ್ಲರೂ ಬಿಟ್ಟುಕೊಟ್ಟ ನಂತರವೂ ಆಕೆ ಸದಾ ಅದರ ಪರವಾಗಿಯೇ ನಿಲ್ಲುತ್ತಾಳೆ. ಅದಕ್ಕೆ ಕಾರಣ ತಾಯಿ ಪ್ರೇಮ. ಪ್ರೇಮವಿದ್ದಲ್ಲಿ ಸ್ವೀಕಾರವಿರುತ್ತದೆ, ಪ್ರೇಮವಿದ್ದಲ್ಲಿ ಕ್ಷಮೆ ಇರುತ್ತದೆ, ಪ್ರೇಮವಿದ್ದಲ್ಲಿ ಸಹಾನುಭೂತಿ ಇರುತ್ತದೆ. ಆ 3 ಪಾಯಿಂಟ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರೇಮವಿದ್ದಲ್ಲಿ ಸ್ವೀಕಾರ ಇರುತ್ತೆ, ಪ್ರೇಮವಿದ್ದಲ್ಲಿ ಕ್ಷಮೆ ಇರುತ್ತೆ, ಪ್ರೇಮವಿದ್ದಲ್ಲಿ ಸಹಾನುಭೂತಿ ಇರುತ್ತೆ. ಹಾಗಾದ್ರೆ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಮ್ಗೆ ಏನು ಒಂದು ದ್ಯೋತಕ? ಈ 3 ಗುಣಗಳು ನಮ್ಮಲ್ಲಿ ವ್ಯಕ್ತ ಆಗಲಿಕ್ಕೆ ಶುರು ಆಗ್ಬೇಕು. ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ, ಬೆಳಿಲಿಕ್ಕೆ ಶುರು ಆಗ್ಬೇಕು. ಕ್ಷಮಿಸುವಂತ ಗುಣ ಬೆಳಿಬೇಕು, ಮತ್ತೆ ಸ್ವೀಕಾರ ಮನೋಭಾವ ಬೆಳಿಬೇಕು, ಮತ್ತೆ ಸಹಾನುಭೂತಿ, ಮತ್ತೊಬ್ಬರ ಕಷ್ಟಕ್ಕೆ ಸಹಾನುಭೂತಿ ಬೆಳಿಬೇಕು. ಎಲ್ಲ ಸದ್ಗುಣಗಳ ಮೂಲ ಪ್ರೇಮ. ಆದುದರಿಂದ ಪ್ರೇಮವಿದ್ದಾಗ ಬೇರೆ ಗುಣದ ಅಗತ್ಯವಿದೆಯೇನಿದೆ? ಪ್ರೇಮವಿದ್ದಾಗ ಸ್ವೀಕಾರ, ಕ್ಷಮೆ, ಸಹಾನುಭೂತಿ ಎಲ್ಲವೂ ಹೇರಳವಾಗಿರುತ್ತದೆ. ಪ್ರೇಮ ಒಂದೇ ಸಾಕು, ಬೇರಾವ ಗುಣದ ಅಗತ್ಯವೂ ಇಲ್ಲ. ಇದು ನಮ್ಮೆಲ್ಲರಿಗೂ ತಿಳಿದಿದೆ. ಇಂದಿನ ಮಹಾನ್ ಬೋಧಕರೆಲ್ಲರೂ ಹಾಗೆಂದೇ ಹೇಳಿದ್ದಾರೆ. ಆದರೆ ಬೋಧನೆಗಳಷ್ಟೇ ಸಾಕಾಗಿದ್ದರೆ ಇದುವರೆಗೆ ನಾವು ಪರಿವರ್ತನೆ ಆಗಿರ್ಬೇಕಿಲ್ಲ. ನಾವೆಲ್ಲರೂ ಪರಿವರ್ತನೆ ಆಗಿರ್ಬೇಕಿತ್ತು ಇಷ್ಟೊತ್ತಿಗೆ, ಆದ್ರೆ ಆಗಿಲ್ಲ. ಯಾಕಾಗಿಲ್ಲ? ಪ್ರೇಮ ಒಂದೇ ಸಾಕು ಅಂತ ಗೊತ್ತಿದೆ. ಸೆಂಟ್ರಲ್ ರೀಜನ್ ಅಲ್ಲಿ ಏನಿದೆ ಅಂದ್ರೆ ಲವ್ ಒಂದೇ ಇದೆ. ಲವ್ ಆಲ್ ಹೂಮ್ ಹಿ ಲವ್ಸ್ ಅಂತ ಮಾಸ್ಟರ್ ಹೇಳಿದ್ರು. ಆದ್ರೆ ಅದನ್ನ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ಯಾ ಅಭ್ಯಾಸದಲ್ಲಿ? ಇದು ನಮ್ಮನ್ನು ನಾವು ಕೇಳ್ಕೋಬೇಕಾಗಿದೆ. ಸರಿನಾ? ಇಲ್ಲಿಗೆ ಈ ಚಾಪ್ಟರ್ ಬಂತು. ಈ ಚಾಪ್ಟರ್ ಅಲ್ಲಿ ಕೆಲವು ಪ್ರಶ್ನೆಗಳು ಬರಬಹುದು. ಅದೇನೇನಂತ ನಿಮ್ಗೆ ಅಂಡರ್ಲೈನ್ ಮಾಡಿಸಿದ್ದೀನಿ. ಕೆಲವು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಈ ತರಗತಿನಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು
ನಿಮಗೆ ಪರೀಕ್ಷೆಗೆ ತಯಾರು ಮಾಡ್ಲಿಕ್ಕೋಸ್ಕರ ಇರ್ತಕ್ಕಂಥ ಕ್ಲಾಸ್. ಸೊ ಹಾಗಾಗಿ ಪರೀಕ್ಷೆಗೆ ಮುಖ್ಯ ಉದ್ದೇಶ ಇಟ್ಕೊಂಡು ಅದಕ್ಕೆ ಬೇಕಾದಂತ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣಂತೆ. ಸರಿನಾ? ಸರಿ, ಇದುವರೆಗೂ ಏನಾದ್ರು ಕ್ಲಾಸ್ ನಡೆದಿದೆಯಲ್ಲ, ಇದುವರೆಗೂ ನಡೆದಿರ್ತಕ್ಕಂಥ ಕ್ಲಾಸಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ಒಂದು 5 ನಿಮಿಷ ಪ್ರಶ್ನೆ ಕೇಳಿ, ಆಮೇಲೆ ಇನ್ನೊಂದು 5-6 ಪುಟಗಳನ್ನ ಓದಿ ನಿಲ್ಸೋಣಂತೆ. ಯಾರಿಗಾನ ಏನಾದ್ರು ಪ್ರಶ್ನೆ ಇದೆಯಾ? ಬ್ರದರ್, ಒಂದು ಪ್ರಶ್ನೆ. ಹೇಳಿ. ನೀವೇ ಓದಿ ನಿಮ್ಗೆ ಶ್ರಮ ಆಗುದಾದ್ರೆ ಬೇರೆಯವರು ಯಾರಾದ್ರೂ ಓದಿದ್ರೆ ಆಗ ನೀವು ಇಲ್ಲ ಇಲ್ಲ, ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಾ ಬೇರೆಯವ್ರಿಗೆ ಓದ್ಲಿಕ್ಕೆ ಹೇಳ್ಬಹುದು. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವ್ರು ಯಾವ ವೇಗದಲ್ಲಿ ಓದ್ತಾರೆ ಅಂತ ನಾನು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ನಿಧಾನಕ್ಕೆ ಓದಿದ್ರೆ ಸಮಯ ಇರಲ್ಲ, ಚರ್ಚೆ ಮಾಡ್ಲಿಕ್ಕೂ ಸಮಯ ಇರಲ್ಲ, ವಿವರಣೆ ಕೊಡ್ಲಿಕ್ಕೂ ಸಮಯ ಇರಲ್ಲ, ನಿಮ್ಗೆ ಯಾವ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೋಬೇಕು ಅಂತ ಹೇಳಲಿಕ್ಕೂ ಸಮಯ ಇರಲ್ಲ. ಹಾಗಾಗಿ ನಾನೇ ಓದ್ತಿದ್ದೀನಿ ಅಷ್ಟೇ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಸರಿನಾ? ನಾವು ಓದ್ತಿರೋದು ಸ್ವಲ್ಪ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಕಷ್ಟ ಆಗ್ತಾ ಇದೆಯಾ ಅಥವಾ ಅರ್ಥ ಆಗ್ತಿದ್ಯಾ? ಒಳ್ಳೆ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಾದ್ರೆ ಧಾಟಿ ತುಂಬಾ ಅನುಕೂಲಕರವಾಗಿದೆ ಬ್ರದರ್. ಸರಿ ಕಣ್ಣ. ಚೆನ್ನಾಗಿ ಇದನ್ನ ನಾವಿಲ್ಲಿ ಅಕಸ್ಮಾತ್ ಯಾರಾದ್ರೂ ಅಟೆಂಡ್ ಮಾಡ್ಲಿಕ್ಕೆ ಆಗದೆ ಇದ್ರು ಕ್ಲಾಸು, ಅವರು ಬೇರೆ ಕೆಲಸ ಮಾಡ್ಕೊಳ್ತಾ ಕೇಳಿಸ್ಕೊಂಡ್ರು ಕೂಡ ಅವ್ರ ಮನಸ್ಸಿಗೆ ಅದು ಎಳಿಬೇಕು. ಪುಸ್ತಕದಲ್ಲಿ ಅವ್ರು ಹುಡುಕ್ಬೋದು, ಓ ಈ ಪಾಠದಲ್ಲಿ ಇದಿದೆ ಅಂತ ಹುಡುಕ್ಬೋದು. ಅಷ್ಟರ ಮಟ್ಟಿಗೆ ನಿಮ್ ಮನಸ್ಸಿಗೆ ಇಳಿದ್ರೆ ಸಾಕಾಗತ್ತೆ ಎಕ್ಸಾಮ್. ಸರಿನಾ? ಸರಿ, ಏನೂ ಪ್ರಶ್ನೆ ಇಲ್ಲ ಅಂದ್ರೆ, ಅಕಸ್ಮಾತ್ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ನನ್ನ ನಂಬರ್ ಎಲ್ಲ ಹತ್ರ ಇದೆ, ಬೇಕಾದ್ರೆ ಪ್ರಶ್ನೆಗಳನ್ನ ನನ್ನ ವಾಟ್ಸಪ್ಗೆ ಕಳಿಸಿ. ಆ ಪ್ರಶ್ನೆಗಳನ್ನ ಬೇಕಾದ್ರೆ ಮುಂದಿನ ತರಗತಿಲಿ ಚರ್ಚೆ ಮಾಡಿ ಮುಂದಕ್ಕೆ ಹೋಗೋಣಂತೆ. ಏನಂದ್ರೆ ಈಗ ಇದು 216 ಪುಟಗಳಿದೆ. 216 ಪುಟಗಳನ್ನ 10 ರಿಂದ 12 ದಿವಸದಲ್ಲಿ ನಾನು ಇಲ್ಲ 194 ಪುಟ ಇದೆ. ಇದನ್ನ 12 ದಿವಸ ಅಥವಾ 10 ದಿವಸದಲ್ಲಿ ನಾವು ಕವರ್ ಮಾಡ್ಬೇಕಂದ್ರೆ ದಿನಕ್ಕೆ ಒಂದು 15 ರಿಂದ 16 ಪುಟನ ಕವರ್ ಮಾಡ್ಬೇಕು. ಹಾಗಾಗಿ ಸ್ವಲ್ಪ ಬೇಗ ಕೊಟ್ಟಿದ್ದೀನಿ. ಇಲ್ಲ ನಿಧಾನವಾಗಿ ಚರ್ಚೆ ಮಾಡ್ಬೋದು, ಒಂದೊಂದೇ ಪಾಯಿಂಟ್ ಚರ್ಚೆ ಮಾಡ್ತಾ ಹೋಗ್ಬೋದಿತ್ತು. ಆದ್ರೆ ಇದು ಎಕ್ಸಾಮ್ ತರಗತಿ ಆದ್ರಿಂದ ಈ ರೀತಿ ಮಾಡ್ತಾ ಇದ್ದೀವಿ. ಸರಿನಾ? ಸರಿ, ಮುಂದುವರಿಯೋಣ. ಹಾಗಾದ್ರೆ ಧ್ಯಾನಕ್ಕೊಂದು ಸ್ಪಷ್ಟತೆ. ಧ್ಯಾನ ಸಾಧನೆ ಅನೇಕ ಚಿಂತನಶೀಲ ಪರಂಪರೆಗಳ ಒಂದು ಅವಿಭಾಜ್ಯ ಅಂಗವಾಗಿದೆ. ಅದನ್ನು ಸಂಪ್ರದಾಯ ಮತ್ತು ನಂಬಿಕೆಗಳೆರಡಕ್ಕೂ ಅತೀತವಾದ ದೈವತ್ವವನ್ನು ಸಮೀಪಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನ ಎಂದು ಭಾವಿಸಲಾಗಿದೆ. ವ್ರತಾಚರಣೆ, ಮತಾಚರಣೆ ಜೀವನದ ಭೌತಿಕ ಸ್ತರದಲ್ಲಿ ನಾವು ಕೈಗೊಳ್ಳುವ ಕರ್ಮಗಳು ಭೌತಿಕ ಮಟ್ಟದಲ್ಲಿ ಉಳಿಯುತ್ತವೆ. ನಂಬಿಕೆಯು ಮಾನಸಿಕ ಸ್ತರದಲ್ಲಿ ಉಳಿಯುತ್ತದೆ. ಅವೆರಡಕ್ಕೂ ಅತೀತವಾಗಿ ಅಸ್ತಿತ್ವದ ಆಧ್ಯಾತ್ಮಿಕ ಸ್ಥಿತಿಯೊಂದಕ್ಕೆ ಬರಲು ನಾವು ಉನ್ನತವಾದ ಆಧ್ಯಾತ್ಮಿಕ ಮಟ್ಟದ ಅಸ್ತಿತ್ವಕ್ಕೆ ಸೇರಿರುವ ಯಾವುದೋ ಒಂದರ ಸಹಾಯವನ್ನು ಪಡೆಯಬೇಕು. ಇದೇ ವಿಧಾನವನ್ನು ನಾವು ಹಾರ್ಟ್ಫುಲ್ನೆಸ್ ಧ್ಯಾನ ಎಂದು ತೆಗೆದುಕೊಳ್ಳುತ್ತೇವೆ. ಇದನ್ನು ಇನ್ನಷ್ಟು ಚೆನ್ನಾಗಿ ತಿಳಿದುಕೊಳ್ಳೋಣ. ನಾನು ಮೊದಲಿನಿಂದ ಪ್ರಾರಂಭಿಸಲು ನಿರ್ಧರಿಸಿದೆ. ಮತ್ತೆ ಶುರು ಮಾಡ್ತಾರೆ ಇವರು. ಧ್ಯಾನ ಅಂದ್ರೆ ಏನು ಅಂತ ಶುರು ಮಾಡ್ತಾರೆ. ಧ್ಯಾನವೆಂದರೆ ಏನು? ನಾನು ರಾಜಿಯವರನ್ನು ಮತ್ತೆ ಕೇಳಿದೆ. ಅವರು ತಮ್ಮ ಪೆನ್ನನ್ನು ಹೊರಗೆ ತೆಗೆದು ಒಂದು ಚಿತ್ರವನ್ನು ಬರೆದರು. ಮುಂದಿನ ಪುಟದಲ್ಲಿ ಆ ಚಿತ್ರ ಇದೆ ನೋಡ್ರಿ. 2 ಲೈನ್ ಹಾಕಿದ್ದಾರೆ, ಒಂದು ಸ್ಟ್ರೈಟ್ ಲೈನು, ಒಂದು ವರ್ಟಿಕಲ್, ಒಂದು ಹಾರಿಜಾಂಟಲ್ ಲೈನು. ಲಂಬವಾಗಿರುವ ಅಕ್ಷರವು ಕೇಂದ್ರೀಕೃತ ಮತ್ತು ಕೇಂದ್ರೀಕರಿಸದ ಮನಸ್ಸುಗಳನ್ನು ನಡುವಿನ ಒಂದು ತರಂಗಗುಚ್ಛವನ್ನು ತೋರಿಸುತ್ತದೆ. ಅವರೆಂದರು, ಕೇಂದ್ರೀಕೃತ ಮನಸ್ಸು ಒಂದು ವಿಚಾರದಲ್ಲಿ ನೆಲೆಯಾಗಿ ಅಲ್ಲಿ ಉಳಿಯುತ್ತದೆ. ಅದು ಏಕ ಮನಸ್ಸು ಆಗಿರುತ್ತೆ. ಇದನ್ನೇ ನಾವು ಏಕಾಗ್ರತೆ ಅಂತ ಕರೆಯೋದು. ಕೇಂದ್ರೀಕೃತ ಮನಸ್ಸು ಒಂದು ವಿಷಯದಲ್ಲಿ ತಲ್ಲೀನವಾದಾಗ ಅದನ್ನು ನಾವು ಏಕಾಗ್ರ ಮನಸ್ಸು ಅಂತ ಕರಿತೀವಿ. ವ್ಯತಿರಿಕ್ತವಾಗಿ ಕೇಂದ್ರೀಕರಿಸದ ಮನಸ್ಸು ವಿಷಯದಿಂದ ವಿಷಯಕ್ಕೆ ಅಲೆದಾಡುತ್ತದೆ. ಅದು ಅನೇಕ ವಿಚಾರಗಳನ್ನು ಯೋಚಿಸುತ್ತದೆ. ಅದರ ಗಮನ ಇಲ್ಲಿ ಅಲ್ಲಿ ನೆಗೆದಾಡುತ್ತದೆ. ಈ ಎರಡು ಕೊನೆಗಳ ನಡುವೆ ಅಲ್ಲೊಂದು ನಡುವಿನ ಕ್ಷೇತ್ರವಿದೆ, ದ ಇಂಟರ್ಮೀಡಿಯೇಟ್ ರೀಜನ್. ಆ ಕಡೆ ಎಂಡಲ್ಲಿ ಕೇಂದ್ರೀಕೃತ ಮನಸ್ಸು, ಇಲ್ಲಿ ಕೆಳಗಡೆ ಕೇಂದ್ರೀಕರಿಸದ ಮನಸ್ಸು, ಮಧ್ಯದಲ್ಲಿ ಒಂದು ರೀಜನ್ ಇದೆ. ಇಲ್ಲಿ ಇನ್ನೊಂದು ಪರಸ್ಪರ ವಿರುದ್ಧ ಪ್ರವೃತ್ತಿ ಇದೆ, ಅದು ಪ್ರಯತ್ನ ಮತ್ತು ಅಪ್ರಯತ್ನ. ಇದು ಹಾರಿಜಾಂಟಲ್ ಲೈನ್, ಪ್ರಯತ್ನ ಅಪ್ರಯತ್ನ. ಅದು ಸಮತಲ ಅಕ್ಷ. ಅಪ್ರಯತ್ನ ಮನಸ್ಸು ವಿಶ್ರಾಂತ ಮತ್ತು ಆರಾಮವಾಗಿರುತ್ತದೆ. ಇನ್ನೊಂದು ಬದಿಯಲ್ಲಿ ಪ್ರಯತ್ನಶೀಲ ಮನಸ್ಸಿದ್ದು ಅದು ಆರಾಮವಾಗಿ ಇರುವುದಿಲ್ಲ. ಅದು ಯೋಚಿಸಲು, ಅರ್ಥ ಮಾಡಿಕೊಳ್ಳಲು, ಏಕಾಗ್ರವಾಗಲು ಒದ್ದಾಡುತ್ತದೆ.
ಈ ಎರಡು ತರಂಗಗುಚ್ಛಗಳ ವಿಭಿನ್ನ ಸಂಯೋಜನೆಗಳು ನಿರ್ದಿಷ್ಟ ಮನೋಸ್ಥಿತಿಗಳಲ್ಲಿ ಪರಿಣಮಿಸುತ್ತವೆ. ಇಲ್ಲಿ ಹಗರುಗನಸು ಕಾಣಲಿಕ್ಕೆ ಅದು ಬರೆದಿದ್ದಾರೆ ನೋಡ್ರಿ, ಆ ಪಿಕ್ಚರ್ ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿಲ್ಲ, ಕಾಣುತ್ತಾ? ಹಗರುಗನಸು ಮತ್ತೆ ನಿರಾಸೆ, ಏಕಾಗ್ರತೆ ಮತ್ತು ಧ್ಯಾನ ಇವೆ 4 ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. 4 ಕಡೆ ಈ 4 ಸ್ಥಿತಿಗಳಿದೆ. ನಾವು ಧ್ಯಾನಾತ್ಮಕ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ನೋಡಬಹುದಾದಂತೆ ಅದು ಕೇಂದ್ರೀಕೃತ ಮತ್ತು ಅಪ್ರಯತ್ನದ ಒಂದು ಮಿಶ್ರಣವಾಗಿದೆ. ಹಾಗಾದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಕೇಂದ್ರೀಕೃತ ಮತ್ತೆ ಪ್ರಯತ್ನದ ಮಿಶ್ರಣ. ಧ್ಯಾನ ಅಂದ್ರೆ ಕೇಂದ್ರೀಕೃತ ಅಪ್ರಯತ್ನದ ಮಿಶ್ರಣ. ಇದು ತುಂಬಾ ಮನಸ್ಸಿಗೆ ಸ್ಪಷ್ಟತೆ ಇರಬೇಕು. ಸೊ ಧ್ಯಾನ ಅಂದ್ರೆ ಏಕಾಗ್ರತೆ ಅಲ್ಲ, ಏಕಾಗ್ರತೆನಲ್ಲಿ ಪ್ರಯತ್ನ ಇದೆ, ಧ್ಯಾನದಲ್ಲಿ ಅಪ್ರಯತ್ನವಾಗಿರುತ್ತೆ. ಅದು ಒಂದು ವಿಚಾರದಲ್ಲಿ ಮುಳುಗಿರಬೇಕು, ಆದರೆ ಅಪ್ರಯತ್ನವಾಗಿರಬೇಕು. ಅದು ಯಾವುದೇ ವಿಚಾರವಾಗಿರಬಹುದೇ ಎಂದು ನಾನು ಕೇಳಿದೆ. ಹೌದು ಎಂದರು ಗಾಜು. ಆದರೆ ಹಾಗಿದ್ದಲ್ಲಿ ಪ್ರತಿಯೊಬ್ಬನು ಈಗಲೇ ಧ್ಯಾನಿಸುತ್ತಿದ್ದಾನೆ ನಾನೆಂದೆ. ನಾನು ಹೇಳುತ್ತಿರುವುದು ಅದನ್ನೇ ಎಂದು ದಾಜಿ ತುಸು ಅಲ್ಲಿ ಒಂದು ಹೊಸ ಕೌಶಲ್ಯವನ್ನು ಕಲಿಯಬೇಕಾಗುವ ಪ್ರಶ್ನೆಯೇ ಇಲ್ಲ. ಹೇಗೆ ಧ್ಯಾನ ಮಾಡುವುದು ಎಂಬುದು ನಮಗೆಲ್ಲ ಗೊತ್ತು. ನಾವು ಅದನ್ನು ಪ್ರತಿದಿನ ಮಾಡುತ್ತೇವೆ. ಉದಾಹರಣೆಗೆ, ಒಬ್ಬ ವ್ಯಾಪಾರೋದ್ಯಮಿ ಉದ್ಯಮ ಸಾಹಸ ಒಂದರ ಬಗ್ಗೆ ಧ್ಯಾನಿಸುತ್ತಾನೆ. ಕಾರು ಚಲಿಸುತ್ತಿರುವಾಗಲೂ ಅವನು ಅದನ್ನು ಧ್ಯಾನಿಸುತ್ತಾನೆ. ರಾತ್ರಿ ನಿದ್ರಿಸಲು ಹೋಗುವಾಗಲೂ ಅದನ್ನು ಧ್ಯಾನಿಸುತ್ತಾನೆ. ಪ್ರಾಯಶಃ ಯಾರೋ ಅವನಲ್ಲಿ ಅನುವೃತ್ತಲಾಗಿದ್ದಾಳೆ. ಆಕೆ ತನ್ನ ನಿತ್ಯ ಕೆಲಸವನ್ನು ಮಾಡುವಾಗ ಅವನನ್ನು ಧ್ಯಾನಿಸುತ್ತಾಳೆ. ತಾನು ಹಲ್ಲುಜ್ಜುವಾಗಲೂ ಅವನನ್ನು ಧ್ಯಾನಿಸುತ್ತಾಳೆ. ಕಿರಾಣಿ ಅಂಗಡಿಗೆ ಹೋಗುತ್ತಾಳೆ, ಆದರೆ ಇಡೀ ಹೊತ್ತು ಅವನನ್ನು ಧ್ಯಾನಿಸುತ್ತಾಳೆ. ಆ ನಡುವೆ ಅಂಗಡಿಯಲ್ಲಿ ಅವಳು ಒಬ್ಬ ಸಂಗೀತಗಾರನ್ನು ದಾಟಿ ಹೋಗುತ್ತಾಳೆ. ಅವಳ ಮನಸ್ಸು ಸಂಗೀತದ ಬಗ್ಗೆಯೇ ಯೋಚಿಸುತ್ತಾ ಇರುತ್ತದೆ. ಅವನು ಧ್ಯಾನಿಸುತ್ತಾನೆ. ಪೂರ್ವಾಲೋಚಿತ ಕೊಲೆ ಅಥವಾ ಪ್ರೀ ಮೆಡಿಟೇಟೆಡ್ ಮರ್ಡರ್ ಎಂಬ ಒಂದು ಪರಿಭಾಷೆಯೂ ಇದೆ. ಇದರಲ್ಲಿ ದುಷ್ಕರ್ಮಿ ತನ್ನ ಕರಾಳ ಯೋಜನೆಗಳನ್ನು ಪರಿಪೂರ್ಣವಾಗಿ ನೆರವೇರಿಸುವುದು ಹೇಗೆ ಎಂಬುದರ ಬಗ್ಗೆ ಧ್ಯಾನಿಸುತ್ತಾನೆ. ಅಂದ್ರೆ ನಮ್ಗೆಲ್ರಿಗೂ ಕೂಡ ಧ್ಯಾನ ಸಹಜವಾಗಿ ಆಲ್ರೆಡಿ ಬರ್ತಾ ಇದೆ, ಅದನ್ನ ಎಕ್ಸ್ಟ್ರಾ ಶ್ರಮ ಪಟ್ಟು ಮಾಡುವಂತ ಅಗತ್ಯ ಇಲ್ಲ ಅಂತ ಗಾಜಿಯವರು ಉಲ್ಲೇಖ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅದಾಗಲೇ ಧ್ಯಾನ ಮಾಡುತ್ತಿದ್ದರೆ ಧ್ಯಾನದ ಬಗ್ಗೆ ನಮಗೆ ಅಷ್ಟು ಗಹನವಾದುದಾದರೂ ಏನಿದೆ ಎಂದು ನಾನು ಕೇಳಿದೆ. ಅದನ್ನು ಗಹನವಾಗಿ ಮಾಡಿರುವುದು ನಮ್ಮ ಧ್ಯಾನದ ಮೂಲಕ ಪರಿಶೋಧಿಸುವ ಉದ್ದೇಶ ಎಂದರು ದಾಜಿ. ಈ ಉದ್ದೇಶವೇ ನಮ್ಮ ಧ್ಯಾನದ ವಸ್ತು. ಸೊ ನಾವು ಏನನ್ನ ಧ್ಯಾನದ ವಸ್ತುವನ್ನಾಗಿ ಇಟ್ಕೊಂಡು ಧ್ಯಾನ ಮಾಡ್ತೀವೋ ಅದರ ಪ್ರಕಾರ ನಾವು ವಿಕಾಸ ಹೊಂದುತ್ತಾ ಹೋಗ್ತೀವಿ. ಧ್ಯಾನದ ನಮ್ಮ ವಸ್ತು ಬಹಳ ಮಹತ್ವದ್ದಾಗಿದೆ. ಒಂದು ಗಹನವಾದ ವಸ್ತು ನಮಗೆ ಗಹನವಾದ ಪ್ರಜ್ಞೆಯನ್ನು ಕೊಡುತ್ತದೆ. ಒಂದು ಪ್ರಾಪಂಚಿಕ ವಸ್ತು ನಮಗೆ ಪ್ರಾಪಂಚಿಕ ಪ್ರಜ್ಞೆಯನ್ನು ಕೊಡುತ್ತದೆ. ಒಂದು ತಾತ್ಕಾಲಿಕ ವಸ್ತು ನಮ್ಮ ಮನಸ್ಸಿನ ಧ್ಯಾನದ ಸ್ಥಿತಿಯನ್ನು ತಾತ್ಕಾಲಿಕವನ್ನಾಗಿ ಮಾಡುತ್ತದೆ. ಒಂದು ಗಹನವಾದ ಬದಲಾಗದ ವಸ್ತು ನಮ್ಮ ಧ್ಯಾನವನ್ನು ಶಾಶ್ವತವನ್ನಾಗಿ ಮಾಡುತ್ತದೆ. ವಿಭಿನ್ನ ವಸ್ತುಗಳು ವಿಭಿನ್ನ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಆ ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ಒಂದು ಗಹನವಾದ ಬದಲಾಗದ ವಸ್ತು ನಮ್ಮ ಧ್ಯಾನವನ್ನು ಶಾಶ್ವತವನ್ನಾಗಿ ಮಾಡುತ್ತದೆ. ಯಾವುದು ನಮ್ಮ ಧ್ಯಾನವನ್ನು ಶಾಶ್ವತವನ್ನಾಗಿ ಮಾಡುತ್ತದೆ ಅದು ಕೇಳಬಹುದು. ಶಾಶ್ವತ ಮತ್ತು ಗಹನ ಎರಡೂ ಆಗಿರುವ ಒಂದು ಧ್ಯಾನಸ್ಥ ಸ್ಥಿತಿಯನ್ನು ನಾವೇ ಹೇಗೆ ಸಾಧಿಸಬಹುದು ಎಂದು ನಾನು ಕೇಳಿದೆ. ಒಂದು ಗಹನವಾದ ವಸ್ತುವಿನ ಮೇಲೆ ಅಪ್ರಯತ್ನದ ಕೇಂದ್ರೀಕರಣದಿಂದ ಎಂದರು ದಾಜಿ. ಅದಕ್ಕಾಗಿ ನಾವು ಅಭ್ಯಾಸ ಮಾಡಬೇಕು. ತಾಯಿ ಇಲ್ಲದೆ ಮಗು ಇರಲಾರದು. ಧ್ಯಾನದ ಅಭ್ಯಾಸವಿಲ್ಲದೆ ಧ್ಯಾನದ ಸ್ಥಿತಿಯೂ ಇರಲಾರದು. ಸೊ ವಿತೌಟ್ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ ಮೆಡಿಟೇಟಿವ್ ಸ್ಟೇಟ್. ಮೆಡಿಟೇಟಿವ್ ಸ್ಟೇಟ್ ನಮಗೆ ಬರಬೇಕಂದ್ರೆ ಧ್ಯಾನದ ಅಭ್ಯಾಸ ನಾವು ರೆಗ್ಯುಲರ್ ಆಗಿ ಮಾಡಬೇಕು. ಹೊಸ ಆಕಾಂಕ್ಷಿಗಳು ಧ್ಯಾನಾಭ್ಯಾಸದ ಬಗ್ಗೆ ಅನೇಕ ಬಾರಿ ಧೈರ್ಯಗೊಂದುವುದನ್ನು ನಾನು ಕಂಡಿದ್ದೇನೆ. ನಾನೆಂದೆ, ತಮ್ಮ ವಿಚಾರಗಳನ್ನು ನಿಭಾಯಿಸುವಲ್ಲಿ ತಮಗೆ ಕಷ್ಟವಾಗುವುದೆಂದು ಅವರು ಭಾವಿಸುತ್ತಾರೆ. ದಾಜಿಯವರು ಉತ್ತರ ಕೊಡ್ತಾರೆ. ಚಂಚಲತೆ ಮನಸ್ಸಿನ ಸ್ವಭಾವ ಎಂದು ಅನೇಕರು ಹೇಳುತ್ತಾರೆ ಎಂದರು ದಾಜಿ. ಪ್ರಕ್ಷುಬ್ಧತೆ ಅದರ ಸ್ವಾಭಾವಿಕ ಸ್ಥಿತಿ ಎನ್ನುತ್ತಾರೆ.
ನಾನು ಒಪ್ಪುವುದಿಲ್ಲ. ವಾಸ್ತವವಾಗಿ ನಾನು ಈ ಅಭಿಪ್ರಾಯವನ್ನು ಹೋಗಲಾಡಿಸಲು ಇಚ್ಛಿಸುತ್ತೇನೆ. ಸೊ ತುಂಬಾ ಜನ ಇಟ್ ಈಸ್ ನ್ಯಾಚುರಲ್ ಫಾರ್ ದ ಮೈಂಡ್ ಟು ಬಿ ರೆಸ್ಟ್ಲೆಸ್ ಅಂತ ಬರೀತಾರೆ. ಇಲ್ಲ, ನ್ಯಾಚುರಲ್ ಮೈಂಡ್ ತನ್ನ ಸುಸ್ಥಿತಿಯಲ್ಲಿದ್ದಾಗ ಶಾಂತವಾಗಿರುತ್ತೆ, ಯಾವುದೇ ಚಂಚಲತೆ ಪ್ರಕ್ಷುಬ್ಧತೆ ಇರಲ್ಲ. ಕಷ್ಟ ಎಂಬ ಪರಿಕಲ್ಪನೆ ಏಕೆ ಅಷ್ಟೊಂದು ಭದ್ರವಾಗಿ ಬೇರೂರಿದೆ ಎಂದು ನಾನು ಕೇಳಿದೆ. ಅನೇಕ ಮನ್ನಣೆ ಪಡೆದ ಗುರುಗಳು ಈ ವಿಚಾರವನ್ನು ಸಮರ್ಥಿಸಿದ್ದಾರೆ ಎಂದರು ದಾಜಿ. ನನ್ನ ಅಭಿಪ್ರಾಯದಲ್ಲಿ ಅವರು ಉದ್ದೇಶಕ್ಕೆ ಒಂದು ಅಪಕಾರವನ್ನು ಮಾಡುತ್ತಿದ್ದಾರೆ. ಮನಸ್ಸು ಸ್ವಾಭಾವಿಕವಾಗಿ ಅಸ್ಥಿರ ಎಂದು ನೀವು ನಂಬುವುದಾದರೆ ಅದು ನಿಮ್ಮ ಶತ್ರುವಾಗುತ್ತದೆ, ಮತ್ತು ನೀವು ಶತ್ರುವಿನೊಂದಿಗೆ ಏನು ಮಾಡುತ್ತೀರಿ? ಅದರೊಂದಿಗೆ ಹೋರಾಡುತ್ತೀವಿ ಎಂದು ನಾನು ಉತ್ತರಿಸಿದೆ. ಹೀಗಾಗಿ ಧ್ಯಾನ ಒಂದು ಯುದ್ಧವಾಗುತ್ತದೆ ಅವರೆಂದರು. ಅದು ಮನಸ್ಸನ್ನು ನಿಗ್ರಹಿಸುವಲ್ಲಿ ಪರಿಶ್ರಮವಾಗುತ್ತದೆ. ಆದರೆ ನಿಮ್ಮ ವಿಚಾರಗಳು ಅಥವಾ ಭಾವಗಳು ಒಂದು ಚಲನಚಿತ್ರವನ್ನು ಆನಂದಿಸುವುದರಿಂದ ನಿಮ್ಮನ್ನು ಎಂದಾದರೂ ತಪ್ಪಿಸಿವೆಯೇ? ಈಗ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ನಾವು ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಏನೇನೋ ಆಗ್ತಿದೆ ಅಂತ ಕಷ್ಟ ಅಂತ ಹೇಳ್ತೀವಿ. ಅದೇ ಒಂದು ಸಿನಿಮಾ ನೋಡ್ಬೇಕಾದ್ರೆ ಏನೂ ಕಷ್ಟ ಇಲ್ಲ ಅಂತ ಹೇಳ್ತೀವಿ, ಸಿನಿಮಾದಲ್ಲಿ ಮುಳುಗಿ ಹೋಗ್ತೀವಿ. ಹೇಗೆ ಮುಳುಗ್ಲಿಕ್ಕೆ ಸಾಧ್ಯ? ಸಿನಿಮಾ ನನ್ಗೇನು ಟ್ರಬಲ್ ಮಾಡಲ್ಲ ಅಂತ ಇವ್ರು ಹೇಳ್ತಾರೆ. ಇಲ್ಲ ಎಂದು ನಾನು ಹೇಳಿದೆ. ಅವು ಎಂದಾದರೂ ನಿಮ್ಮನ್ನು ಒಂದು ಸೊಗಸಾದ ಊಟವನ್ನು ಆಸ್ವಾದಿಸುವುದರಿಂದ ತಡೆದಿವೆಯೇ? ಇಲ್ಲವಲ್ಲ ನಾನೆಂದೆ. ಯಾಕಿಲ್ಲ? ಅವರು ಒತ್ತಿ ಕೇಳಿದರು. ಒಂದು ಚಲನಚಿತ್ರ ನಿಮ್ಮ ಗಮನವನ್ನು ಸೆಳೆಯುತ್ತದೆ, ನಾನು ಹೇಳಿದೆ. ಒಂದು ಉತ್ತಮ ಊಟ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಆಗ ನೀವು ಅಂಥ ವಿಷಯಗಳನ್ನು ಗಮನಿಸುವುದಿಲ್ಲ. ಮನಸ್ಸಿನಲ್ಲಿ ಬರ್ತಿರತಕ್ಕಂಥ ವಿಷಯ ಸುಪ್ತ ಮನಸ್ಸಿಂದ ಏನ್ ಮೇಲಕ್ಕೆ ಬರ್ತಿದೆ ಆ ವಿಷಯನ ನಾವು ಯಾಕೆ ಗಮನಿಸಲ್ಲ ಅಂದ್ರೆ ನಮ್ಮ ಗಮನ ಚಲನಚಿತ್ರದಲ್ಲಿ, ಊಟದಲ್ಲಿ ತಲ್ಲೀನವಾಗಿದೆ. ಖಂಡಿತವಾಗಿಯೂ ಎಂದರು ದಾಜಿ. ಯಾವುದೋ ಒಂದು ನಿಮ್ಮ ಗಮನವನ್ನು ಸೆಳೆದು ಅದನ್ನು ಅಲ್ಲಿ ಹಿಡಿದಿರುವಾಗ ನೀವು ಅನಪೇಕ್ಷಿತ ವಿಚಾರಗಳ ಬಗ್ಗೆ ನಿರ್ಲಕ್ಷ್ಯ ತೋರುತ್ತೀರಿ. ಇದು ಕೂಡ ಮೊನ್ನೆ ಪ್ರಶ್ನೆ ಕೇಳಿದ್ರು. ಇದನ್ನ ಯಾವುದಾದ್ರೂ ಒಂದು ನಿಮ್ಮನ್ನು ನಿಜವಾಗಿಯೂ ತೊಡಗಿಸಿಕೊಳ್ಳುವುದಕ್ಕೆ, ನಿಜವಾಗಿಯೂ ತಲ್ಲೀನಗೊಳಿಸುವಂತಹದಕ್ಕೆ ನೀವು ನಿಮ್ಮ ಮನಸ್ಸನ್ನು ಕೊಡಬೇಕಷ್ಟೆ. ಆಗ ಅದು ಹೇಗೆ ಸ್ವಾಭಾವಿಕವಾಗಿ ಸ್ಥಿರವಾಗುತ್ತದೆ, ಅದು ಹೇಗೆ ಅಪ್ರಯತ್ನವಾಗಿ ಗಮನ ಕೇಂದ್ರೀಕರಿಸುತ್ತದೆ ಎಂಬುದನ್ನು ನೀವು ಗಮನಿಸುವಿರಿ. ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇರತಕ್ಕಂಥ ವಿಷಯದ ಮೇಲೆ ನೀವು ಗಮನ ಕೊಡಬೇಕು. ಆದಾಗ್ಯೂ ನಮಗೆ ಇದರ ಮೇಲೆ ತುಂಬಾ ಹತೋಟಿ ಇದ್ದಂತಿಲ್ಲ. ಕೆಲವು ವಸ್ತುಗಳು ಮನಸ್ಸನ್ನು ಆಕರ್ಷಿಸುತ್ತವೆ, ಆಕರ್ಷಣೆ ಅಂದ್ರೆ ಅಟ್ರಾಕ್ಷನ್. ಇನ್ನು ಕೆಲವು ಇಲ್ಲ. ಉದಾಹರಣೆಗೆ, ನಿಮ್ಮ ಮಗು ಇಡೀ ದಿನ ತನ್ನ ಓದಿನಲ್ಲಿ ಮುಳುಗಿದರೆ ನಿಮಗೆ ಸಂತೋಷವೆನಿಸಬಹುದು. ಅವನು ಒಂದು ಧನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿರುತ್ತಾನೆ. ಆದರೆ ಅವನು 9 ಗಂಟೆಗಳ ಕಾಲ ವಿಡಿಯೋ ಆಟವನ್ನು ಆಡುತ್ತಿದ್ದಾರೆ. ನಿಮಗೆ ಅದು ಅರಿವಾದರೆ ನೀವು ಚಿಂತಿಸತೊಡಗುತ್ತೀರಿ. ಎರಡೂ ವಿದ್ಯಮಾನಗಳಲ್ಲಿ ನಿಮ್ಮ ಮಗು ಗಮನವನ್ನು ಕೇಂದ್ರೀಕರಿಸಲು ಅಗಾಧ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತೋರಿಸುತ್ತಾನೆ. ಆದರೆ ನಿಮ್ಮ ಕಾಳಜಿ ಅವನು ಕೇಂದ್ರೀಕರಿಸುವ ವಸ್ತುವಿನ ಮೇಲಾಗಿರುತ್ತದೆ. ಅವನ ಆಸಕ್ತಿಗಳು ಎಲ್ಲಿವೆ ಎಂಬುದರ ಬಗ್ಗೆ ನೀವು ಆತಂಕಗೊಂಡಿದ್ದೀರಿ. ಸೊ ದ ಇಂಪಾರ್ಟೆಂಟ್, ಯಾವ ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವಂತ ಎಬಿಲಿಟಿ ಒಂದು, ಯಾವ ವಿಷಯದ ಮೇಲೆ ಅಥವಾ ವಸ್ತುವಿನ ಮೇಲೆ ನಾವು ಕೇಂದ್ರೀಕರಿಸ್ತೀವಿ ಇದು ಕೂಡ ಮತ್ತೊಂದು. ನೋಡಿ, ನಾವು ಕೇಂದ್ರೀಕರಿಸುವ ಅಸಾಮರ್ಥ್ಯದಿಂದಾಗಿ ಕಷ್ಟಪಡುತ್ತಿಲ್ಲ. ನಾವು ನಮ್ಮ ಆಸಕ್ತಿಗಳ ವಿಷಯಗಳ ಮೇಲೆ ಅಪ್ರಯತ್ನವಾಗಿ ಗಮನ ಹರಿಸುತ್ತೇವೆ. ಆದರೆ ನಾವು ನಮ್ಮ ಆಸಕ್ತಿಗಳನ್ನು ಆರಿಸಬಲ್ಲವೇ? ಕೆಲವು ವಸ್ತುಗಳು ನಮಗೆ ಉಳಿದವಕ್ಕಿಂತ ಹೆಚ್ಚು ಇಷ್ಟವಾಗಿರುವಂತಿದೆ. ಕಾರಣವೇನೆಂದರೆ ನಮ್ಮ ಪ್ರಜ್ಞೆಯಲ್ಲಿ ಅವುಗಳು ಒತ್ತಿರುವ ಮುದ್ರೆಗಳು. ಆದರೆ ಆ ವಿಷಯವನ್ನು ನಾವು ಇನ್ನೊಂದು ಸಮಯದಲ್ಲಿ ಪರಿಶೋಧಿಸೋಣ. ಹೇಗಿದ್ದರೂ ಯಾವುದೋ ಒಂದು ನಿಮಗೆ ಇಷ್ಟವಾಗುವಾಗ ನೀವು ಬಹುತೇಕ ಸಂತಸದಿಂದ ಮೈ ಮರೆಯುತ್ತೀರಿ, ಸಂಪೂರ್ಣವಾಗಿ ಕೇಂದ್ರೀಕೃತರಾಗುತ್ತೀರಿ. ವಸ್ತು ನಿಮಗೆ ಆಸಕ್ತಿದಾಯಕವಾಗಿ ಇರದಿರುವಾಗ ಮಾತ್ರ ಏಕಾಗ್ರರಾಗಲು ನೀವು ಪ್ರಯತ್ನಿಸಬೇಕಾಗುತ್ತದೆ. ಅಂದ್ರೆ ಇಲ್ಲಿ ಇನ್ನೊಂದು ಸುಳಿವು ಕೊಡ್ತಾ ಇದ್ದಾರೆ ದಾಜಿಯವರು. ಏನಂದ್ರೆ, ಧ್ಯಾನನ ನೀವು ಎಷ್ಟು ಇಷ್ಟಪಟ್ಟು ಮಾಡ್ತೀರಿ, ಧ್ಯಾನದ ವಸ್ತುನ ಎಷ್ಟು ಇಷ್ಟಪಟ್ಟು ಮಾಡ್ತೀರಿ. ನೀವು ಎಷ್ಟು ಇಷ್ಟಪಟ್ಟು ಮಾಡ್ತೀರೋ ಅಷ್ಟೇ ಸುಲಭವಾಗಿ ಧ್ಯಾನದಲ್ಲಿ ಮುಳುಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಧ್ಯಾನನ ಇಷ್ಟಪಡದಿದ್ದಾಗ, ಬಲವಂತವಾಗಿ ಕೂತ್ಕೊಂಡಾಗ ಧ್ಯಾನದಲ್ಲಿ ಮುಳುಗ್ಲಿಕ್ಕಾಗಲ್ಲ, ಪರಿಶ್ರಮ ಪಡ್ತೀರಿ. ಆವಾಗ ಧ್ಯಾನ ತುಂಬಾ ಕಷ್ಟ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ, ನಿಮ್ಮ ಹೃದಯಕ್ಕೆ ಇಷ್ಟವಾಗದ ಒಂದು ವಿಷಯದ ಮೇಲಿರುವ ಪುಸ್ತಕವನ್ನು ನೀವು ಓದುವಾಗ ಏನಾಗುತ್ತದೆ?
ನಿಮ್ಮ ಮನಸ್ಸು ಪ್ರತಿ ಎರಡನೇ ವಾಕ್ಯದಲ್ಲಿ ಅಲೆದಾಡುತ್ತದೆ, ಸರಿಯೇ? ಕ್ರಮೇಣ ನೀವು ಆಗತಾನೆ ಏನು ಓದಿದರೆಂಬ ಕಲ್ಪನೆಯೇ ನಿಮಗೆ ಇಲ್ಲದಿರುವಂತೆ ಮನಗಾಣುವಿರಿ. ವಿಷಯಗಳು ಪರಿಚಿತವಾಗುವವರೆಗೆ ನೀವು ಪಠ್ಯದಲ್ಲಿ ಮತ್ತೆ ಕಣ್ಣು ಹಾಯಿಸುವಿರಿ. ಈ ಪುಸ್ತಕವನ್ನು ಓದಿ ಮುಗಿಸಲು ನಿಜವಾಗಿಯೂ ನೀವು ಏಕಾಗ್ರ ಆಗಬೇಕಾಗುತ್ತದೆ. ಬಲವಂತವು ಯಶಸ್ವಿಯಾಗದಿರುವಲ್ಲಿ ಆಸಕ್ತಿಯೂ ಆಗುತ್ತದೆ ಎಂದೆ ನಾನು. ಸರಿ ಎಂದರು. ನಿಮಗೆ ಒಂದು ಕಾರ್ಯಯೋಜನೆಯಲ್ಲಿ ಅತೀವ ಆಸಕ್ತಿ ಇದ್ದರೆ ನೀವು ಖಂಡಿತವಾಗಿಯೂ ಯಶಸ್ವಿ ಆಗಿರುವಿರಿ. ಅದಕ್ಕೆ ಹೇಳ್ತಾರೆ, ಯಾವುದೇ ನೀವು ಆಧ್ಯಾತ್ಮದಲ್ಲಿ ಡೌಟ್ ಪಡಬಾರ್ದು ಅಂತ ಬಾಬೂಜಿ ಅವರು ಹೇಳ್ತಾರೆ. ಡೌಟ್ ಈಸ್ ಎ ಪಾಯ್ಸನ್ ಫಾರ್ ಯುವರ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಪ್ರಿಜುಡಿಸ್ ಈಸ್ ಎ ಪಾಯ್ಸನ್ ಫಾರ್ ಯುವರ್ ಪ್ರಿಜುಡಿಸ್ ಪ್ರೋಗ್ರೆಸ್. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇರಬಾರ್ದು ಆಧ್ಯಾತ್ಮಿಕ ಪ್ರಗತಿನಲ್ಲಿ. ಅದರಲ್ಲಿ ನೀವು ಆಸಕ್ತಿ ಇದ್ರೆ ಖಂಡಿತವಾಗಿ ಅದರಲ್ಲಿ ಯಶಸ್ವಿ ಆಗ್ತೀರಿ. ನೀವು ಆಸಕ್ತರಾಗದಿದ್ದಲ್ಲಿ ಒದ್ದಾಡುವಿರಿ. ಆಸಕ್ತಿ ಇಲ್ಲದೆ ಯಾವುದೇ ಚಟುವಟಿಕೆ ಮಂದಗತಿಯಲ್ಲಿ ಸಾಗುತ್ತದೆ. ಮನಸ್ಸಿಗೆ ಒಂದು ವಿಚಾರ ಆಕರ್ಷಣೀಯವೆನಿಸುವ ಹೊರತು ಅದು ಆ ವಿಚಾರದಲ್ಲಿ ಮನಸ್ಸು ಹಿಂದೇಟು ಹಾಕುತ್ತದೆ. ಬದಲಾಗಿ ಇನ್ಯಾವುದರ ಮೇಲೆಯೂ ಅದರ ಗಮನ ಕೇಂದ್ರೀಕೃತವಾಗುತ್ತದೆ. ಏಕಾಗ್ರತೆ ಮತ್ತು ಕೇಂದ್ರೀಕರಣ ಎರಡೂ ಒಂದೇ ಅಲ್ಲವೇ? ಈಗ ನೋಡಿ, ಇದನ್ನು ಕೇಳ್ತಾ ಇದ್ದಾರೆ, ಕೇಂದ್ರೀಕರಣ ಮತ್ತು ಏಕಾಗ್ರತೆ. ಅವಾಗ ನಾವು ಹೇಳಿದ್ವಿ, ಏಕಾಗ್ರತೆ ಅಂದ್ರೆ ಕೇಂದ್ರೀಕರಣ ಮತ್ತೆ ಒಂದು ವಸ್ತುವಿನ ಮೇಲೆ ಪ್ರಯತ್ನಪೂರ್ವಕವಾಗಿ. ಧ್ಯಾನ ಅಂದ್ರೆ ಕೇಂದ್ರೀಕರಣ ಅಪ್ರಯತ್ನವಾಗಿ ಒಂದೇ ವಸ್ತುವಿನ ಮೇಲೆ. ಎರಡರಲ್ಲೂ ಒಂದೇ ವಸ್ತುವಿನ ಮೇಲೆ ಇರುತ್ತೆ, ಆದ್ರೆ ಇಲ್ಲಿ ಅಪ್ರಯತ್ನವಾಗಿರುತ್ತೆ ಧ್ಯಾನದಲ್ಲಿ. ಏಕಾಗ್ರತೆಯಲ್ಲಿ ಕೇಂದ್ರೀಕರಣ ಪ್ರಯತ್ನಪೂರ್ವಕವಾಗಿರುತ್ತೆ. ನೈಜ ಕೇಂದ್ರೀಕರಣ ಅನಾಯಾಸವಾಗಿರುತ್ತದೆ ಎಂದು ಉತ್ತರಿಸಿದರು. ಅದು ಸ್ವಾಭಾವಿಕವಾಗಿ ಆಗುತ್ತದೆ. ಅದು ಅದರಕ್ಕಷ್ಟೇ ಆಗದಿರುವಾಗ ಮಾತ್ರ ನಾವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಏಕಾಗ್ರತೆ ಎಂದರೆ ಕೇಂದ್ರೀಕರಿಸಲು ಪ್ರಯತ್ನ. ನಾವು ಧ್ಯಾನವನ್ನು ಒಂದು ವಿಷಯದ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡುವುದು ಎಂದು ನಿರೂಪಿಸುತ್ತೇವೆ. ಆದ ಕಾರಣ ಅನೇಕ ಜನರು ಇದನ್ನು ಏಕಾಗ್ರತೆ ಎಂದು ತಪ್ಪಿ ತಿಳಿಯುತ್ತಾರೆ. ಆದರೆ ಧ್ಯಾನ ಏಕಾಗ್ರತೆ ಅಲ್ಲ. ಏಕಾಗ್ರತೆ ಬಲವಂತವಾಗಿದೆ. ಅದೇ ಸಮಯದಲ್ಲಿ ಧ್ಯಾನ ಅನಾಯಾಸವಾಗಿದೆ. ಖಂಡಿತವಾಗಿಯೂ ಯಾವುದೇ ಬಲವಂತವನ್ನು ಒಳಗೊಂಡಿಲ್ಲ. ಏಕಾಗ್ರತೆಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಶ್ರಮ ಅಥವಾ ಕ್ರಮಪಡಿಸಬೇಕಾಗುತ್ತದೆ. ನೀವು ಯೋಚಿಸುತ್ತಿರುವ ಇಷ್ಟಪಡುವ ಇತರ ಎಲ್ಲ ವಿಚಾರಗಳನ್ನು ಹೊರತುಪಡಿಸಿ ಏಕ ವಿಚಾರದ ಮೇಲೆ ಕೇಂದ್ರೀಕರಿಸುತ್ತೀರಿ. ಸೊ ಏಕಾಗ್ರತೆಯಲ್ಲಿ ಎರಡು ಭಾಗ ಇದೆ. ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು, ಇನ್ನೆಲ್ಲಾ ವಿಚಾರಗಳನ್ನು ಅದು ಬಿಡೋದು, ಇದು ಏಕಾಗ್ರತೆ. ಸೊ ಜ್ಞಾಪಕ ಇಟ್ಕೊಳ್ರಿ, ಏಕಾಗ್ರತೆಯಲ್ಲಿ ಎರಡು ಭಾಗ ಇದೆ. ಒಂದು ವಿಷಯದ ಮೇಲೆ ಅಥವಾ ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸೋದು, ಮತ್ತೆಲ್ಲಾ ವಿಚಾರಗಳು ಮನಸ್ಸಿನಿಂದ ಬರುತ್ತಲ್ವಾ ಅದನ್ನೆಲ್ಲ ಅದು ಬಿಡೋದು. ಏಕಾಗ್ರತೆಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಕ್ರಮಪಡಿಸಬೇಕಾಗುತ್ತದೆ. ನೀವು ಯೋಚಿಸುತ್ತಿರುವ ಇಷ್ಟಪಡುವ ಇತರ ಎಲ್ಲಾ ವಿಚಾರಗಳನ್ನು ಹೊರತುಪಡಿಸಿ ಏಕ ವಿಚಾರದ ಮೇಲೆ ಕೇಂದ್ರೀಕರಿಸುತ್ತೀರಿ. ನೀವು ಎಷ್ಟು ಹೆಚ್ಚು ಆಳವಾಗಿ ಏಕಾಗ್ರವಾಗುತ್ತೀರೋ ನಿಮ್ಮ ಅರಿವು ಅಷ್ಟು ಹೆಚ್ಚು ಪ್ರತ್ಯೇಕಗೊಳ್ಳುತ್ತದೆ. ಅದರ ಅತ್ಯುನ್ನತ ತೀವ್ರತೆಯಲ್ಲಿ ನಿಮ್ಮ ಸಂಪೂರ್ಣ ಅರಿವು ಉಳಿದವುಗಳನ್ನೆಲ್ಲ ಹೊರತುಪಡಿಸಿ ಏಕ ಬಿಂದುವಿನಲ್ಲಿ ಕೇಂದ್ರೀಕೃತವಾಗುತ್ತದೆ. ಇಲ್ಲಿ ನೋಡಿ, ಇನ್ನೊಂದು ಸೀಕ್ರೆಟ್ ಹೇಳ್ತಾ ಇದ್ದಾರೆ ರಾಜ್ಯವರು. ಏನಪ್ಪ ಸೀಕ್ರೆಟ್ ಅಂದ್ರೆ, ಏಕಾಗ್ರತೆಯಲ್ಲಿ ಅರಿವು ಪ್ರತ್ಯೇಕವಾಗುತ್ತೆ. ಧ್ಯಾನದಲ್ಲಿ ಅರಿವು ವಿಸ್ತಾರ ಆಗುತ್ತೆ, ಪ್ರತ್ಯೇಕವಾಗಲ್ಲ. ಅವಾಗಲೇ ಹೇಳಿದ್ರು ಧ್ಯಾನದಲ್ಲಿ ಧ್ಯಾಜಿಯವರು, ಪ್ರತ್ಯೇಕತೆಯಿಂದ ದೂರ ಹೋಗ್ತೀರಿ, ಎಲ್ಲರೂ ಒಂದಾಗಿ ಇರ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ, ಸಹಜವಾಗಿ ಇರ್ತೀರಿ ಅಂತ ಹೇಳ್ತಾರೆ. ಪ್ರಯತ್ನ ಪಡೆದಿರೋ ಸಹಜವಾಗಿ ಅಪ್ರಯತ್ನವಾಗಿ ಇರ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಏಕಾಗ್ರತೆ ನಮಗೆ ಪ್ರತ್ಯೇಕತೆಯನ್ನು ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಒಂದು ವಿಷಯದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದೀವಿ, ಬೇರೆಲ್ಲ ವಿಚಾರಗಳನ್ನು ಅದಿಮಿದೀವಿ. ಅದಿದ್ದಾಗ ಆ ಒಂದು ವಿಚಾರದ ಅರಿವಿನಲ್ಲೇ ಮನಸ್ಸು ಮುಳುಗೋಗಿರುತ್ತೆ, ಒಂದು ಬಿಂದುವಿನಲ್ಲಿ ಮುಳುಗಿದ ರೀತಿಯಲ್ಲಿ. ಅಂದ್ರೆ ಏಕಾಗ್ರತೆ ಮಾಡಿದಾಗ ಮನಸ್ಸು ನಮ್ಮ ಅರಿವು ಪ್ರತ್ಯೇಕಗೊಳ್ಳುತ್ತೆ. ಧ್ಯಾನ ಮಾಡಿದಾಗ ನಮ್ಮ ಅರಿವು
ಪ್ರತ್ಯೇಕಗೊಳ್ಳಲ್ಲ. ನಮ್ಮ ಅರಿವು ವಿಸ್ತಾರ ಆಗುತ್ತೆ. ಅರ್ಥ ಆಗ್ತಿದೆ ಎರಡು ಡಿಫರೆನ್ಸು? ಇದಕ್ಕೆ ಪ್ರಯತ್ನ ಬೇಕಾಗುತ್ತದೆ. ವಿಚಾರಗಳ ಹರಿವನ್ನು ತಡೆಗಟ್ಟುವುದು ಸುಲಭವಲ್ಲ. ಮನಸ್ಸಿಗೆ ಒಂದು ಸ್ವಾಭಾವಿಕ ಚಲನೆ ಇದೆ. ಇದು ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಪೇಷಂಟ್ಸ್ ಅಲ್ಲಿ ಆ ಚಲನೆ ಇದೆಯಲ್ಲ, ಫಾಸ್ಟ್ ಆಗಿರುತ್ತೆ ಅಥವಾ ಸ್ಲೋ ಆಗಿರುತ್ತೆ. ಡಿಪ್ರೆಷನ್ ಪೇಷಂಟ್ಸು ನಿಧಾನಕ್ಕೆ ಯೋಚನೆ ಮಾಡ್ತಾರೆ. ಏನು ಹೇಳಿದ್ರು ನಿಧಾನವಾಗಿ ಹೇಳ್ತಾರೆ. ಅದೇ ಮೇನಿಯಾ ಇರ್ತಕ್ಕಂಥ ಪೇಷಂಟ್ಸು ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡ್ತಾರೆ. ನೀವು ಹೇಳಿದ್ದನ್ನ ಟಕ್ 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 ಅಂತ ಒಂದು ಕ್ಷಣನೂ ಯೋಚನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಇದು ಮೇನಿಕ್ ಪೇಷಂಟ್ಸ್. ಸೊ ಅವನ ಮನಸ್ಸಿನ, ಎಲ್ಲರ ಮನಸ್ಸಿಗೂ ಒಂದು ನಿರ್ದಿಷ್ಟವಾದಂತ ಚಲನಾಗತಿ ಇದೆ. ನಮ್ಮೆಲ್ಲರ ಮನಸ್ಸು, ನಾವು ಕಾಲಕ್ರಮೇಣ ಅದನ್ನು ಕಂಡುಕೊಳ್ತೀವಿ, ಚಲನಾಗತಿ. ಆ ಗತಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದೆಯಾ ಅಂತ ಕೂಡ ನಾವು ಗ್ರಹಿಸಬೇಕಾಗುತ್ತೆ. ಅದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗ ಬಯಸುತ್ತದೆ. ಸೊ ಎರಡಿದೆ, ಚಲನಾಗತಿ, ಚಲನೆಯ ದುಕ್ಕು ಪ್ರತಿಯೊಬ್ಬರ ಮನಸ್ಸಿಗೂ ಇರುತ್ತದೆ. ಚಲನಾಗತಿ, ಚಲನೆಯ ದಿಕ್ಕು, ಇದು ಎರಡೂ ಕೂಡ ಪ್ರತಿಯೊಬ್ಬರ ಮನಸ್ಸಿಗೂ ಇರುತ್ತೆ. ಅದನ್ನು ನಾವೇ ಕಂಡುಹಿಡಿಯಬೇಕಾಗುತ್ತೆ. ಆದರೆ ನೀವು ಅದನ್ನು ಇನ್ನೆಲ್ಲೋ ಹೋಗಲು ಬಲವಂತ ಪಡಿಸುತ್ತೀರಿ. ಅದು ಬಿರುಸಿನಲ್ಲಿ ಹರಿಯುವ ನೀರಿನನ್ನು ತಿರುಗಿಸುವ ಪ್ರಯತ್ನದ ಇದ್ದ ಹಾಗೆ. ನೀವು ನಿಮ್ಮ ಮನಸ್ಸಿನೊಡನೆ ಸೆಣಸಾಡಿ ಅದನ್ನು ಮಣಿಸಿದರು, ನಂತರ ಅದನ್ನು ಅಲ್ಲಿ ನೀವು ಹಿಡಿದಿರಬೇಕಲ್ಲ. ನಿಮ್ಮ ಪ್ರಯತ್ನಗಳನ್ನು ನೀವು ಸಡಿಲ ಬಿಟ್ಟು ಕ್ಷಣ ಬಿಗಿಯಾಗಿ ಹಿಡಿದಲ್ಪಟ್ಟ ಸ್ಪ್ರಿಂಗ್ನಂತೆ ಅದು ಹಿಂದಕ್ಕೆ ನೆಗೆಯುತ್ತದೆ. ಅಂತ ಪ್ರಯತ್ನದ ತೀವ್ರತೆಯನ್ನು ನೀವು ಎಷ್ಟು ದೀರ್ಘಕಾಲ ನಿಭಾಯಿಸಬಲ್ಲಿರಿ? ಅಂದ್ರೆ ಬಲವಂತವಾಗಿ ಮನಸ್ಸನ್ನ ಒಂದ್ ಕಡೆ ನಾವು ಇಟ್ಕೊಂಡಾಗ, ನಾವು ಧ್ಯಾನ ಮುಗಿತು ಅಂತ ಹೇಳಿದ ತಕ್ಷಣ ಸ್ಪ್ರಿಂಗ್ ತರ ಅದು ಹೊರಗಡೆ ಬಂದ್ಬಿಡುತ್ತೆ, ಮತ್ತೆ ತನ್ನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಸೊ ಏಕಾಗ್ರತೆ ಮಾಡಿದಾಗ ಬಲವಂತೆ ಬೇಕಾಗುತ್ತೆ, ಎಫರ್ಟ್ ಬೇಕಾಗುತ್ತೆ, ಫೋರ್ಸ್ ಬೇಕಾಗುತ್ತೆ. ಯಾಕೆಂದ್ರೆ ಏಕಾಗ್ರತೆನಲ್ಲಿ ಎರಡು ಭಾಗ ಇದೆ. ಒಂದು ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸೋದು, ಮತ್ತೆಲ್ಲ ಈ ವಿಷಯಗಳನ್ನ ಆದಬಹುದು ತಡೆಗಟ್ಟೋದು. ಕೆಲವರು ಧ್ಯಾನವನ್ನು ಏಕಾಗ್ರತೆ ಎಂದು ಸಮೀಕರಿಸಿದರು. ಧ್ಯಾನವು ವಿಶ್ರಾಂತಿಗೊಳಿಸುವಂಥದ್ದು ಆಗಿರಬೇಕು ಎಂದು ಹೇಳುತ್ತಾರೆ. ನಾನು ಹೇಳಿದೆ, ಅದು ನಮಗೆ ಶಾಂತಿಯನ್ನು ಕೊಡಬೇಕು ಎನ್ನುತ್ತಾರೆ. ನಾವು ಅಷ್ಟೊಂದು ಪ್ರಯತ್ನ ಮತ್ತು ಏಕಾಗ್ರತೆಯನ್ನು ಬಳಸುವಾಗ ಧ್ಯಾನವು ವಿಶ್ರಾಂತಿ ಕಲಿಸುವಂಥದ್ದು ಅಥವಾ ಶಾಂತಿದಾಯಕವಾಗಬಲ್ಲುದೇ? ದಾಜಿಯವರು ಕೇಳಿದರು. ಸೊ ನೀವು ಅಷ್ಟೊಂದು ಪ್ರಯತ್ನ ಪಡ್ತಿದ್ದೀರಿ, ಅಷ್ಟೊಂದು ಫೋರ್ಸ್ ಉಪಯೋಗಿಸ್ತಾ ಇದ್ದೀರಿ, ನಿಮಗೆ ವಿಶ್ರಾಂತಿ ಎಲ್ಲಿ ಸಿಗುತ್ತೆ? ಕಷ್ಟಪಟ್ಟು ಧ್ಯಾನ ಮಾಡ್ದಂಗೆ ಆಗುತ್ತೆ. ಶಾಂತಿನೂ ಸಿಗಲ್ಲ, ವಿಶ್ರಾಂತಿನೂ ಸಿಗಲ್ಲ. ಹಾಗಾಗಿ ನಾವು ಏಕಾಗ್ರತೆಯ ಬಗ್ಗೆ ಮರೆತು ಬಿಡೋಣ. ಲೌಕಿಕ ವಿಷಯಗಳಿಗೋಸ್ಕರ ಅದು ಅವಶ್ಯಕವಾಗಿರಬಹುದು, ಆದರೆ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಸಂಪೂರ್ಣ ವಿಫಲವಾಗುತ್ತದೆ. ಆದರೆ ನಾವು ಧ್ಯಾನವನ್ನು ಏಕಾಗ್ರತೆ ಸ್ಥಿತಿ ಎಂದು ವ್ಯಾಖ್ಯಾನಿಸುತ್ತೇವೆ. ನಾನು ಅವರಿಗೆ ನೆನಪಿಸಿದೆ, ಅಪ್ರಯತ್ನ ಕೇಂದ್ರೀಕರಣ ಎಂದು ದಾಜಿ ತಿದ್ದಿದರು. ಅಂಥದೊಂದು ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಒಂದು ವಿಷಯದಲ್ಲಿ ನೆಲೆಯಾಗಿರುತ್ತದೆ. ಒಂದು ವಸ್ತು ನಿಮ್ಮ ಗಮನವನ್ನು ಆಕರ್ಷಿಸಿ ಹಿಡಿದಿರಿಸಿಕೊಳ್ಳಲು ಶಕ್ತವಾದಾಗ ಅದು ತನ್ನಿಂತಾನಾಗಿ ಆಗುತ್ತದೆ. ನಿಮ್ಮ ಗಮನ ಈ ರೀತಿ ಹಿಡಿದಿರಿಸಲ್ಪಟ್ಟಾಗ ನೀವು ತಲ್ಲೀನತೆಯ ಸ್ಥಿತಿಯಲ್ಲಿ ಇರುತ್ತೀರಿ. ಇದು ಮನಸ್ಸಿನ ಧ್ಯಾನದ ಸ್ಥಿತಿಗೆ ಇನ್ನೊಂದು ಪದವಾಗಿದೆ. ತಲ್ಲೀನತೆ ಬರುತ್ತೆ. ಸೊ ಒಳಗಡೆ ಇರತಕ್ಕಂಥ ವಸ್ತು ನಮ್ಮನ್ನು ಹಿಡಿದಿಟ್ಕೊಂಡಾಗ ನಮಗೆ ತಲ್ಲೀನತೆ ಬರುತ್ತೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಅಬ್ಸಾರ್ಪ್ಷನ್ ಅಂತ ಕೂಡ ಹೇಳ್ತೀವಿ. ಹೇಗಿದ್ದರೂ ಆಕರ್ಷಣೆ ಎರಡು ಅಲಗನ್ನು ಹೊಂದಿದೆ. ಅದು ಆಸೆಗೆ ಇನ್ನೊಂದು ಪದ ನೋಡಿ. ಆಕರ್ಷಣೆ ಅಂದ್ರೆ ಅಟ್ರಾಕ್ಷನ್. ಅಟ್ರಾಕ್ಷನ್ ಈಸ್ ಲಿಂಕ್ಡ್ ಟು ಡಿಸೈರ್ ಅಂತ ಹೇಳ್ತಾರೆ ಇವರು. ವಾಸ್ತವವಾಗಿ ಆಸೆ ಎಂದರೇನು ಎಂದು ನಾ ಕೇಳಿದೆ. ಆಸೆ ಎಂದರೆ ಪರಿಪೂರ್ಣತೆಯನ್ನು ಬಯಸುವ, ಅರಸುವ ಆತ್ಮದ ದಿಕ್ಚ್ಯುತಿಕೊಂಡ ಹಂಬಲ. ಈ ಡೆಫಿನೇಷನ್ ಕೇಳಬಹುದು. ಆಸೆ ಎಂದರೇನು? ಆಸೆ ಎಂದರೆ ಪೂರ್ಣತೆಯನ್ನು ಅರಸುವ ಆತ್ಮದ ದಿಕ್ಚ್ಯುತಿಕೊಂಡ ಹಂಬಲ. ದಾರಿ ತಪ್ಪೋಗಿದೆ ಆತ್ಮದ, ಹುಡುಕ್ತಾ ಇರೋದು. ಹಂಬಲ ಇದೆ ಆತ್ಮಕ್ಕೆ. ಏನ್ ಹಂಬಲ ಇದೆ? ಪೂರ್ಣತೆಯನ್ನು ಹೊಂದಬೇಕು ಅಂತ ಪೂರ್ಣತೆ ಅರಿಸ್ತಾ ಇದೆ, ಆದ್ರೆ ದಾರಿ ತಪ್ಪಿ ಹುಡುಕ್ತಾ ಇದೆ ಆತ್ಮ ಎಂದರು ದಾಜಿ. ಆತ್ಮ ತನ್ನ ಆದಿ ಮೂಲದೊಡನೆ ಐಕ್ಯವಾಗಲು ಹಂಬಲಿಸುತ್ತದೆ. ಅದೇ ನಿಜವಾದ ಆಸೆ. ಇದು ಕೂಡ ಪ್ರಶ್ನೆ ಬರ್ಬೋದು, ನಿಜವಾದ ಆಸೆ ಅಂದ್ರೆ ಏನು? ಮಹೋನ್ನತ ಬಯಕೆ, ನಿಜವಾದ ಆಸೆ ಅಥವಾ ಮಹೋನ್ನತ ಬಯಕೆ ಏನು ಅಂತ ಬರೆದಾಗ ಈ ಲೈನ್ ಬರಿಬೇಕಾಗ್ತದೆ.
ಯಾವುದರೆಡೆಗೆ ನೋಡಬೇಕು ಎಂಬುದು ನಮಗೆ ಗೊತ್ತಾಗುವ ತನಕ ನಾವು ಪೂರೈಕೆಯನ್ನು ಬಾಹ್ಯದಲ್ಲಿ ಹುಡುಕುತ್ತಿರುತ್ತೇವೆ. ಆಂತರಿಕವಾಗಿ ಪೂರೈಕೆ ಆಗ್ಬೇಕು, ನಮಗೆ ಹಂಬಲ ಈಡೇರ್ಬೇಕು, ಆದರೆ ನಾವು ಅದನ್ನ ಹೊರಗಡೆ ಹುಡುಕ್ತಾ ಇರ್ತೀವಿ. ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಒಂದು ದಿನ ಒಂದು ಇರುವೆ ಒಂದು ಎಲೆಯ ಉದ್ದಕ್ಕೂ ಹರಿದಾಡುತ್ತಿತ್ತು. ಒಂದು ಗುಬ್ಬಚ್ಚಿ ಅದರ ಪಕ್ಕ ಬಂದು ಕೂತಿತು. ನೀನು ಆಗಸದಲ್ಲಿ ಅಷ್ಟೊಂದು ಎತ್ತರದಲ್ಲಿ ಹಾರಾಡುವಾಗ ಎಷ್ಟೊಂದು ಅದ್ಭುತ ದೃಶ್ಯಗಳನ್ನು ನೋಡುತ್ತಿರಬಹುದು ಎಂದು. ಇರುವೆ ನಿಟ್ಟುಸಿರು ಬಿಟ್ಟಿತು. ನಾನು ಯಾವತ್ತೂ ಕೇವಲ ಎಲೆಗಳು, ರೆಂಬೆಗಳು ಮತ್ತು ಪುಟ್ಟ ಕಲ್ಲುಗಳನ್ನು ಮಾತ್ರ ನೋಡುತ್ತೇನೆ. ನೀನು ಅಲ್ಲಿ ಎತ್ತರದಿಂದ ಏನು ನೋಡುತ್ತೀಯಾ ಎಂದು ನನಗೆ ದಯವಿಟ್ಟು ಹೇಳು ಎಂದಿತು. ಗುಬ್ಬಚ್ಚಿ ಹೇಳಿತು, ನಾನು ಒಂದೇ ಒಂದು ನೋಟದಲ್ಲಿ ಇಡೀ ಕಾಡನ್ನೇ ನೋಡಬಲ್ಲೆ. ದೂರದಲ್ಲಿ ಸಾಗರವನ್ನು ನೋಡಬಲ್ಲೆ. ಸಾಗರ ಎಂದರೆ ಏನು ಎಂದು ಇರುವೆ ಕೇಳಿತು. ಸಾಗರದಲ್ಲಿ ತುಂಬಾ ನೀರಿರುತ್ತದೆ, ಅದಕ್ಕೆ ಕೊನೆ ಎಂಬುದೇ ಇಲ್ಲ, ಗುಬ್ಬಚ್ಚಿ ಹೇಳಿತು. ಇರುವೆ ಕೇವಲ ಮಳೆ ನೀರು ಹನಿಗಳನ್ನು, ಇಬ್ಬನಿಯ ಕಿರು ಹನಿಗಳನ್ನು ನೋಡಿತು. ನಾನು ಆ ಸಾಗರವನ್ನು ನೋಡ ಬಯಸುತ್ತೇನೆ, ಇರುವೆ ಯೋಚಿಸಿತು. ಸಾಗರ ಯಾವ ದಿಕ್ಕಿನಲ್ಲಿದೆ ಎಂದು ಗುಬ್ಬಚ್ಚಿಯನ್ನು ಕೇಳಿತು. ಓ, ಅದು ಆ ದಿಕ್ಕಿನಲ್ಲಿದೆ ಎಂದು ಗುಬ್ಬಚ್ಚಿ ತನ್ನ ರೆಕ್ಕೆಯಿಂದ ತೋರಿಸುತ್ತಾ ಹೇಳಿತು. ಧನ್ಯವಾದ ಎಂದು ಹೇಳಿ ಇರುವೆ ಹೊರಟೇ ಬಿಟ್ಟಿತು. ಅದು ಗಂಟೆಗಟ್ಟಲೆ ನಡೆಯಿತು. ಅಂತಿಮವಾಗಿ ಅದಕ್ಕೆ ಒಂದು ಕೆಸರು ಗುಡ್ಡಿ ಎದುರಾಯಿತು. ತನಗೆ ಅದರ ಇನ್ನೊಂದು ಬದಿ ಕಾಣಬಹುದೇ ಎಂದು ಇರುವೆ ಎತ್ತರಿಸಿ ನೋಡಿತು. ಆದರೆ ಅದು ನೋಡಿದಷ್ಟು ದೂರ ಬರಿಯ ನೀರೇ ಕಾಣುತ್ತಿತ್ತು. ಕೊನೆಗೂ ನಾನು ಸಾಗರವನ್ನು ತಲುಪಿದೆ ಎಂದು ಇರುವೆಗೆ ಅನಿಸಿತು. ಅದೇ ಪರಿಸ್ಥಿತಿಯಲ್ಲಿ ನಾವಿರುವುದನ್ನು ಕಾಣುತ್ತೇವೆ ಎಂದರು ನಕ್ಕರುದಾಜಿ. ನಾವು ತಾತ್ಕಾಲಿಕವಾಗಿರುವುದನ್ನು ಶಾಶ್ವತವೆಂದು, ಸೀಮಿತವಾಗಿರುವುದನ್ನು ಸೀಮಾತೀತವೆಂದು, ಕೆಸರು ಗುಂಡಿಯನ್ನು ಅನಂತ ಸಾಗರವೆಂದು ತಪ್ಪು ತಿಳಿಯುತ್ತೇವೆ. ನಾವು ವಿವಿಧ ವಸ್ತುಗಳಲ್ಲಿ ತೃಪ್ತಿಗಳನ್ನು ಹುಡುಕಾಡುತ್ತೇವೆ. ಆದಾಗ್ಯೂ ನಾವು ಪಡೆಯುವ ತೃಪ್ತಿಯು ಸೀಮಿತ ಮತ್ತು ತಾತ್ಕಾಲಿಕವಾಗಿರುತ್ತದೆ. ನಿಜವಾಗಿ ಅದು ಅಂತರಾಳದಲ್ಲಿ ಇನ್ನಷ್ಟು ಆತ್ಮ ಪ್ರಭಾವನೆಯನ್ನು ಅನುಭವಿಸುವಂತೆ ಕೂಡ ಮಾಡುತ್ತದೆ. ಇದು ಏಕೆಂದರೆ ನಮ್ಮ ಅಂತರದಲ್ಲಿರುವ ಸಂತೃಪ್ತಿಯ ಮೂಲದೊಂದಿಗೆ ನಾವು ಸಂಪರ್ಕವನ್ನು ಕಳೆದುಕೊಂಡಿದ್ದೇವೆ. ಅಂತ ಸಂಪರ್ಕವಿಲ್ಲದೆ ಮತ್ತು ನಮಗೆ ಬೇರೆ ಆಯ್ಕೆ ಇಲ್ಲದೆ ಆ ಆಳವಾದ ಅವಶ್ಯಕತೆಯನ್ನು ಇತರ ವಿಧಾನಗಳಲ್ಲಿ ಈಡೇರಿಸಲು ಪ್ರಯತ್ನಿಸುತ್ತೇವೆ. ಉದಾಹರಣೆಗೆ, ದೀರ್ಘವಾದ ಒಂದು ಕಾರು ಪ್ರಯಾಣದ ವೇಳೆ ನಿಮ್ಮ ಮಗಳು ಅಳುತ್ತಿದ್ದಾಳೆ ಎಂದುಕೊಳ್ಳಿ. ಆಗ ನೀವು ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಬಳಿ ಹಾದು ಹೋಗುತ್ತಿರುತ್ತೀರಿ ಮತ್ತು ಅದು ಅವಳ ಅಳುವನ್ನು ನಿಲ್ಲಿಸಬಹುದು ಎಂದುಕೊಳ್ಳುತ್ತೀರಿ. ನೀವು ತಡೆದು ಅವಳಿಗೆ ಐಸ್ ಕ್ರೀಮ್ ಕೊಡಿಸುತ್ತೀರಿ. ಅವಳಿಗೆ ಸಂತೋಷವಾಗುತ್ತದೆ. ಅವಳು ಐಸ್ ಕ್ರೀಮ್ ಕೋನನ್ನು ಸಂಪೂರ್ಣವಾಗಿ ಅನಾಯಾಸವಾಗಿ ತಳ್ಳಿನಲಾಗುತ್ತಾಳೆ. ಅವಳ ಮನಸ್ಸು ಸ್ಥಿರವಾಗುತ್ತದೆ. ನಿಜವಾಗಿ ಅವಳು ಧ್ಯಾನದ ಸ್ಥಿತಿಯಲ್ಲಿ ಇರುತ್ತಾಳೆ. ಐಸ್ ಕ್ರೀಮ್ ಅವಳ ಅತೃಪ್ತಿಯ ಸಮಸ್ಯೆಯನ್ನು ಪರಿಹರಿಸುತ್ತದೆ, ಆದರೆ ಅದು ಕೇವಲ ತಾತ್ಕಾಲಿಕ ಪರಿಹಾರವಾಗಿರುತ್ತದೆ. ನಂತರ ಅವಳ ಮನಸ್ಸು ಚಟುವಟಿಕೆಯಿಂದ ಮತ್ತೆ ಕೂಡಿರುತ್ತದೆ. ಇನ್ನೊಂದು ಹೊಸ ದಾರಿ ಹುಡುಕಬೇಕಾಗುತ್ತದೆ. ಇದಲ್ಲದೆ ನೀವು ಅವಳ ಮನಸ್ಸನ್ನು ನಿಯಮಕ್ಕೆ ಒಳಪಡಿಸಿದ್ದೀರಿ. ಅವಳ ಚಟುವಟಿಕೆಗೆ ಒಂದು ಪರಿಹಾರವಾಗಿ ನೀವು ಐಸ್ ಕ್ರೀಮ್ ಅನ್ನು ಕೊಟ್ಟಿದ್ದೀರಿ. ಈಗ ಮುಂದಿನ ಬಾರಿ ಅವಳಿಗೆ ಅಸ್ಥಿರವೆನಿಸಿದಾಗ ಬಹುತೇಕ ಅವಳು ಐಸ್ ಕ್ರೀಮ್ ಅನ್ನು ಕೇಳಬಹುದು. ನಿಮ್ಮ ಮುಂದಿನ ಕಾರಿನ ಪ್ರಯಾಣವು ಅದು ಅತ್ಯಂತ ಅಲ್ಪ ಕಾಲದ್ದಾಗಿದ್ದರೂ ಸಹ ಖಂಡಿತವಾಗಿಯೂ ಅವಳು ಐಸ್ ಕ್ರೀಮ್ ಕೇಳುತ್ತಾಳೆ. ಹಾಗಾದರೆ ಇನ್ನು ಮುಂದೆ ಐಸ್ ಕ್ರೀಮ್ ಇಲ್ಲ ಎಂದುಕೊಳ್ಳುತ್ತೇನೆ ಎಂದು ನಾನು ಹೇಳಿದೆ. ಇಲ್ಲ, ಅವಳು ನನ್ನನ್ನೆಂದೂ ಕ್ಷಮಿಸುವುದಿಲ್ಲ ಎಂದು ದಾಜಿ ನಕ್ಕರು. ಆದರೆ ನಾನು ಆತ್ಮ ಪರಾಮರ್ಶೆ ಮಾಡಿಕೊಳ್ಳುತ್ತಿದ್ದೆ. ಧ್ಯಾನದ ಒಂದು ಸೀಮಿತ ವಸ್ತುವಿನೊಂದಿಗೆ ನಿಮ್ಮ ಧ್ಯಾನ ಕೇವಲ ಸೀಮಿತ ತೃಪ್ತಿಯನ್ನು ಒದಗಿಸುತ್ತದೆ. ಅವರು ಮುಂದುವರೆಸಿದರು. ಧ್ಯಾನದ ತಾತ್ಕಾಲಿಕ ವಸ್ತುವಿನೊಂದಿಗೆ ನಿಮಗೆ ತೃಪ್ತಿ ತಾತ್ಕಾಲಿಕವಾಗಿರುತ್ತದೆ. ತದನಂತರ ನೀವು ಮತ್ತೊಮ್ಮೆ ಮೊದಲಿನಂತೆ ಅಶಾಂತರಾಗುತ್ತೀರಿ. ನೀವು ನಿಮ್ಮ ತಲ್ಲೀನತೆಯ ಸ್ಥಿತಿಯನ್ನು ನಿಜವಾಗಿಯೂ ಆನಂದಿಸುವುದಾದರೆ ನೀವು ಅದರ ಪುನರಾವರ್ತನೆಯನ್ನು ಬಯಸುತ್ತೀರಿ. ಅಬ್ಸಾರ್ಪ್ಷನ್ ಆಗಿದೆ, ಅಬ್ಸಾರ್ಪ್ಷನ್ ಚೆನ್ನಾಗಿತ್ತು, ನಿಮಗೆ ಖುಷಿ ಆಯ್ತು ಅಂತಂದ್ರೆ ಮತ್ತೆ ಅಬ್ಸಾರ್ಪ್ಷನ್ ಆಗಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಹಾಗೆ ಮಾಡುವುದರಲ್ಲಿ ನೀವು ತೃಪ್ತಿ ಮತ್ತು ಕೊರತೆಯ ಒಂದು ಆವರ್ತನವನ್ನು ಸೃಷ್ಟಿಸುತ್ತೀರಿ. ನೀವು ಐಸ್ ಕ್ರೀಮ್ ಇಷ್ಟಪಟ್ಟರೆ ನಿಮ್ಮ ಮನಸ್ಸು ಅದರಷ್ಟ ಆಕರ್ಷಿತವಾಗುತ್ತದೆ. ನೀವು ವಿಸ್ಕಿ ಬೇಕೆಂದರೆ ನಿಮ್ಮ ಮನಸ್ಸು ಇದರ ಬದಲಾಗಿ ಆ ದಾರಿಯನ್ನು ಹುಡುಕುತ್ತದೆ. ಮನಸ್ಸನ್ನು ಯಾವುದೇ ಆಕರ್ಷಿಸಿದರೂ ಅದನ್ನು ಮನಸ್ಸು ಹಿಂಬಾಲಿಸುತ್ತದೆ. ಆಗ ನೀವು ಆಸೆ ಮತ್ತು ಈಡೇರಿಸುವಿಕೆಯ ಒಂದು ಚಕ್ರದಲ್ಲಿ ಸಿಕ್ಕಿ ಬೀಳುತ್ತೀರಿ. ನಾವು ಈ ಆಸೆ ಪೂರೈಸುವ ತನಕ
ನಾವು ಅಸ್ಥಿರ ಮತ್ತು ಅವಿಶ್ರಾಂತವಾಗುತ್ತೇವೆ. ಅದನ್ನು ಪೂರೈಸಿದ ಬಳಿಕ ಮತ್ತೆ ನಾವು ಅಸ್ಥಿರ ಅವಿಶ್ರಾಂತವಾಗುತ್ತೇವೆ. ನಾವು ಕೊರತೆ ಮತ್ತು ಕ್ಷಣಭಂಗುರ ಸಂತೋಷಗಳ ನಡುವೆ ಉಯ್ಯಾಲೆ ಆಡುತ್ತಾ ಇರುತ್ತೇವೆ. ಉಯ್ಯಾಲೆ ಆಡುತ್ತಾ ಲೋಲಕಗಳಂತಾಗುತ್ತೇವೆ. ನಮಗೆ ಹೆಚ್ಚು ಆಸೆಗಳಿದ್ದಷ್ಟು ಅವುಗಳನ್ನು ಪೂರೈಸುವುದು ಇನ್ನಷ್ಟು ಕಷ್ಟವಾಗುತ್ತದೆ. ಒಂದು ಕ್ಷಣದಲ್ಲಿ ನಾವು ತೃಪ್ತರಾಗಬೇಕೆನಿಸಿದಾಗಲೂ ಬೇರೆ ರೀತಿಗಳಲ್ಲಿ ನಾವು ಅತೃಪ್ತರಾಗಿಯೇ ಉಳಿಯುತ್ತೇವೆ. ಒಂದು ವಿಷಯದಲ್ಲಿ ತೃಪ್ತರಾಗ್ತೀವಿ, ಬಟ್ ಬೇರೆ ವಿಷಯದಲ್ಲೆಲ್ಲ ಅತೃಪ್ತರಾಗಿರ್ತೀವಿ. ಇದಲ್ಲದೆ ರೂಢಿಗತವಾಗಿ ಬೇಕೆನ್ನುವುದು ಸಿಗದಿದ್ದಾಗ ನಾವು ಮೊದಲು ಇದ್ದುದಕ್ಕಿಂತ ಹೆಚ್ಚು ಅಸಂತುಷ್ಟರಾಗಿಯೂ ಅಸಂತೃಪ್ತರಾಗಿಯೂ ಆಗುತ್ತೇವೆ. ನಮ್ಮ ಮಾನಸಿಕ ಸ್ಥಿರತೆ ಈಗ ಆ ಆಸೆಗಳ ಪೂರೈಕೆ ಮೇಲೆ ಅವಲಂಬಿತವಾಗಿರುವುದರಿಂದ ಅದು ಪೂರೈಸಲೇಬೇಕೆಂದು ನಾವು ಪಟ್ಟು ಹಿಡಿಯುತ್ತೇವೆ. ನನಗೆ ಈ ಕಾರು ಬೇಕೇ ಬೇಕು ಎನ್ನುತ್ತೀರಿ, ಅದು ಸತ್ಯ. ನಿಮ್ಮ ಮಾನಸಿಕ ಸ್ಥಿರತೆಗೆ ಸಲುವಾಗಿ ನೀವು ಅದನ್ನು ಹೊಂದಲೇಬೇಕಾವು. ಅದಿಲ್ಲದೆ ಅವಿಶ್ರಾಂತವಾಗಿರಲು ಸಂತುಷ್ಟವಾಗಿರಲು ನಿಮ್ಮನ್ನು ನೀವು ತರಬೇತಿಗೊಳಿಸುತ್ತೀರಿ. ಅದೇ ಮೊದಲ ಸಮಸ್ಯೆ. ಎರಡನೇ ಸಮಸ್ಯೆ ಎಂದರೆ ಒಂದು ನಿರ್ದಿಷ್ಟ ಆಸೆಯನ್ನು ಪದೇ ಪದೇ ಈಡೇರಿಸುವ ಮೂಲಕ ಆ ಪೂರೈಕೆಗೆ ನೀವು ಸಹನ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ. ಸಹನ ಶಕ್ತಿ ಅಂದರೆ ಟಾಲರೆನ್ಸ್ ಬೆಳೆಸ್ಕೊಳ್ತೀವಿ. ಒಂದು ಆ ಆಸೆಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾ ಹೋಗ್ತೀವಿ. ಈಡೇರಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಅದನ್ನು ಹಿಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಗಟ್ಟಿಯಾಗಿ ಆಸೆಯನ್ನು ಹಿಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಎರಡನೇದು, ಅದು ಪ್ರತಿಷ್ಠಿತ ಆಸೆ ಪೂರೈಸ್ತಾ ನಮಗೆ ಆ ವಿಷಯವಾಗಿ ಟಾಲರೆನ್ಸ್ ಅಥವಾ ಸಹನ ಶಕ್ತಿ ನಮಗೆ ಬೆಳೀಲಿಕ್ಕೆ ಶುರು ಆಗುತ್ತೆ. ಸರಿ, ಇಲ್ಲಿಗೆ ನಿಲ್ಲಿಸೋಣ ಇವತ್ತು. ನಾಳೆ 22ರಿಂದ 42ರವರೆಗೂ ಹೋಗ್ಕೊಂಡ್ಬನ್ನಿ. ನಾಳೆ ಇನ್ನೊಂದು 20 ಪೇಜ್ ಕವರ್ ಮಾಡೋಣ ಅಂತ. ಸರಿನಾ ಬ್ರದರ್? ರಾತ್ರಿಗೆ ಆಗೋದಿಲ್ವ ಬ್ರದರ್? ಏನ್ರಿ? ಬೆಳಗ್ಗೆಗಿಂತಲೂ ರಾತ್ರಿ ಇಲ್ಲ, ಸಾಯಂಕಾಲ ಆಗಲ್ಲ ಅದು. ಯಾಕಂತಂದ್ರೆ ರಾತ್ರಿ ಕೇಳಿಸ್ಕೋಬೇಕಂದ್ರೆ ಇದನ್ನ ರೆಕಾರ್ಡಿಂಗ್ ಹಾಕ್ತೀವಿ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ. ರಾತ್ರಿ ನೀವು ರೆಕಾರ್ಡಿಂಗ್ ಕೇಳಿಸ್ಕೊಳ್ರಿ. ಯಾರು ಬೆಳಗ್ಗೆಗಾಗಲ್ಲ, ರಾತ್ರಿ ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ. ಸರಿನಾ? ಯಾಕೆಂದ್ರೆ ಇಂಗ್ಲಿಷು ಕನ್ನಡ ಎರಡೂ ಮಾಡ್ಬೇಕಾಗಿರೋದ್ರಿಂದ ಅವ್ರಿಗೆ ಇಂಗ್ಲಿಷ್ನವ್ರಿಗೆ ರಾತ್ರಿ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾ ಬೆಳಗ್ಗೆ ತಗೊಂಡೆ. ಬಟ್ ನಾವು ರೆಕಾರ್ಡಿಂಗ್ ಹಾಕ್ತೀವಿ. ರೆಕಾರ್ಡಿಂಗ್ ನೀವು ರಾತ್ರಿ ಬೇಕಾದ್ರೆ ಕೇಳ್ಕೋಬಹುದು, ತೊಂದರೆ ಇಲ್ಲ. ಓಕೆ, ಸರಿನಾ? ಥ್ಯಾಂಕ್ ಯು ಬ್ರದರ್. ಸರಿ ಕಣ್ರಿ. ಹಾಗಾದ್ರೆ ಪಾಪ ಎಲ್ರು 7 ಗಂಟೆ ಆಯ್ತು, 7:05 ಆಗ್ತಾ ಬಂತು. ಎಲ್ರು ಕೂಡ ಕೆಲಸಕ್ಕೆ ಹೋಗ್ಬೇಕು. ರೆಕಾರ್ಡಿಂಗ್ ನಾನು ಎಷ್ಟು ಫಾಸ್ಟಾಗಿ ಆಗ್ಲಿಕ್ಕತ್ತೋ ಅಷ್ಟು ಹಾಕ್ಲಿಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಯಾರು ತರಗತಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಕೂಡ ರೆಕಾರ್ಡಿಂಗ್ ಕೇಳ್ಕೋಬಹುದು. ಸರಿನಾ? ಸೊ ಎಲ್ರಿಗೂ ವಂದನೆಗಳು. ಮತ್ತೆ ನಾಳೆ ಬೆಳಗ್ಗೆ 5:00ವರೆಗೆ ಮತ್ತೆ ಎಲ್ಲರೂ ಸಂಧಿಸೋಣಂತೆ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you so much, brother. ನಮಸ್ತೆ. ಥ್ಯಾಂಕ್ ಯು ಬ್ರದರ್.